ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಡಿಸೆಂಬರ್ ಮಾಸ ಭವಿಷ್ಯ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಮಧ್ಯಮ ಫಲ ಅಂತ ಹೇಳಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಅನುಕೂಲ ಆಗುತ್ತೆ. ಮತ್ತು ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟು ಸಣ್ಣ ಪುಟ್ಟ ಕಿರಿಕಿರಿ ಆಗ್ತದೆ. ಶೀತಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಆರೋಗ್ಯಕ್ಕೆ ಅಂದರೆ ಗಂಟ್ಲಲ್ಲಿ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಕಿರಿಕಿರಿ ಸಾಮಾನ್ಯವಾಗಿ ಒಳ್ಳೆಯದು ಅಂತಲೇ ಹೇಳಬೇಕು. ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂಥ ಯೋಗ ಇದೆ. ಅಂದರೆ ನಿಮಗೆ ತುಂಬ ದುಡ್ಡು ಬರುತ್ತೆ ಅಂತಲ್ಲ, ದುಡ್ಡಿನ ಸಮಸ್ಯೆಯನ್ನು ತಡ್ಕೋಬೋವಂಥ ಶಕ್ತಿ ಬರುತ್ತೆ. ಒಂದು ವೇಳೆ ಯಾರಿಗಾದ್ರೂ ನೀವು ಕೊಡೋದು ತೊಗೊಳ್ಳೋದು ಇದ್ದರೆ ಸ್ವಲ್ಪ ಟೈಮ್ ತೊಗೋಬೋದು, ಅವಕಾಶ ಕೇಳ್ಬೋದು, ಅಥವಾ ಆಲ್ಟರ್ನೇಟ್ ಇನ್ನೇನೋ ವ್ಯವಸ್ಥೆಗಳನ್ನು ಮಾಡ್ಬೋದು. ಈ ರೀತಿಯ ಅನುಕೂಲಗಳು ನಿಮಗೆ ಮೇಷರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂಥ ಯೋಗ ಸಿಗತ್ತೆ. ಇನ್ನು ಆಸ್ತಿ ವಿಚಾರ ಬಂದರೆ ನಿಮ್ಮ ತಂದೆ ತಾಯಿ ಆಸ್ತಿಯನ್ನು ನಿಮಗೆ ಸಿಗುವಂಥ ಯೋಗ ಕೂಡ ಇರುತ್ತೆ. ಮತ್ತು ನಿಮ್ಮ ಸುಖಸ್ಥಾನ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ ಅಂತ ಹೇಳ್ತೀವಿ. ಹಾಗಾಗಿ ನಿಮಗೆ ಎಲ್ಲ ರೀತಿಯ ಅನುಕೂಲಗಳು, ಸ್ವಲ್ಪ ಸುಖ ಶಾಂತಿ ನೆಮ್ಮದಿಯಿಂದ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂಥ ಒಂದು ಸಂದರ್ಭ ಕೂಡ ತಮಗೆ ಇರುತ್ತೆ. ಇನ್ನು ಮನೆ ಕಟ್ಟೋದು, ಫ್ಲಾಟು, ಕಾರು ಈ ಥರ ಆಸ್ತಿಗೆ ತೆಗೆದುಕೊಳ್ಳುವಂಥ ಯೋಗ ಕೂಡ ಇರುತ್ತೆ. ಸ್ವಲ್ಪ ಸಮಯ ಕಾಲಾವಕಾಶ ನಿಮಗೆ ಬೇಕಾಗುತ್ತೆ. ಟೈಮ್ ತೊಗೊಂಡು ಒಳ್ಳೆಯ ಸಮಯ ಬಂದ ನಾನು ಹೇಳ್ತೀನಿ, ಅದನ್ನು ಸ್ವಲ್ಪ ನೀವು ಅಪ್ಡೇಟ್ ಮಾಡಿಕೊಟ್ರೆ ಸಾಕು, ನಿಮಗೆ ಅನುಕೂಲ ಆಗುತ್ತೆ. ಮಕ್ಕಳ ವಿಚಾರ ಬಂದರೆ ಮಕ್ಕಳು ಚೆನ್ನಾಗಿ ಓದಬೇಕು, ಅಧ್ಯಯನ ಮಾಡಬೇಕು. ನಿಮ್ಮಲ್ಲಿ ಮಕ್ಕಳು 2 ಜನ ಇದ್ದರು, ಒಬ್ಬರು ಓದ್ತಾರೆ, ಒಬ್ಬರು ಓದಲ್ಲ, ಒಬ್ಬರು ಸ್ಲೋ ಇದ್ದಾರೆ, ಒಬ್ಬರು ಫಾಸ್ಟ್ ಇದ್ದಾರೆ. ಮತ್ತು ಸ್ವಲ್ಪ ಲೇಜಿನೆಸ್ ಇರುತ್ತೆ. ಮತ್ತು ಬೆಳಿಗ್ಗೆ ಬೇಗ ಹೇಳೋದಿಲ್ಲ. ಚಳಿ ಅಂತಲೂ ಕೂಡ ಇರುತ್ತೆ. ಈ ಚಳಿಗಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಚಳಿ ಬರ್ತಾ ಇದೆ. ಮಕ್ಕಳನ್ನು ಸ್ವಲ್ಪ ಜಾಗೃತಗೊಳಿಸಬೇಕು. ಸ್ವಲ್ಪ ಬೇಗ ಇಳಿಸಿ ಓದಿಸಿ ಅವರಿಗೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ನೀವು ಮಾಡಬೇಕು. ಹಾಗಾಗಿ ಚಳಿಗಾಲಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಯಸ್ಸಾದವರು ಇದ್ರವರೆಗೂ ಸ್ವಲ್ಪ ಮಟ್ಟಿಗೆ ಶೀತ, ವಾತ, ಕಫ, ಪಿತ್ತ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹೆಚ್ಚಿಗೆ ಆಗುವಂಥ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೂ ಜಾಗ್ರತೆ ವಹಿಸಬೇಕು. ಎಲ್ಲ ರೀತಿಯಲ್ಲೂ ಜಾಗ್ರತೆ ತೆಗೆದುಕೊಳ್ಳೋದು ಎಲ್ಲರೂ, ವಯಸ್ಸಾದವರು ಆಗದೇ ಇರುವಂತನೆಲ್ಲ ಎಲ್ರಿಗೂ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಬಹಳ ಮುಖ್ಯವಾದ ವಿಚಾರ ಅಂತ ನಾವು ಹೇಳ್ಬೋದು. ಮಕ್ಕಳು ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಬೇಕು. ಯಾಕೆಂತಂದರೆ ಅವ್ರ ಮುಂದಿನ ಭವಿಷ್ಯದ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಅವರು ಯೋಚನೆ ಮಾಡಬೇಕು. ಹಾಗಾಗಿ ವಿದ್ಯಾಭ್ಯಾಸದ ಬಗ್ಗೆ ಭಾಳ ಗಮನ ಕೊಡಬೇಕು, ಸಾಕಷ್ಟು ಪ್ರಯತ್ನವನ್ನು ಮಾಡಬೇಕು. ಸ್ವಲ್ಪ ಮಕ್ಕಳಿಗೆ ಹಠ, ಕೋಪ, ಕೆಲವು ತಾಳ್ಮೆ ಕಳ್ಕೊಳ್ಳೋದು, ಸ್ವಲ್ಪ ಆಟ ಓಟ, ಕೀಟ್ಲೆ ಎಲ್ಲ ಇರುತ್ತೆ ಸ್ವಲ್ಪ ಮಟ್ಟಿಗೆ. ಮಕ್ಕಳು ಸರ್ವೇ ಸಾಮಾನ್ಯ, ಎಲ್ಲ ಮಕ್ಕಳಿಗೂ ಆ ಥರ ಒಂದು ಚಿಕ್ಕ ವಯಸ್ಸಲ್ಲಿ ಆಟ ಓಟ ಇದ್ದೇ ಇರುತ್ತೆ. ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡೋಕೆ ಹೇಳಬೇಕು. ಮಕ್ಕಳಿಗೆ ಪೂರ್ತಿ ಜೀವನ ಅರ್ಥ ಆಗೋದಿಲ್ಲ. ನಾವು ಅವರಿಗೆ ಅರ್ಥ ಮಾಡಿಸಿ ಕೂಡಿಸಿ ಅವರಿಗೆ ತಿಳುವಳಿಕೆ ಹೇಳಬೇಕು. ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಚೆನ್ನಾಗಿ ಓದ್ತಾರೆ. ಅವರು ಸ್ವಲ್ಪ ಪ್ರಯತ್ನ ಮುಖ್ಯ. ಇನ್ನು ಆರೋಗ್ಯದಲ್ಲಿ ಹೇಳಿದ್ದೀನಿ, ಅದೇ ರೀತಿಯಲ್ಲಿ ತಮಗೆ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ನಮ್ಮ ಮನೆಯಲ್ಲಿ ಹಿರಿಯವರಿಗೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ತಂದೆ ತಾಯಿ, ಅತ್ತೆ ಮಾವ, ದೊಡ್ಡಪ್ಪ ಚಿಕ್ಕಪ್ಪ ಹೀಗಿದ್ದರೆ ಅವರಿಗೆ ಶೀತಕ್ಕೆ ಸಂಬಂಧಪಟ್ಟಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಸಾಮಾನ್ಯವಾಗಿ ENT ತೊಂದರೆ ಬರುತ್ತೆ, ಸ್ವಲ್ಪ ಉಸಿರಾಟದ ತೊಂದರೆ ಬರ್ಬೋದು. ಅದಕ್ಕೆ ಸ್ವಲ್ಪ ಕಾಳಜಿ ವಹಿಸಬೇಕು. ಇದು ಋತುಚರ್ಯ ಅಂತ ಹೇಳ್ತಾರೆ. ಅಂದರೆ ಕಾಲಾನುಸಾರವಾಗಿ ಕೆಲವು ಬದಲಾವಣೆ ಆಗ್ತದೆ. ಬೇಸಿಗೆಯಲ್ಲಿ ಸೆಕೆ, ಮಳೆಗಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿ, ಇದು ಋತುಚರ್ಯ ಅಂತ ಹೇಳ್ತೀವಿ. ಈ ಋತುಚರ್ಯಗೆ ಸಂಬಂಧಪಟ್ಟಂತೆ ಕಾಲಾನುಸಾರವಾಗಿ ಸ್ವಲ್ಪ ಮಟ್ಟಿಗೆ ಜೀವನದ ಶೈಲಿಯನ್ನು, ಆಹಾರ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ದಾಂಪತ್ಯದಲ್ಲಿ ದಾಂಪತ್ಯದಲ್ಲಿ ಅಂಥ ತೊಂದರೆ ಏನು, ದಾಂಪತ್ಯದಲ್ಲಿ ಚೆನ್ನಾಗಿದೆ. ಒಂದು ವೇಳೆ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಸಣ್ಣ ಪಟ್ಟ ವಿಚಾರಗಳು, ಗೊಂದಲಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಒಬ್ಬರಿಗಿರೋ ಒಂದು ಯೋಚನೆ ಇನ್ನೊಬ್ಬರಿಗೆ ಇರುತ್ತೆ, ಆ ಥಾಟ್ ಇರುತ್ತೆ ಅಂತ ಹೇಳೋಲ್ಲ. ಒಬ್ಬರಿಗೆ ನೆಗೆಟಿವ್ ಇರುತ್ತೆ, ಒಬ್ಬರಿಗೆ ಪಾಸಿಟಿವ್ ಇರುತ್ತೆ. ಅದರಿಂದನೂ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳು ಬರುತ್ತೆ. ಆದರೆ ಫುಲ್ ನೆಗೆಟಿವ್ನೇ ಎಲ್ಲ ಕರೆಕ್ಟು ಅಂತ ಹೇಳಲಿಕ್ಕಾಗಲ್ಲ, ಪಾಸಿಟಿವ್ ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಸಂದರ್ಭಾನುಸಾರವಾಗಿ ಎರಡನ್ನು ನಾವು ಚಿಂತನೆ ಮಾಡಬೇಕಾಗುತ್ತೆ. ಕಾಲಾನುಸಾರವಾಗಿ ಮಾಡಬೇಕು, ಅದು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಚರ್ಚೆ ಮಾಡಿ ಸರಿಪಡಿಸ್ಕೊಳ್ಳೋದು, ಅಥವಾ ಅದಕ್ಕೆ ಒಂದು ತೀರ್ಮಾನ ಇಬ್ಬರು ಕೂತು ಮಾತಾಡೋದು ಒಳ್ಳೆಯದು. ದಾಂಪತ್ಯದಲ್ಲಿ ಕಲಹ ಬರದಿರುತ್ತೆ ನೋಡ್ಕೊಳ್ಳೋದು ಒಳ್ಳೆಯದು. ಇನ್ನು ವಾಹನದ ಚಿಂತನೆ ಮಾಡಿದ್ರೆ ವಾಹನವನ್ನು ತೆಗೆದುಕೊಳ್ಳುವಂಥ ಯೋಗ ಇದೆ. ಮತ್ತು ಸಣ್ಣ ಪುಟ್ಟ ನಷ್ಟವೂ ಆಗ್ಬೋದು. ಅಂದರೆ ತುಂಬ ಆಗುತ್ತೆ ಅಂತ ಸ್ವಲ್ಪ ಮಟ್ಟಿಗೆ ನಷ್ಟ ಆಗ್ಬೋದು. ತಾವು ವಾಹನ ತೆಗೆದುಕೊಳ್ಳುವಾಗ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು, ಸಾರಾವಳಿ ನೋಡಿಕೊಂಡು, ಮತ್ತು ಕೆಲವು ಕಲರು, ಬಣ್ಣ, ಮತ್ತು ನಂಬರು ಕೂಡ ಸ್ವಲ್ಪ ನೋಡಿಕೊಂಡು, ಮತ್ತು ಒಳ್ಳೆಯ ಮುಹೂರ್ತದಲ್ಲಿ ತೆಗೆದುಕೊಳ್ಳೋದು, ಇವೆಲ್ಲ ನೀವು ಮಾಡೋದ್ರಿಂದ ನಿಮಗೆ ವಾಹನದಿಂದ ಬರ್ತಕ್ಕಂಥ ತೊಂದರೆ, ಅಂದರೆ ಅಪಘಾತಾದಿ ಭಯಗಳಾಗಿರಲಿ, ಅಪಘಾತಾದಿ ಭಯಗಳಿಗೆ ಪ್ರಯಾಣ ಬಹಳ ಮುಖ್ಯವಾಗಿರುತ್ತೆ. ಮತ್ತು ತೆಗೆದುಕೊಳ್ಳುವಾಗ, ವ್ಯವಹಾರಕ್ಕೆ ಸಂಬಂಧಪಟ್ಟ ತೆಗೆದುಕೊಳ್ಳುವಾಗ ಮುಹೂರ್ತ ಭಾಳ ಮುಖ್ಯವಾಗಿರುತ್ತೆ. ಇದೆರಡನ್ನು ನೋಡೋದು ಭಾಳ ಮುಖ್ಯದ ವಿಚಾರವಾಗಿರುತ್ತೆ. ಈ ಜ್ಯೋತಿಷ್ಯದಲ್ಲಿ ಮುಹೂರ್ತ ಮತ್ತು ಈ ಸಾರಾವಳಿ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುತ್ತದೆ. ಅದನ್ನು ನಾವು ನೋಡಬೇಕಾಗುತ್ತೆ. ಪ್ರತಿಯೊಂದಕ್ಕೊಂದು ಸಾರಾವಳಿ ನೋಡಬೇಕು. ಮದುವೆ ಮಾಡಬೇಕು, ಮ್ಯಾಚಿಂಗ್ ನೋಡಬೇಕು, ಜಾಗ ತಗೋಬೇಕು, ಸಾರಾವಳಿ ನೋಡಬೇಕು, ಇನ್ನೇನೋ ಒಂದು ನಾವು ತಗೋತಾ ಇದ್ದೀವಿ, ಮುಹೂರ್ತ ನೋಡಬೇಕು. ಇವೆಲ್ಲ ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಮತ್ತು ಕಾರ್ಮಿಕ ವರ್ಗದವರಿಗೆ ಅನುಕೂಲ ಇದೆ, ರಾಜಕೀಯ ವರ್ಗದವರಿಗೆ ಅನುಕೂಲ ಇದೆ.
ಸಿನಿಮಾದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ತುಂಬ ಅನುಕೂಲ ಇದೆ. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು, ಸಾಫ್ಟ್ವೇರ್ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇದೆ. ಹಾರ್ಡ್ವೇರ್ ಮಾಡತಕ್ಕಂಥವ್ರಿಗೆ ಕೆಲಸ ಮಾಡ್ತಕ್ಕಂಥ ಅನುಕೂಲ ಇದೆ. ಈ ಪೆಟ್ರೋಲ್ ಬಂಕ್ ನಡೆಸ್ಕೊಂಡು ಹೋಗೋಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ತೊಂದರೆ ಆಗ್ಬೋದು. ಆಯಿಲ್ ಇಂಡಸ್ಟ್ರಿ ಆಮೇಲೆ ಗಾರ್ಮೆಂಟು ಎಲ್ಲಿ ನಡೆಸೋರಿಗೆ ಸ್ವಲ್ಪ ಹಣಕಾಸಿನ ತೊಂದರೆ ಆಗ್ಬೋದು. ಬಟ್ ತೊಂದರೆ ಆಗತ್ತೆ ಅಂತಲ್ಲ, ಮುಂಚೆ ಇದ್ದಂಗಿಲ್ಲ, ಸ್ವಲ್ಪ ಬದಲಾವಣೆ ಇದೆ, ಬಿಸ್ನೆಸ್ ಇಲ್ಲ ಅಂತ ಅನಿಸುತ್ತೆ. ಇನ್ನು ಕೆಲವು ಗ್ರಂಥಿಗೆ ಅಂಗಡಿ ಇಟ್ಕೊಂಡಿರೋರು, ಚಿಲ್ಲರೆ ಅಂಗಡಿ ಇಟ್ಕೊಂಡಿರೋರು, ಕೆಲವು ಸ್ಟೇಷ್ನರೀಸ್ ಇಟ್ಕೊಂಡಿರೋರು, ಕೆಲವು ಈ ಅಲಂಕಾರಿಕ ವಸ್ತುಗಳು, ಆಭರಣಗಳು ಏನಾದ್ರು ಇಟ್ಕೊಂಡಿರೋರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಚೆನ್ನಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದೆ ಅಂತ ಅನಿಸುತ್ತೆ. ಬಟ್ ಮುಂದೆ ಪಿಕಪ್ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಅಧ್ಯಾಪಕರಿಗೆ ಒಳ್ಳೆಯದಿದೆ, ವೈದ್ಯರಿಗೆ ಒಳ್ಳೆಯದಿದೆ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ನ್ಯಾಯವಾದಿಗಳಿಗೆ ಒಳ್ಳೆಯ ಅನುಕೂಲ ಇದೆ. ಅಂದರೆ ನ್ಯಾಯವಾದಿಗಳು ತುಂಬ ಜನಕ್ಕೆ ನ್ಯಾಯವನ್ನು ಒದಗಿಸುವಂಥ ಯೋಗವು ಕೂಡ ಸಿಗುತ್ತೆ. ಎಷ್ಟೋ ಜನಕ್ಕೆ ನ್ಯಾಯ ಸಿಗುವಂಥ ಯೋಗ, ಎಷ್ಟೋ ಜನಕ್ಕೆ ಒಳ್ಳೆಯದಾಗುವಂಥ, ಎಷ್ಟೋ ಜನಕ್ಕೆ ಮನೆ ಕಟ್ಟೋರಿಗೆ ಶುಭ ಫಲಗಳು ಸಾಮಾನ್ಯವಾಗಿ ಮಧ್ಯಮ ಫಲಗಳು ಉಂಟಾಗುತ್ತೆ. ಮಧ್ಯಮ ಫಲ ಉಂಟಾದರೂ ಕೂಡ ಜೀವನದಲ್ಲಿ ನಾವು ಸುಖ, ಶಾಂತಿ, ನೆಮ್ಮದಿಯನ್ನು ಅನುಭವಿಸ್ಬೋದು. ಹಾಗಾಗಿ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಮಧ್ಯಮ ಫಲ, ಶುಭ ಫಲ ಅಂತ ಹೇಳ್ತೀವಿ. ಒಂದು ವೇಳೆ ಮೇಷರಾಶಿಯವರು ಯಾರಾದರೂ ಸಮಸ್ಯೆ, ಕಷ್ಟ, ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರಲಿರ್ತಕ್ಕಂತಹ ಸುಬ್ರಹ್ಮಣ್ಯನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ನೀವು ಸುಬ್ರಹ್ಮಣ್ಯನಿಗೆ ಅರ್ಚನೆ ಮಾಡಿ, ನಿಮಗೆ ಇರತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗಿ ಸುಖ, ಶಾಂತಿ ನಿಮಗೆ ನೆಲೆಸತ್ತೆ. ಶುಭವಾಗಲಿ. ಡಿಸೆಂಬರ್ ಮಾಸ ಭವಿಷ್ಯ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಫಲಗಳಿದೆ ಅಂತ ಮುಂಚೆನೂ ಹೇಳಿದ್ದೀನಿ, ಇವಾಗಲೂ ಹೇಳಿದ್ದೀನಿ. ಕಾರಣ, ವೃಷಭ ರಾಶಿಯವರಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ. ಗುರುವರ್ ಗೌರವಂ. ಗುರು ಅನುಗ್ರಹ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ, ಒಂದು ಪಾಸಿಟಿವ್ ಥಿಂಕಿಂಗ್ ಇರುತ್ತೆ, ಪಾಸಿಟಿವ್ ಥಾಟ್ಸ್ ಇರುತ್ತೆ, ಯೋಚನೆಗಳಿರುತ್ತೆ. ಎಲ್ಲ ಧನಾತ್ಮಕವಾಗಿರ್ತಕ್ಕಂಥ ಒಂದು ಯೋಚನಾ ಶಕ್ತಿಗಳು ಮತ್ತು ವ್ಯವಹಾರಗಳೆಲ್ಲವೂ ಕೂಡ ಧನಾತ್ಮಕವಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಗುರುಬಲ ಅಥವಾ ಗುರುವಿನ ಅನುಗ್ರಹ ಅಂತಂದರೆ ನಮಗೆ ದೈವಾನುಗ್ರಹ ಪ್ರಾಪ್ತಿಯಾಗುತ್ತೆ. ಈಗ ನಮ್ಗೆ ಒಳ್ಳೆಯ ಸಮಯ, ನಮ್ಮ ರಾಶಿಗೆ, ನಕ್ಷತ್ರಗಳಿಗೆ ಒಳ್ಳೆಯ ಸಮಯ ಇದು, ಈ ರಾಶಿಯವರಿಗೆ ಒಳ್ಳೆಯದಾಗ್ತಾ ಇದೆ ಅನ್ನುವಂಥ ಸೂಚನೆಯನ್ನು ಕೊಡ್ತಕ್ಕಂಥದ್ದೇ ನಮಗೆ ಗುರುಬಲ. ನಮಗೆ ಯಾವಾಗ ಕರ್ಮದ ಫಲ ಪ್ರಾಪ್ತಿಯಾಗ್ತದೆ, ಪೂರ್ವಾರ್ಜಿತವಾಗಿರ್ತಕ್ಕಂತಹ ಕರ್ಮ, ಮತ್ತು ಜನ್ಮಾನುಜನ ತ್ರಿಜನ್ಮ ಅಂತ ಹೇಳ್ತೀವಿ, 3 ಜನ್ಮಗಳ ದೋಷ, ಪಾಪದ ಕರ್ಮದ ಫಲ, ಮತ್ತು ಯಾವುದೋ ವೃತ್ತಿ ಧರ್ಮದಲ್ಲಿ ಬರತಕ್ಕಂತಹ ಲೋಪ, ಮತ್ತು ದೇವತಾರಾಧನೆಯಿಂದ ಬರತಕ್ಕಂತಹ ದೋಷ, ಪೂರ್ವಾರ್ಜಿತ ಕರ್ಮದ ದೋಷ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ, ಜನ್ಮಾಂತರದ ದೋಷಗಳು, ಪಾಪಗಳು ಯಾವಾಗ ನಮಗೆ ಬರುತ್ತೆ ಅಂದರೆ ಶನಿಯ ಒಂದು ಮತ್ತು ರಾಹುವಿನ ಫಲದಿಂದ ನಮಗೆ ಪ್ರಾಪ್ತಿ ಆಗ್ತದೆ, ಅದು ಸೂಚನೆಯನ್ನು ಕೊಡುತ್ತೆ. ಹೀಗಾಗಿ ಯಾವಾಗ ಶನಿಯ ನಮಗೆ ಎಫೆಕ್ಟ್ ಆಗ್ತದೆ, ರಾಹುವಿನ ಎಫೆಕ್ಟ್ ಆಗುತ್ತೆ, ಆವಾಗ ನಾವು ಪೂರ್ವಾರ್ಜಿತ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದೀವಿ, ಈ ಜನ್ಮದ್ದು ಕೂಡ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕು. ಗುರುಬಲ ಬಂದಾಗ ಪೂರ್ವಾರ್ಜಿತವಾಗಿರ್ತಕ್ಕಂಥ ಪುಣ್ಯದ ಫಲವನ್ನು ಅನುಭವಿಸ್ತಾ ಇದ್ದೀವಿ, ನಾವು ಏನೇನೆಲ್ಲ ಕರ್ಮಗಳನ್ನು ಮಾಡಿದ್ದೀವಿ ಆ ಫಲ ನಮಗೆ ಪ್ರಾಪ್ತಿಯಾಗಿದೆ ಎನ್ನುವಂಥದ್ದು ಯೋಚನೆ ಮಾಡಬೇಕು. ಇದು ವೃಷಭ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಚಿಂತೆ ಮತ್ತು ಚಿಂತನೆ. ಹಾಗಾಗಿ ವೃಷಭ ರಾಶಿಯವರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಹೊರದೇಶದಲ್ಲಿ ಪ್ರಯಾಣ ಮಾಡುವಂಥ ಯೋಗ, ದೇಶವನ್ನು ಸುತ್ತುವಂಥ ಯೋಗ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡುವಂಥ ಯೋಗ, ಮತ್ತು ನಮ್ಮ ಒಂದು ದೇಶದಲ್ಲಿದ್ದರೆ ಅವರು ಹೊರದೇಶಕ್ಕೆ ಹೋಗಿ ಅಲ್ಲಿ ಉದ್ಯೋಗವನ್ನು ಮಾಡುವಂಥ ಯೋಗಗಳು ಕೂಡ ಈ ವೃಷಭ ರಾಶಿಗೆ ಪ್ರಾಪ್ತಿಯಾಗತ್ತೆ. ಯಾಕೆ ಅಂದರೆ ವೃಷಭ ರಾಶಿ ಜಲರಾಶಿ ಮತ್ತು ಶುಕ್ರನ ರಾಶಿ ಲಕ್ಷ್ಮೀಕಾರಕ, ಶುಕ್ರ ಅಂದರೆ ಲಕ್ಷ್ಮೀಕಾರಕ. ಹಾಗಾಗಿ ಶುಕ್ರನ ನಾವು ಲಕ್ಷ್ಮಿಗೆ ಕಾರಕ ಅಂತ ನಾವು ಚಿಂತನೆಯನ್ನು ಮಾಡ್ತೀವಿ. ಹಾಗಾಗಿ ಶುಕ್ರವಾರದ ದಿನ ಕೂಡ ನಾವು ಎಷ್ಟೋ ಲಕ್ಷ್ಮೀ ಆರಾಧನೆ, ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥದ್ದು ಒಂದು ಪ್ರತೀತಿ ಇದೆ, ಅಂದರೆ ಅದು ಒಂದು ಆಚರಣೆಯಲ್ಲಿದೆ. ಹಾಗಾಗಿ ಈ ಒಂದು ವೃಷಭ ರಾಶಿಯವರು ಎಲ್ಲ ರೀತಿಯ ಅನುಕೂಲ, ಎಲ್ಲ ರೀತಿಯ ಅನುಕೂಲ ಅಂದ್ರೆ ಏನೇನಾಗಲ್ಲ, ಏನೇನಾಗತ್ತೆ ಅನ್ನುವಂಥ ಚಿಂತನೆ ತಮಗೆ ಬರುತ್ತೆ. ಹೀಗಾಗಿ ವೃಷಭ ರಾಶಿಯಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ಗುರುವಿನ ಪೂರ್ಣಾನುಗ್ರಹ ಇದೆ. ವಕ್ರವಾಗಿ ಗುರು ಮುಂದಿನ ಭಾವಕ್ಕೆ ಹೋಗಿದ್ದರಿಂದ ವಿಕ್ರಮ ಸ್ಥಾನದಿಂದ ಏನು ಬೇಕಾದ್ರೂ ಗೆಲ್ಬೋದು. ವಿಕ್ರಮ ಸ್ಥಾನ ಅಂತಂದರೆ ನಿಮ್ಮ 3ನೇ ಮನೆಗೆ ನಾವು ವಿಕ್ರಮ ಸ್ಥಾನ ಅಂತ ಹೇಳ್ತೀವಿ, ಭ್ರಾತೃಭಾವ ಅಂತ ಹೇಳ್ತೀವಿ. ಭ್ರಾತೃಭಾವ, ಅಣ್ಣ ತಮ್ಮ ಸಹೋದರ ಸಹೋದರಿಯರು, ಆ ಭಾವದಿಂದ ನಮ್ಮ ಯೋಚನೆಯನ್ನು ಚಿಂತನೆಯನ್ನು ಜ್ಯೋತಿಷ್ಯ ಶಾಸ್ತ್ರ ಮಾಡಬೇಕು. ಹಾಗಾಗಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ 3ನೇ ಭಾವಕ್ಕೆ ಗುರುವಿನ ಒಂದು ಪಾದ ಇರೋದರಿಂದ, ಅದು ವಕ್ರವಾಗಿ ಹೋಗಿರೋದ್ರಿಂದ ಆ ಒಂದು ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಯಾವುದೇ ಅಡ್ಡಿ ಆತಂಕಗಳು ಕುಟುಂಬದಿಂದ ನಿಮಗೆ ಬರೋದಿಲ್ಲ. ಯಾವುದೇ ಅಡ್ಡಿ ಆತಂಕ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ಈ ಒಂದು ವೃಷಭ ರಾಶಿಯವರಿಗೆ ಇರುತ್ತೆ ಹೇಳುವಂಥದ್ದು ಭಾಳ ಸಂತೋಷದ ವಿಚಾರ. ಮತ್ತು ವೃಷಭ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಫಲ ನಾವು ಹೇಳಬೇಕಂದ್ರೆ ಮನೆ ಕಟ್ಟುವಂಥ ಯೋಗ ಇದೆ, ಮತ್ತು ಬಹುಮಡಿ ಕಟ್ಟಡವನ್ನು ಕಟ್ಟಬಹುದು. ಸಾಕಷ್ಟು ಆರ್ಥಿಕ ಸಂಕಷ್ಟದಿಂದ ಪಾರಾಗುವುದು ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗೋದು ಎರಡೂ ಇರುತ್ತೆ. ಏಕೆಂದರೆ ಸಾಲ ಮಾಡಿದ್ರೆ ಆರ್ಥಿಕ ಸಂಕಷ್ಟ, ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಒಂದು ಅಸೆಟ್ ಮಾಡಿದಾಗ ಆರ್ಥಿಕ ಅನುಕೂಲ.
ಒಂದು ಕಡೆಯಿಂದ ಅನುಕೂಲ, ಒಂದು ಕಡೆಯಿಂದ ಅನಾನುಕೂಲ. ಅಂದರೆ ಸಾಮಾನ್ಯವಾಗಿ ನಿಮಗೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳು ನಿಮಗೆ ಆಗಲ್ಲ, ನಿಮಗೆ ಅಸೆಟ್ ಆಗುತ್ತೆ ಅಂತ ಹೇಳ್ಬೇಕು. ಅಸೆಟ್ ಅಂದರೆ ಒಂದು ಆಸ್ತಿ ಆಗುತ್ತೆ ಅಂತ ಹೇಳಬೇಕು. ನೀವು ಚಿನ್ನ ತಗೋತಿರೋ, ಬೆಳ್ಳಿ ತಗೋತಿರೋ, ಇಲ್ವಾ ನೀವು ಕೃಷಿ ಜಮೀನು ತಗೋತಿರೋ, ಮನೆ ಕಟ್ತಿರೋ, ಸೈಟ್ ತಗೋತಿರೋ, ಇವೆಲ್ಲ ಒಂದು ಆಸ್ತಿ ಮುಂದಿನ ಒಂದು ಪೀಳಿಗೆಗೆ, ಅಂದರೆ ಹೆಂಡತಿ ಆದರೆ ಗಂಡ, ಗಂಡ ಆದರೆ ಹೆಂಡತಿ, ಅಲ್ಲಿ ಆದರೆ ಮಕ್ಕಳಿಗೆ, ಅಂದರೆ ಭದ್ರತೆಯನ್ನು ಕೊಡ್ತಕ್ಕಂಥ ಒಂದು ಸಮಯ ಇದು ಒಳ್ಳೆಯದು ಅಂತ ಹೇಳಬೇಕು. ಹಾಗಾಗಿ ವೃಷಭ ರಾಶಿಯವರು ಹೆಂಡತಿಗೆ, ಮಕ್ಕಳಿಗೆ, ತನ್ನ ಜೀವನಕ್ಕೆ ಮತ್ತು ತಂದೆ ತಾಯಿಗಳಿಗೆ ಎಲ್ಲ ಒಂದು ಜೀವನದ ಭದ್ರತೆಯನ್ನು ಕೊಡ್ತಕ್ಕಂಥ ಸಮಯ. ಹಾಗಾಗಿ ಮನೆ ಕಟ್ಟುವುದು, ಕೃಷಿ ಜಮೀನು ತೆಗೆದುಕೊಳ್ಳುವುದು, ಸೈಟ್ ತೆಗೆದುಕೊಳ್ಳುವುದು, ಹೀಗೆ ಶುಭಫಲಗಳು ಈಗ ಅವರಿಗೆ ಪ್ರಾಪ್ತಿಯಾಗಿದೆ. ಕಾರಣ ವೃಷಭ ರಾಶಿಯವರಿಗೆ ಇದು ಗುರುವಿನ ಮಧ್ಯಕಾಲ. ಯಾವಾಗಲೂ ಗುರು ಕೂಡ ಪೂರ್ವ ಭಾಗದಲ್ಲಿ, ಅಂದರೆ ಮೊದಲನೆಯ ಒಂದು ತಿಂಗಳ ಭಾವದಲ್ಲಿ ಕೆಲಸ ಮಾಡೋದಿಲ್ಲ. ಮಧ್ಯಕಾಲದಲ್ಲಿ ಗುರುವಿನ ಅನುಗ್ರಹಕ್ಕೆ ನಾವು ಪ್ರಾಪ್ತರಾಗ್ತೀವಿ. ಹಾಗಾಗಿ ಗುರುವಿನ ಇದು ಮಧ್ಯಕಾಲವಾಗಿರೋದ್ರಿಂದ ಸಂಪೂರ್ಣ ಬಲ, ಗುರುವಿನ ಪೂರ್ಣ ಬಲ, ಅಂದರೆ 100ಕ್ಕೆ 100 ಬಲವು ಕೂಡ ಈ ಒಂದು ವೃಷಭ ರಾಶಿಗೆ ಪೂರ್ಣ ಪ್ರಮಾಣದ ಬಲವನ್ನು, ಶಕ್ತಿಯನ್ನು ಮತ್ತು ಆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಯೋಚನೆಯನ್ನು ಕೊಡುವಂಥ ಸಮಯ ಇದು ಈ ಒಂದು ವೃಷಭ ರಾಶಿಯವರಿಗೆ. ಈ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಮನೆ ಕಟ್ಟೋದು ಎಲ್ಲ ಹೇಳಿದ್ದೀನಿ. ಆಲ್ರೆಡಿ ಪಿತ್ರಾಯಿತ ಆಸ್ತಿ ಚಿಂತನೆ ಬಂದರೆ ಪಿತ್ರಾಯಿತ ಆಸ್ತಿಯಲ್ಲಿ ಅವ್ರಿಗೆ ಇದ್ದರೆ ಅವರಿಗೆ ಸಿಗುವಂಥ ಯೋಗ, ಇಲ್ಲ ಅಂತಂದ್ರೆ ನಾವೇನು ಮಾಡಲಿಕ್ಕಾಗಲ್ಲ, ಇರೋರಿಗೆ ಸಿಗ್ತದೆ ಅಂತ ನಾವು ಹೇಳ್ಬೋದು. ಮತ್ತು ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಇದ್ದರೆ ಅದು ಕೂಡ ಅವರಿಗೆ ಪರಿಹಾರ ಆಗ್ತದೆ. ಮತ್ತು ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುಧ್ವಂಸ ಆಗ್ತದೆ. ಯಾವುದೇ ವ್ಯಾವಹಾರಿಕ ಸಂಬಂಧದಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಕಾನೂನು ಪ್ರಕ್ರಿಯೆಯಲ್ಲಿ ತೊಂದರೆ ಆಗೋದಿಲ್ಲ, ವ್ಯವಹಾರದಲ್ಲಿ ತೊಂದರೆ ಆಗೋದಿಲ್ಲ. ಯಾವುದೇ ರೀತಿ ತೊಡರುಗಳಿದ್ದರೂ ಕೂಡ ಈ ಸಮಯದಲ್ಲಿ ಅದು ಗೌಣವಾಗ್ತದೆ, ಅಂದರೆ ಯಾವುದೇ ಸಮಸ್ಯೆಗಳು ಬರದೇ ಇರುತ್ತೆ. ವೃಷಭ ರಾಶಿಗೆ ಅತ್ಯಂತ ಶುಭ ಫಲಗಳು. ಮತ್ತು ವಿವಾಹ ಆಗದೇ ಇರತಕ್ಕಂಥ ವೃಷಭ ರಾಶಿಯವರಿದ್ದರೆ ವಿವಾಹ ಆಗುವಂಥ ಯೋಗ, ಸಂತಾನ ಭಾಗ್ಯ ಇಲ್ಲದೆ ಹೋದರೆ ಸಂತಾನ ಭಾಗ್ಯ ಸಿಗುವಂಥ ಯೋಗ, ಮತ್ತು ಪ್ರಮೋಷನ್ ಸಿಗುವಂಥ ಯೋಗ, ನಿಮಗೆ ಸಾಲ ಸೋಲ ಸಿಗುವಂಥ ಯೋಗ, ನಿಮ್ಮ ಜೀವನದಲ್ಲಿ ದುಡ್ಡನ್ನು ಸಂಗ್ರಹ ಮಾಡಿ ಇಡುವಂಥ ಯೋಗ, ಮತ್ತು ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡುವಂಥ ಯೋಗ, ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುವಂಥ ಯೋಗ, ಜೀವನದಲ್ಲಿ ಯಾವಾಗಲೂ ಮಾಡದೇ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಭವಿಷ್ಯದಲ್ಲೂ ಆಗಲ್ಲ, ನ ಭೂತೋ ನ ಭವಿಷ್ಯ, ಹಿಂದಿನ ಒಂದು ಕಾಲಮಾನದಲ್ಲಿ ಆಗಲಿಲ್ಲ, ಮುಂದೂ ಆಗೋದಿಲ್ಲ ಅಂಥ ಒಂದು ಕೆಲಸವನ್ನು ಈ ಒಂದು ಸಮಯದಲ್ಲಿ ಮಾಡುವಂಥ ಯೋಗಗಳು ಇದು ವೃಷಭ ರಾಶಿಗೆ ಪ್ರಾಪ್ತಿಯಾಗಿದೆ. ಜೀವನದಲ್ಲಿ ಮಾಡೋಕ್ಕೂ ಆಗಲಿಲ್ಲ, ಇನ್ನೂ ಮಾಡಲಿಲ್ಲ, ಮುಂದೂ ಮಾಡಲಿಲ್ಲ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡುವಂಥ ಯೋಗವೇ ಇರುವುದೇ ಈ ಒಂದು ವೃಷಭ ರಾಶಿಯವರಿಗೆ. ಹಾಗಾಗಿ ವೃಷಭ ರಾಶಿಯವರು ಈಗ ಏನು ಮಾಡಿದ್ರೂ ಕೂಡ ಮುಟ್ಟಿದ್ದೆಲ್ಲ ಅವರಿಗೆ ಬಂಗಾರ ಆಗ್ತದೆ, ಅಂದರೆ ಮುಟ್ಟಿದ್ದೆಲ್ಲ ಅವರಿಗೆ ಕೈಗೂಡುತ್ತೆ. ಏನೇ ಮಾಡಬೇಕು ಅಂತ ಹೋಗ್ತಿರೋ ಆ ಕೆಲಸದಲ್ಲಿ ಕಾರ್ಯಸಾಧನೆ ಆಗುತ್ತೆ, ಯಶಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಅವರಿಗೆ ಒಳ್ಳೆಯ ಒಂದು ಗುಡ್ ವಿಲ್ ಸಿಗುತ್ತೆ, ಒಳ್ಳೆಯ ಒಂದು ಅವರಿಗೆ ಜೀವನದಲ್ಲಿ ಅವರಿಗೆ ಒಂದು ಯಶಸ್ಸು ಸಿಗುವಂಥ ಯೋಗ. ಹಾಗಾಗಿ ಅವರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ವೃಷಭ ರಾಶಿಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ, ರಾಜಕೀಯದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ನ್ಯಾಯವಾದಿಗಳಿಗೆ, ಇವರಿಗೆಲ್ಲ ಒಳ್ಳೆಯ ಫಲ ಅಂತ ಹೇಳಬೇಕು. ಒಂದು ಹೊರದೇಶದಲ್ಲಿ ಇದು ಕೆಲಸ ಮಾಡ್ತಕ್ಕಂಥವ್ರಿಗೂ ಒಳ್ಳೆಯ ಫಲ ಅಂತ ಹೇಳಬೇಕು. ಹೊರದೇಶಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಶುಭಫಲಗಳು ಪ್ರಾಪ್ತಿಯಾಗಿದೆ ಅಂತ ನಾವು ಆಗತ್ತೆ ಅಂತ ಹೇಳಬೇಕು. ಇನ್ನು ಕಷ್ಟಪಟ್ಟು ದುಡಿತಕ್ಕಂಥ ಕಾರ್ಮಿಕ ವರ್ಗದವರು ಇರ್ತಾರೆ, ಈ ಬಿಲ್ಡಿಂಗು ಕೆಲಸ ಮಾಡ್ತಕ್ಕಂಥವ್ರು, ಅಂದರೆ ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಇನ್ನು ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಇವರಿಗೆಲ್ಲ ಒಂದು ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಸಾಮಾನ್ಯ ವೃಷಭ ರಾಶಿಯವರು ಎಲ್ಲರಿಗೂ ಕೂಡ ಶುಭಫಲನೇ ಇದೆ. ಇನ್ನು ಕೆಲವೊಂದಷ್ಟು ರಾಶಿಯಲ್ಲಿ ಇರ್ತಕ್ಕಂಥವ್ರು, ಒಂದು ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತವೆ. ಹಾಗಾಗಿ ಕೆಲವು ನಕ್ಷತ್ರಗಳಿಗೆ, ಅಂದರೆ ಮೃಗಶಿರ ನಕ್ಷತ್ರ, ರೋಹಿಣಿ ನಕ್ಷತ್ರವರಿಗೆ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಹಾಗಾಗಿ ಅವರೆಲ್ಲ ರೀತಿಯ ಪ್ರಯತ್ನವನ್ನು ಹಿಂದೆ ಏನು ಮಾಡಲಿಲ್ಲ, ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡಿ ಕಾರ್ಯನ ಮಾಡೋದನ್ನ ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲವೂ ಕೂಡ ಅವರಿಗೆ ಸಿಗುವಂಥ ಯೋಗ ಕೂಡ ಈ ಒಂದು ವೃಷಭ ರಾಶಿಯವರಿಗೆ ಇರುತ್ತೆ. ಹಾಗಾಗಿ ಈ ವೃಷಭ ರಾಶಿಯವರು ಒಂದು ವೇಳೆ ತೊಂದರೆಲಿದ್ದು ನಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಳ್ಳಿ. ಹತ್ತಿರಲಿರ್ತಕ್ಕಂತಹ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿನ ಒಂದು ಕುಂಕುಮಾರ್ಚನೆಯನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಡಿಸೆಂಬರ್ ಮಾಸ ಭವಿಷ್ಯ. ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಈ ಒಂದು ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಯಾಕೆ ಅಂತಂದರೆ ಮಿಥುನ ರಾಶಿಯಲ್ಲಿ ಇರತಕ್ಕಂತಹ ಗುರು ವಕ್ರವಾಗಿ ಕಟಕ ರಾಶಿಗೆ ಹೋಗಿದ್ದರಿಂದ ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿದ್ದಾನೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂಥ ಯೋಗ, ಆರ್ಥಿಕವಾಗಿ ತೊಂದರೆ ಬಂದರೆ ಅದನ್ನು ಸರಿಪಡಿಸುವಂಥ ಯೋಗ, ಸಾಲ ತೆಗೆದುಕೊಂಡದ್ದಿದ್ದರೆ ತೀರಿಸುವಂಥ ಯೋಗ, ಮತ್ತು ಸಾಲ ಬೇಕಾದರೆ ಎಷ್ಟು ಬೇಕಾದರೂ ತೆಗೆದುಕೊಂಡ್ರೆ ಆ ಒಂದು ಯಾವುದೇ ರೀತಿಯ ತೊಂದರೆ ಆಗದೆ ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ಯೋಗಗಳು ಈ ಒಂದು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಈ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭಫಲ ಅಂತಾನು ಹೇಳಬೇಕು. ಮುಂದಕ್ಕೆ ಕೂಡ ಲಾಂಗ್ ಟೈಮ್ ಒಳ್ಳೆಯದಿರುತ್ತೆ, ಆ ಸಮಯ ಬಂದಾಗ ನಾನು ಹೇಳ್ತೀನಿ. ಹಾಗಾಗಿ ಮಿಥುನ ರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗುವುದರ ಜೊತೆಗೆ
ವಿಶೇಷವಾಗಿರ್ತಕ್ಕಂಥ ಅನುಕೂಲ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ನಾವು ಧನಸ್ಥಾನ ಅಂತ ಹೇಳ್ತೀವಿ. ಹಾಗೆ ವಾಕ್ಸ್ಥಾನ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಮಾತು, ಮತಿ, ಯೋಚನೆ, ಚಿಂತನೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ. ಯಾಕಂದರೆ ವಾಕ್ಸ್ಥಾನಾಧಿಪತಿ ಗುರುವಾಗಿರೋದು ಒಳ್ಳೊಳ್ಳೆ ಮಾತನ್ನಾಡ್ತಾರೆ, ಒಳ್ಳೆಯ ಯೋಚನೆ ಬರುತ್ತೆ, ಒಳ್ಳೆಯ ಚಿಂತನೆ ಇರುತ್ತೆ. ದೇವರ ಒಂದು ಕೃಪೆಗೆ ತಾವು ಪಾತ್ರರಾಗಿದ್ದರಿಂದ ದೈವಾನುಗ್ರಹ ನಿಮಗೆ ಯಾವ ಕಾಲದಲ್ಲೂ ಕೂಡ ನಿಮ್ಮನ್ನು ಕೈ ಬಿಟ್ಟು ಹೋಗೋದಿಲ್ಲ, ಒಳ್ಳೆಯದಾಗತ್ತೆ ಅಂತ ಹೇಳಬೇಕು. ಬುಧಂ ನಾರಾಯಣಂಚೈವ ಬ್ರಹ್ಮಾಣಂಚ ಬೃಹಸ್ಪತಿಂ ಅಂತ ಹೇಳ್ತೀವಿ. ಹೀಗೆ ಬುಧನ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬುಧನಾಗಿರೋದು, ಬುಧನ ರಾಶಿಯ ಈ ಕಾರಕತ್ವ ಬುಧನಾಗಿರೋದ್ರಿಂದ ವಿಷ್ಣು ಸಂಬಂಧವಾಗಿರ್ತಕ್ಕಂಥ ದೇವರ ಆರಾಧನೆಯನ್ನು ಮಾಡೋದ್ರಿಂದ ಎಲ್ಲ ರೀತಿಯ ಅನುಕೂಲಗಳು, ಸುಖ, ಶಾಂತಿ, ನೆಮ್ಮದಿಗಳು ದೊರಕುವಂತಹದ್ದು ಈ ಒಂದು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯ ಅನುಕೂಲ ಅಂತಂದರೆ ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತೀರಿ ಅಂತ ಹೇಳಿದೆ. ಆಮೇಲೆ ಇನ್ನು ಭ್ರಾತೃಭಾವ ಅಂತ ಹೇಳ್ತೀವಿ, ಅಣ್ಣ, ತಮ್ಮ, ಸಹೋದರ, ಸಹೋದರಿ, ಹೀಗೆ ಭ್ರಾತೃಭಾವ, ಅಣ್ಣ, ತಮ್ಮ, ಸಹೋದರ, ಸಹೋದರಿ ಇದ್ದರೆ ಅವರ ಆಸ್ತಿ ಇದ್ದರೆ ಅದನ್ನು ಕೈಗೂಡಿ ಬರುವಂಥ ಯೋಗ, ಅಂದರೆ ಅವರ ಆಸ್ತಿ ಇದ್ದರೆ ಅದು ನಿಮಗೆ ಸಿಗುವಂಥ ಯೋಗ ಕೂಡ ಇರುತ್ತೆ. ಈ ಮಾಸ ಅಂತಲ್ಲ, ಕೆಲವೊಂದು ವರ್ಷಗಳವರೆಗೂ ಇರಬಹುದು, ಇರುತ್ತೆ. ತಮ್ಮ ಜಾತಕ ಸಮಯ ಬಂದಾಗ ನಾನು ಹೇಳ್ತೀನಿ. ಮತ್ತು ಮಿಥುನ ರಾಶಿಯವರಿಗೆ ಸುಖಸ್ಥಾನ ಅಂತ ನಾವೇನು ಹೇಳ್ತೀವಿ. ಸುಖಸ್ಥಾನ ಅಂದರೆ ಮನುಷ್ಯನಿಗೆ ಜೀವನದಲ್ಲಿ ತಂದೆ ಸುಖ, ತಾಯಿ ಸುಖ, ದಾಂಪತ್ಯ ಸುಖ, ಮಕ್ಕಳಿಂದ ಸುಖ, ಮನೆಯಿಂದ ಸುಖ, ವಾಹನದ ಸುಖ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ನಮ್ಮ ಕಂಫರ್ಟೆಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ನಮ್ಮ ಜೀವನಕ್ಕೆ ಬೇಕಾದ ರೀತಿಯಲ್ಲಿ ಸುಖ, ಶಾಂತಿ ಸಿಗಬೇಕು ಅಂತ ನಮ್ಮ ಆಸೆ ಇರುತ್ತೆ. ಆದರೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು ಬರುತ್ತೆ. ನಾವು ಸಮಸ್ಯೆಗಳು ಬೇಕು ಅಂತ ಬರಲ್ಲ, ಅದು ಕಾಲಾನುಸಾರವಾಗಿ ಕೆಲವೊಂದಷ್ಟು ಗ್ರಹಗತಿ ಅಂತ ಹೇಳ್ತೀವಿ ನಾವು. ಗ್ರಹ ಸಂಚಾರ ಕೆಟ್ಟಾಗಿ ಏನೇನೋ ಆಗುತ್ತೆ, ಸಣ್ಣ ಪುಟ್ಟದ್ದು ಆಗದೇ ಆಗ್ತದೆ. ನಾವು ಬೇಕು ಅಂತ ಯಾವುದನ್ನು ಮಾಡೋದಿಲ್ಲ, ಸಾಂದರ್ಭಿಕವಾಗಿ ಅದೇನೋ ಆಗುತ್ತೆ, ಸಣ್ಣ ಪುಟ್ಟ ರಗಳೆಗಳು ಬಂದೇ ಬರುತ್ತೆ, ಅದು ಭಿನ್ನಾಭಿಪ್ರಾಯಗಳು ಬರುತ್ತೆ, ಅದೆಲ್ಲ ಬರ್ತಕ್ಕಂಥ ಅದು ಬರದೇ ಇದ್ದರೆ ಮನುಷ್ಯನೇ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ದೇವರಾಗ್ಬಿಡ್ತಾನೆ. ಹಾಗಾಗಿ ಇನ್ನು ಪಂಚಮ ಸ್ಥಾನವನ್ನು ಚಿಂತನೆ ಮಾಡುವಾಗ ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ನಿಮ್ಮ ಮಕ್ಕಳು ಒಳ್ಳೆ ಸದ್ವಿಚಾರ ಮಾಡ್ತಕ್ಕಂಥವ್ರು, ಸದ್ವಿದ್ಯಾ, ಸದ್ಬುದ್ಧಿ, ಸದ್ವಿನಯ, ಸದಾಚಾರ ಪ್ರಾಪ್ತಿಯಾಗಿರ್ತಕ್ಕಂಥ ಒಳ್ಳೆಯ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಮತ್ತು ಆ ಒಂದು ಕುಟುಂಬದ ವಂಶಸ್ಥ ನೀವು ಆಗಿದ್ದರಿಂದ ನಿಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಯ ಒಂದು ಅನುಕೂಲ, ಮತ್ತು ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗೋದ್ರ ಜೊತೆಗೆ ಒಳ್ಳೆಯ ಸಂಸ್ಕಾರವಂತರು ಆಗ್ತಾರೆ. ಹಾಗಾಗಿ ತಮ್ಮ ಮಕ್ಕಳ ಬಗ್ಗೆ ಚಿಂತೆ ಬೇಡ, ಓದೋದ್ರ ಬಗ್ಗೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ಒಳ್ಳೆ ವಿದ್ಯಾವಂತರು ಆಗ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಪ್ರಯತ್ನ ಬಹಳ ಮುಖ್ಯ. ಹಾಗಾಗಿ ನಮಗೆ ಏನು ಹೇಳ್ತಾರೆ ಅಂದರೆ, ಷಡ್ವೀರ್ ಮನುಷ್ಯ ಚಿಂತಾಣಂ ಸಪ್ತಂ ದೈವ ಚಿಂತನಂ, 6 ಪ್ರಯತ್ನವನ್ನು ನಾವು ಮಾಡಿದ್ರೆ 7ನೇದಾಗಿ ದೇವರ ಅನುಗ್ರಹ ಅಂತ ಹೇಳ್ತೀವಿ. ಅದಕ್ಕೆ 7ನೇದು ದೇವರ ಚಿಂತನೆ ಅಂತ ಹೇಳ್ತೀವಿ. ಅದಕ್ಕೆ ಪ್ರಯತ್ನಕ್ಕೆ ಫಲ ಅಂತ ಹೇಳ್ತೀವಿ. ಹಾಗೆ ಉದ್ಯೋಗಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತ ಎತ್ರ ವರ್ತಂತೆ ತತ್ರ ದೈವ ಸಹಾಯಕ. ಉದ್ಯೋಗ, ಸಾಹಸ, ಧೈರ್ಯ, ಶಕ್ತಿ, ಪರಾಕ್ರಮ ಇವೆಲ್ಲ ನಮ್ಮಲ್ಲಿ ಇದ್ದರೆ ಸಪ್ತಮಂ ದೈವ ಚಿಂತನಂ, 7ನೇದು ದೈವಾನುಗ್ರಹ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ತಮ್ಮಲ್ಲಿ ಎಲ್ಲ ರೀತಿಯ ಗುಣಧರ್ಮಗಳು ಇರೋದ್ರಿಂದ ತಮಗೆ ದೈವಾನುಗ್ರಹ ಪ್ರಾಪ್ತಿಯಾಗ್ತದೆ ಮತ್ತು ಎಲ್ಲ ರೀತಿಯ ಅನುಕೂಲ ಆಗ್ತದೆ. ಅದರ ಜೊತೆಗೆ ನಾವು ವಿಶೇಷವಾಗಿ ನಾವು ಒಂದು ಚಿಂತನೆಯನ್ನು ಮಾಡಬೇಕು. ಒಳ್ಳೇದಾಗತ್ತೆ, ಏನೇನು ಒಳ್ಳೇದಾಗತ್ತೆ ಅಂತ ನಾವು ಬೇಡ್ತೀವಿ. ನಾವು ಎಲ್ಲೋದ್ರೂ ಕೂಡ ದೇವರ ಹತ್ರ ಬೇಡೋದು ಒಳ್ಳೇದಾಗಬೇಕು ಅಂತೇಳಿ, ಒಂದೇ ರಿಸಲ್ಟ್. ನಾವು 108 ದೇವ್ರ ಹತ್ರ ಅದು ಕೊಡು ಇದು ಕೊಡು 108 ನಾವು ಕೇಳೋದಿಲ್ಲ, ಒಂದು ಮಾತಲ್ಲಿ ದೇವರ ಹತ್ರ ನಾವು ಹೋಗ್ತೀವಿ. ನಾವೇನೋ ತಿರುಪತಿಗೆ ಹೋದ್ವಿ, ಶ್ರೀನಿವಾಸನ ಹತ್ರ ಏನು ಬೆಳ್ತೀವಿ, ಒಳ್ಳೇದಾಗಲಿ ಅಂತ ಬೆಳ್ತೀವಿ. ಧರ್ಮಸ್ಥಳಕ್ಕೆ ಹೋದ್ರೆ ಏನು ಬೆಳ್ತೀವಿ, ಒಳ್ಳೇದಾಗಿ ಅಂತ ಬೆಳ್ತೀವಿ. ಯಾವುದೇ ಕ್ಷೇತ್ರಕ್ಕೂ ದರ್ಶನಕ್ಕೆ ಹೋದ್ರೂ ಕೂಡ ನಾವು ಒಳ್ಳೇದಾಗಬೇಕು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಹೋಗ್ತೀವಿ. ನಾವು ಬೇರೆ ಬೇರೆ ಏನು ಕೇಳೋದಿಲ್ಲ. ಸಮಯಕ್ಕೆ ಅನುಗುಣವಾಗಿ ದೇವರು ನಮ್ಗೆ ಒಳ್ಳೇದು ಮಾಡಬೇಕು. ಆ ಕಾಲಾನುಸಾರವಾಗಿ ದೇವರು ಒಳ್ಳೇದು ಮಕ್ಕಳು ಓದೋರಿದ್ದರೆ ಅವರಿಗೆ ವಿದ್ಯಾವಂತರನ್ನಾಗಿ ಮಾಡಬೇಕು. ಇನ್ನು ಉದ್ಯೋಗ ಮಾಡೋರಿಗೆ ಅವರಿಗೆ ಉದ್ಯೋಗದಲ್ಲಿ ಯಶಸ್ಸು, ಪ್ರಮೋಷನ್ ಸಿಕ್ಕಿ ಒಳ್ಳೇದಾಗಬೇಕು. ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಏನೋ ಮನೆಯಲ್ಲಿ ಅವ್ರು ಕೆಲಸ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಗವಂತ ಎಲ್ರಿಗೂ ಕೊಡಬೇಕು ಅಂತೇಳಿ ನಮ್ಮ ಚಿಂತನೆ ಇರುತ್ತೆ. ಹೀಗೆ ಚಿಂತನೆ ಮಾಡುವಾಗ ಮನೆ ಕಟ್ಟುವಂಥ ಯೋಗ ಇದೆ, ನಿಮಗೆ ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಕೃಷಿ ಜಮೀನನ್ನು ತೆಗೆದುಕೊಳ್ಳುವಂಥ ಯೋಗ ಇದೆ. ಇವೆಲ್ಲ ನಿಮಗೆ ಅನುಕೂಲ ಇದೆ. ಯಾವುದೇ ರೀತಿ ತೊಡಕುಗಳು ನಿಮಗೆ ಯಾವುದೇ ರೀತಿಯ ಗ್ರಹ ಸಂಚಾರ ಅಂತ ಹೇಳ್ತೀವಿ ನಾವು, ಜಾತಕದ ಅಂಶದಿಂದ ನಿಮಗೆ ಬರೋದಿಲ್ಲ. ನಮ್ಮ ದೇವರು ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಬುದ್ಧಿಯನ್ನು ಸರಿ ಉಪಯೋಗಿಸ್ತಿದ್ದರೆ ತೊಂದರೆ ಬರ್ಬೋದೇ ಹೊರತು ನಿಮಗೆ ಯಾವುದೇ ಗ್ರಹಚಾರದಿಂದ ತೊಂದರೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಈ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಶೀಘ್ರ ಕೋಪ ಬರುತ್ತೆ, ಮತ್ತು ಅವ್ರಿಗೆ ಸ್ವಲ್ಪ ತಾಳ್ಮೆ ಕಮ್ಮಿ ಇರುತ್ತೆ. ಎಲ್ಲ ಅವಸರ ಮಾಡ್ಕೋತಾರೆ. ಯಾಕೆಂದರೆ ಅದು ತುಂಬ ಬುಧನ ರಾಶಿ ಆಗಿರೋದ್ರಿಂದ ಅದು ನಾವು ಮಾಡೋದು ಅಂತಲ್ಲ, ಒಂದು ರಾಶಿಯ ಪ್ರಭಾವ ಇರುತ್ತೆ. ಯಾಕೆಂದರೆ ಬುಧನು ಭಾಳ ಚುರುಕು ಮತ್ತು ತುಂಬ ಫಾಸ್ಟು, ಮತ್ತು ತಾಳ್ಮೆ ಸ್ವಲ್ಪ ಕಮ್ಮಿ, ಮತ್ತು ತುಂಬ ಅರ್ಜೆಂಟ್ ಇರುತ್ತೆ. ಯಾರಿಗೆ, ಈ ಬುಧನ ರಾಶಿಯವರಿಗೆ. ಸಾಮಾನ್ಯವಾಗಿ ಈ ಬುಧನ ಕಾರಕತ್ವ ರಾಶಿ 2 ಇದೆ, ಮಿಥುನ ಮತ್ತು ಕನ್ಯಾ. ಹೀಗೆ ಮಿಥುನ ರಾಶಿಯವರು ತುಂಬ ಫಾಸ್ಟು. ಮತ್ತು ಈ ಮಿಥುನ ರಾಶಿ ಒಂದು ವಿಶೇಷತೆ ಇದೆ, ಇದು ಕಾಲಪುರುಷನ ರಹಸ್ಯ ಕ್ಷೇತ್ರ ಅಂತ ನಾವು ಹೇಳ್ತೀವಿ.
ಕಾಲ ಪುರುಷ ರಹಸ್ಯ ಕ್ಷೇತ್ರವಾಗಿ ಇರೋದ್ರಿಂದ ಇಲ್ಲಿ ಕೆಲವೊಂದಷ್ಟು ನಿಲ್ಲೋದಿಲ್ಲ, ತುಂಬ ಫಾಸ್ಟ್ ಹೋಗ್ತದೆ. ತಾಳ್ಮೆ ಇರೋದಿಲ್ಲ, ಅರ್ಜೆಂಟ್ ಇರುತ್ತೆ, ಕ್ಷಣ ಮಾತ್ರ ಎಲ್ಲ ಆಗಬೇಕು ಎಲ್ಲ ಇರುತ್ತೆ. ಅದೆಲ್ಲ ಕರೆಕ್ಟ್ ಆಗಿದ್ದರೂ ಕೂಡ ಈಗ ಸಮಯಕ್ಕೆ ಸಂದರ್ಭವಾಗಿ ಕೆಲವೊಂದಷ್ಟು ಆ ಸಮಯಕ್ಕೆ ಆಗೋದಿಲ್ಲ, ಕೆಲವೊಂದಷ್ಟು ಆ ಸಮಯ ಮೀರಿ ಹೋಗ್ತದೆ, ಕೆಲವು ನೆಕ್ಸ್ಟ್ ಸಮಯ ಆಗುತ್ತೆ. ಹೀಗಾಗಿ ತಾಳ್ಮೆ ಕಳ್ಕೊಳ್ಳದೆ ತಾಳ್ಮೆಯಿಂದ ಇದ್ದು ಪ್ರತಿಯೊಂದು ಗಮನಿಸ್ಕೊಂಡು ಆ ಕಾಲ ಬಂದಾಗ ನಾವು ಅದನ್ನು ಕ್ಯಾಚ್ ಮಾಡಬೇಕಾಗತ್ತೆ. ಈಗ ನಾವು ಉದಾಹರಣೆಗೆ ಗಾಳಿ ಬಂದಾಗ ತೂರ್ಕೋಬೇಕು ಅಂತೀವಿ, ಗಾಳಿ ಬರೋವರೆಗೆ ನಿಂತ್ಕೋಬೇಕು, ಕಾಯಬೇಕು, ಗಾಳಿ ಬಂದಾಗ ತೂರ್ಕೋಬೇಕು. ಹಾಗೆ ಕೆಲವು ಸಮಯವನ್ನು ನೀವು ತಾಳ್ಮೆಯಿಂದ ಇದ್ದಾಗ ಇನ್ನೂ ಹೆಚ್ಚಿನ ನಮಗೆ ಯಶಸ್ಸು ಸಿಗುತ್ತೆ. ನಿಮ್ಗೆ ಒಳ್ಳೆ ಗುಡ್ ವಿಲ್ ಇದೆ, ನಿಮ್ಮ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿರ್ತೀರಿ, ಒಳ್ಳೆ ಕೆಲಸ ಮಾಡಿರ್ತೀರಿ. ನಿಮ್ಮ ಜೀವನದಲ್ಲಿ ನೀವು ಕೆಟ್ಟ ಕೆಲಸ ಜೀವನದಲ್ಲಿ ಮಾಡೇ ಇರಲ್ಲ, ಆದರೂ ಕೆಲವು ಸಮಸ್ಯೆಗಳು, ಸಣ್ಣ ಪುಟ್ಟ ಕಿರಿಕಿರಿಗಳು, ಕೆಲವೊಂದಷ್ಟು ನೀವು ಮಾಡಿರಲ್ಲ, ಏನೂ ತಪ್ಪು ಮಾಡಿರಲ್ಲ, ಆದರೂ ನಿಮ್ಮ ಮೇಲೆ ಅಪವಾದ ಬರೋದು, ನೀವೇನು ತಪ್ಪು ಮಾಡಿರಲ್ಲ ಅಂದರೂ ರಗಳೆ ಆಗೋದು, ನಿಮ್ಮ ಕೆಲಸ ನೀವು ಮಾಡಿಕೊಂಡ್ರು ಬೇರೆಯವ್ರಿಗೆ ತೊಂದರೆ ಕೊಡೋದು, ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಈ ಒಂದು ರಾಶಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗ್ತದೆ. ಕಾರಣ ಏನು ಅಂತಂದರೆ, ತಮ್ಮ ರಾಶಿಗೆ ದಶಮ ಭಾವದಲ್ಲಿ ಶನಿ ಇದ್ದು ವಕ್ರಾಗಿರ್ತಾನೆ. ಮತ್ತು ಶನಿ ದಶಮದಲ್ಲಿದ್ದಾಗ ನಿಮ್ಮ ಕರ್ಮಸ್ಥಾನ ಅಂತ ಹೇಳ್ತೀವಿ, ಅದು ಗುರುವಿನ ಕ್ಷೇತ್ರ. ಆ ಗುರು ಮುಂದೆ ಬಂದಾಗ ನಿಮಗೆಲ್ಲ ಸರಿ ಹೋಗ್ತದೆ. ಸ್ವಲ್ಪ ಕಾಯಬೇಕಾಗತ್ತೆ, ಎಲ್ಲ ಕಷ್ಟಗಳಿಂದ ಪಾರಾಗ್ಬೋದು. ಜೊತೆಗೆ ಆರೋಗ್ಯದ ವಿಚಾರ ಬಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ರಗಳೆ ಇರ್ತದೆ. ಅಂದರೆ ನಿಮಗೆ ಸುಸ್ತು, ಆಯಾಸ, ಬೆನ್ನು, ಸೊಂಟ ನೋವು, ತಲೆನೋವು, ಸುಸ್ತು ಇವೆಲ್ಲ ಇರುತ್ತೆ. ತುಂಬ ಟೆನ್ಷನು, ಸ್ಟ್ರೆಸ್ಸು, ಮಾನಸಿಕ ಒತ್ತಡಗಳು ಜಾಸ್ತಿ ಇರುತ್ತೆ. ಇದೆಲ್ಲವನ್ನು ತಾಳ್ಮೆಯಿಂದ ಇದ್ದು ಸರಿಪಡಿಸ್ಕೋಬೇಕು. ಜೊತೆಗೆ ನಿಮ್ಮ ಆಯುಷ್ಯ ಸ್ಥಾನ, ಆರೋಗ್ಯ ಸ್ಥಾನ ತುಂಬ ಚೆನ್ನಾಗಿದೆ. ಮತ್ತು ಭಾಗ್ಯಸ್ಥಾನ ಅಂತ ಹೇಳ್ತೀವಿ, ನೀವು ಭಾಗ್ಯೋದಯ ಆಗ್ತಾ ಇದೆ. ನೀವು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಯಾವುದು ಕೈಗೊಳ್ತೀರೋ ಅವೆಲ್ಲ ಈಗ ಕೈಗೂಡುವಂಥ ಯೋಗ ಇದೆ. ನೀವೇನು ಅಂದ್ಕೊಳ್ತೀರೋ ಅವೆಲ್ಲ ಕೈಗೂಡಿ ಬಂದು ನಿಮ್ಮ ಜೀವನದಲ್ಲಿ, ಇನ್ನು ಮುಂದಿನ ಜೀವನದಲ್ಲಿ, ಭವಿಷ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗುವಂಥ ಯೋಗವು ಕೂಡ ಇದೆ. ಇನ್ನು ದಾಂಪತ್ಯದಲ್ಲಿ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ನಿಮ್ಮ ದಾಂಪತ್ಯ ತುಂಬ ಚೆನ್ನಾಗಿದೆ, ಅನ್ಯೋನ್ಯವಾಗಿರ್ತೀರಿ, ಯಾವುದೇ ತೊಂದರೆ ತೊಡಗಳಿಲ್ಲ, ಗಲಾಟೆ ಇಲ್ಲ, ಮನಸ್ತಾಪ ಇಲ್ಲ, ಸಮಾಧಾನ ಇಲ್ಲ. ನೀವು ಒಬ್ಬರು ಬಿಟ್ಟು ಒಬ್ರು ಹೋಗಲ್ಲ, ಅಷ್ಟು ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ದಾಂಪತ್ಯ ಜೀವನ ನಿಮ್ಮ ಜೀವನದಲ್ಲಿ ಇರ್ತದೆ. ನಿಮ್ಮ ಮಕ್ಕಳು ನಿಮ್ಮ ಜೊತೆಗಿದ್ದು ಒಳ್ಳೆ ಚೆನ್ನಾಗಿ ನೋಡ್ಕೊತಾರೆ. ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹೀಗೆ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಹಿಂದೆ ಇತ್ತೋ ಗೊತ್ತಿಲ್ಲ, ಮುಂದೆ ಆಗೋದು ಇಲ್ಲ. ಆ ರೀತಿಯ ಒಂದು ಲೈಫ್ ನಿಮ್ಮ ಜೀವನದಲ್ಲಿ ಸೆಟ್ಲ್ ಆಗುವಂಥ ಯೋಗ ಈ ಒಂದು ಸಮಯದಲ್ಲಿದೆ. ಈ ಸಮಯ ಬಿಟ್ಟರೆ ಮುಂದಿನ ಸಮಯದಲ್ಲಿ ಇಂಥ ಯೋಗಗಳು ಬರುತ್ತೆ ಅಂತ ನಾವು ಊಹಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಯಾವುದೇ ಕೆಲಸ ಕಾರ್ಯ ಇದ್ದರೂ ಕೂಡ ಮುಂದುವರಿಸಿ. ಒಂದು ವೇಳೆ ನಿಮಗೆ ತೊಂದರೆ ಇದೆ ಅಂತಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಜಾತಕದಲ್ಲಿ ಸಮಸ್ಯೆ ಇದ್ದರೆ ಈ ಜ್ಯೋತಿಷ್ಯ ಫಲದಲ್ಲಿ ನಾವು ಏನು ಹೇಳಿರ್ತೀವಿ ಇದು 50% ನಿಮಗೆ ರಿಡ್ಯೂಸ್ ಆಗುತ್ತೆ, ಅಂದರೆ ಫಲ ಕಡಿಮೆ ಆಗುತ್ತೆ. ಬಟ್ ಪೂರ್ತಿ ಕಮ್ಮಿ ಆಗಲ್ಲ, 50%, 100 ಇರೋದು 50 ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕವನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ. ಈ ವಿಶೇಷವಾಗಿ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಮುಹೂರ್ತ ಮತ್ತು ಸಾರಾವಳಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮುಹೂರ್ತ ಸಾರಾವಳಿ ನೋಡದೆ ಏನು ಮಾಡಬೇಡಿ, ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಕೆಲಸ ಕಾರ್ಯ ಉದ್ಯೋಗ ಯಶಸ್ಸು ಸಿಗುತ್ತೆ. ಆಗದೇ ಇರುತ್ತೆ ವಿವಾಹ, ಸಂತಾನ ಆಗದಿರತಕ್ಕಂಥ ಯೋಗ, ಸಂತಾನ ಪ್ರಾಪ್ತಿ ಆಗೋದು, ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ, ವಾಹನ ತೆಗೆದುಕೊಳ್ಳುವಂಥ ಯೋಗ, ಮಕ್ಕಳನ್ನು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡುವಂಥ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ನಿಮಗೆ 100ಕ್ಕೆ 100 ಈ ಒಂದು ಮಿಥುನ ರಾಶಿಯವರಿಗೆ ಒಳ್ಳೆಯದಿದೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಒಂದು ವೇಳೆ ತೊಂದರೆ ಇದ್ದರೆ ಹತ್ತಿರತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಬುಧವಾರದ ದಿವಸ ನೀವು ಅರ್ಚನೆಯನ್ನು ಮಾಡೋದ್ರಿಂದ ಸರ್ವ ಕಷ್ಟಗಳು ಪರಿಹಾರ ಹೊಂದಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ದೊರಕುತ್ತೆ. ಶುಭವಾಗಲಿ. ಡಿಸೆಂಬರ್ ಮಾಸ ಭವಿಷ್ಯ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಈ ಒಂದು ರಾಶಿಗೆ ಒಳ್ಳೆಯ ಫಲಗಳು ಬರುತ್ತೆ, ಜೊತೆಗೆ ಸಣ್ಣ ಪುಟ್ಟ ಅಡೆತಡೆಗಳು ಕೂಡ ಇರುತ್ತೆ. ಕರ್ಕಾಟಕ ರಾಶಿ ಇರತಕ್ಕಂಥ ವ್ಯಕ್ತಿಗೆ ಆರ್ಥಿಕವಾಗಿ ತುಂಬ ತೊಂದರೆ ಆಗ್ತದೆ. ಯಾಕೆ ಅಂತಂದರೆ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ಆರ್ಥಿಕ ತೊಂದರೆ ಹೇಗಾಗುತ್ತೆ ಅಂದರೆ ಬರತಕ್ಕಂಥದ್ದು ಬರೋದಿಲ್ಲ, ಕೊಡ್ತಕ್ಕಂಥದ್ದು ಕೊಡೋಕ್ಕಾಗಲ್ಲ, ಸಾಲ ಮಾಡುವಂಥ ಇವುಗಳು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಆರ್ಥಿಕ ಸಂಕಷ್ಟದಿಂದ ತಾವು ತಾಳ್ಮೆಯಿಂದ ಎದುರಿಸಬೇಕು. ಆರ್ಥಿಕ ಸಂಕಷ್ಟದಿಂದ ಪಾರಾಗಬೇಕು ಅಂದರೆ ತಾವು ತಾಳ್ಮೆಯನ್ನು ಕಳ್ಕೋಬಾರದು, ಯೋಚನೆಯನ್ನು ಮಾಡಬೇಕು. ಇನ್ನು ನಾವು ಯೋಚನೆ ಮಾಡೋದು ಇನ್ನು ಕೆಲವೊಂದಷ್ಟು ಆಸ್ತಿ ವಿಚಾರದಲ್ಲಿ, ಅಂದರೆ ಯಾವ ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ. ಇನ್ನು ದಾಯಾದಿಗಳಿರ್ತಾರೆ, ಅಣ್ಣ, ತಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ. ಈ ಆಸ್ತಿ ವಿಚಾರದಲ್ಲಿ ನಿಮ್ಮದು ಶೇರ್ ಬಂದಿಲ್ಲ ಅಂದರೆ ಅದನ್ನು ಸ್ವಲ್ಪ ಈಗ ತೆಗೆದುಕೊಳ್ಳುವಂಥ ಯೋಗ ಬರುತ್ತೆ. ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ಅದಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಅಣ್ಣ ತಮ್ಮಂದಿರು ಏನಾದ್ರು ಜಗಳ ಮನಸ್ತಾಪ ಇದ್ದರೆ ತಾವು ತಾಳ್ಮೆಯಿಂದ ಇರೋದು ತುಂಬ ಒಳ್ಳೆಯದು. ನೀವು ಹೆಚ್ಚು ಗಲಾಟೆ ಮತ್ತೊಂದು ಇನ್ನೊಂದು ಕೋರ್ಟು ಕಚೇರಿ ಹೋದರೆ ಆಸ್ತಿ ವಿಚಾರ ನಿಮಗೆ ಖರ್ಚು ಜಾಸ್ತಿ ಬರುತ್ತೆ, ಸ್ವಲ್ಪ ಸಫರ್ ಆಗಬೇಕಾಗುತ್ತೆ. ಕೂತ್ಕೊಂಡು ಮಾತಾಡಿ, ಇಲ್ಲ ಒಳ್ಳೆಯ ಸಮಯ ಬಂದಾಗ ನಿಮ್ಮ ಜಾತಕ ತೋರಿಸ್ಕೊಂಡು ನೀವು ಯಾವುದೇ ವಾರಕ್ಕೆ ನೀವು ಕೈ ಹಾಕೋದು ಬಹಳ ಮುಖ್ಯವಾದ ವಿಚಾರ ಆಗಿರುತ್ತೆ. ಇನ್ನು ನಿಮ್ಮ ಧನಸ್ಥಾನ ಅಂತ ನಾವು ಏನು ಹೇಳ್ತೀವಿ, ಅಲ್ಲಿ ಕೇತು ಸ್ಥಿತ ಆಗಿದ್ದಾನೆ. ಕೇತು ಅಲ್ಲಿ ಇರೋದ್ರಿಂದ ನಿಮ್ಗೆ ಬರ್ತಕ್ಕಂಥ ದುಡ್ಡು ಕಾಸುಗಳೆಲ್ಲ ಖಾಲಿ ಆಗುತ್ತೆ, ಜೊತೆಗೆ ಸಾಲ ಆಗ್ಬೋದು. ಮತ್ತು ನಿಮಗೆ ಯಾವುದು ಒರಿಜಿನಲಿಟಿ ಅಂತ ಗೊತ್ತಾಗಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಸುಳ್ಳನ್ನು ಸತ್ಯವಂತ ನಂಬ್ತೀರಿ, ಸತ್ಯವನ್ನು ಸುಳ್ಳಂತ ನಂಬ್ತೀರಿ. ಅದನ್ನು ಪರಾಮರ್ಶಿ ನೋಡೋದಿಲ್ಲ. ಪ್ರತಿಯೊಂದನ್ನು ಕೂಡ ಕಣ್ಣಲ್ಲಿ ಕಂಡರೂ ಪರಾಮರ್ಶಿ ನೋಡು ಅಂತ ಹೇಳ್ತಾರೆ. ಹಾಗೆ ಕಣ್ಣಲ್ಲಿ ಕಂಡರೂ ಕೂಡ ಪರಾಮರ್ಶಿ ನೋಡಬೇಕು.
100 ಅಪರಾಧಿಗಳು ಶಿಕ್ಷೆ ಆಗಬಹುದು, ಅದು ನಿರಪರಾಧಿ ಶಿಕ್ಷೆ ಆಗಬಾರ್ದು. ಹಾಗಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೋಡಬೇಕು, ಯಾವ ಸತ್ಯಾಸತ್ಯ ಪರಿಶೀಲನೆ ಮಾಡಿ ಮುಂದೆ ಹೋಗಿ. ಯಾಕೆಂದರೆ ಕೇತು ಮಾಯಾಗ್ರಹ ವಾಕ್ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಮಾಯಲ್ಲಿ ಸುಳ್ಳು ಹೇಳಿಸ್ಬೋದು, ಬೇರೆ ಬೇರೆ ಸುಳ್ಳು ಹೇಳಿಸ್ಬೋದು, ಅಥವಾ ತಪ್ಪಾಗಿ ನಿಮಗೆ ಗ್ರಹಿಸ್ಬೋದು, ತಪ್ಪು ನಡವಳಿಕೆ ನಿಮಗೆ ಸರಿ ಕಾಣಿಸ್ಬೋದು. ಎಲ್ಲವನ್ನು ಚಿಂತನೆ ಮಾಡಿ. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದು, ಸಾಲ ಕೊಡೋದು, ಸುರುಟಿ ಹಾಕೋದು ಮಾಡೋಕ್ಕೆ ಹೋಗಬೇಡಿ. ಹೋದರೆ ನಿಮಗೆ ನಷ್ಟ ಬರುವ ಸಾಧ್ಯತೆಗಳು ನಿಮಗೆ ಇರುತ್ತೆ. ಇನ್ನು ಆಸ್ತಿ ವಿಚಾರದಲ್ಲಿ ನೀವು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಪಿತರಾತ ಆಸ್ತಿ ನಿಮಗೆ ಯಾವಾಗಿದ್ದರೂ ಕೂಡ ಸಿಗುತ್ತೆ, ಸಿಗುವಂಥ ಯೋಗ ಇದೆ. ಪ್ರಯತ್ನ ಮಾಡಿ, ಸ್ವಲ್ಪ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನು ನಿಮಗೆ ಹಣಕಾಸಿನ ವಿಚಾರ ಆಯಿತು, ಇನ್ನು ಆಸ್ತಿ ವಿಚಾರ ಆಯಿತು, ಇನ್ನು ಮಕ್ಕಳ ವಿಚಾರ. ಮಕ್ಕಳು ವಿದ್ಯಾವಂತರು ಆಗ್ತಾರೆ, ಓದಿಸ್ಬೇಕು, ಪ್ರಯತ್ನ ಮಾಡಬೇಕು. ಮಕ್ಕಳು ಸ್ವಲ್ಪ ಲೇಜಿನೆಸ್ ಇರುತ್ತೆ, ಅಂದರೆ ಸ್ವಲ್ಪ ಅವರಿಗೆ ಓದೋದ್ರ ಬಗ್ಗೆ ಆಸಕ್ತಿ ಕಮ್ಮಿ ಇರುತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟು ಓದಿಸಿದ್ರೆ, ಅವ್ರಿಗೆ ಮಾರ್ಗದರ್ಶನವನ್ನು ನೀವು ಮಾಡಿದ್ರೆ ಅವರು ಒಳ್ಳೆ ವಿದ್ಯಾವಂತರಾಗ್ತಾರೆ, ಯಾವುದೇ ರೀತಿಯ ಸಂದೇಹ ಇಲ್ಲ. ಆನಂತರದಲ್ಲಿ ನಿಮಗೆ ಮತ್ತೊಂದು ಏನಂತಂದರೆ ನಿಮ್ಮ ಒಂದು ದಾಂಪತ್ಯವನ್ನು ನೋಡಿದ್ರೆ, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಇರಿಸು ಮುರಿಸಿದೆ, ಗಲಾಟೆ ಇದೆ, ಮನಸ್ತಾಪ ಇದೆ. ಸ್ವಲ್ಪ ಒಬ್ಬರು ಹೇಳಿದ ಒಬ್ರಿಗೆ ಆಗಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದನ್ನು ಸ್ವಲ್ಪ ಕೂತು ಮಾತಾಡಿ ಕನ್ವಿನ್ಸ್ ಮಾಡಿ. ಇಂಥ ವಿಷಯ ನಿಮ್ಮ ಸಮಸ್ಯೆಗಳಿಂದ ಇದ್ದರೆ ನಿಮ್ಮ ಮನೆಯಲ್ಲಿ ಮಾತಾಡ್ಕೊಳ್ಳಿ. ಗಂಡ ಇದ್ದರೆ ಹೆಂಡತಿ, ಹೆಂಡತಿ ಇದ್ದರೆ ಗಂಡ, ಕೂತ್ಕೊಂಡು ನಿಮ್ಮ ಕಷ್ಟವನ್ನು ಸರಿಯಾಗಿ ಪರಾಮರ್ಶೆ ಮಾಡ್ಕೊಳ್ಳಿ. ಕೂತ್ಕೊಂಡು ಸರಿಯಾಗಿ ಚಿಂತನೆ ಮಾಡಿ. ನೀವು ರಫ್ ಆ್ಯಂಡ್ ಟಫ್ ಮಾತಾಡೋಕೆ ಹೋದರೆ ಅದರಲ್ಲಿ ಜಗಳ ಆಗುತ್ತೆ, ಮನಸ್ತಾಪ ಆಗುತ್ತೆ. ಹಾಗಾಗಿ ಅದನ್ನು ಸೂಕ್ಷ್ಮ, ದಾಂಪತ್ಯ ಜೀವನ ಭಾಳ ಸೂಕ್ಷ್ಮವಾದ ವಿಚಾರ, ಅದನ್ನು ತಾಳ್ಮೆಯಿಂದ ಇದ್ದು ಸರಿಪಡಿಸ್ಕೊಳ್ಳಿ. ಅದು ಕೂಡ ನಿಮಗೆ ಸರಿ ಹೋಗುತ್ತೆ. ಇನ್ನು ಆರೋಗ್ಯದ ವಿಚಾರ ಬಂದರೆ ನಿಮಗೆ ಗಂಟಲಲ್ಲಿ ಸ್ವಲ್ಪ ನೋವು ಬರೋದು, ಅಂದರೆ ಥೈರಾಯ್ಡು ಮತ್ತು ಕಿವಿ ನೋವು, ಅಂದರೆ ENT ಪ್ರಾಬ್ಲಮ್ ಬರ್ಬೋದು, ಹುಷಾರಾಗಿರಬೇಕು. ಉಸಿರಾಟ ತೊಂದರೆ ಬರ್ಬೋದು, ಮತ್ತು ಡೈಜೆಷನ್ ಆಗದೆ ಇರತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಆಗದೆ ಇರತಕ್ಕಂಥದ್ದು, ಈ ಥರ ತೊಂದರೆಗಳು ಬರ್ಬೋದು. ಸ್ವಲ್ಪ ಆರೋಗ್ಯಕರವಾಗಿರ್ತಕ್ಕಂಥ ಊಟ, ಆಹಾರ ಮತ್ತು ವಿಹಾರಗಳನ್ನು ಬದಲಾಯಿಸ್ಕೊಂಡು, ಮತ್ತು ತಾತ್ಕಾಲಿಕ ಔಷಧೋಪಚಾರವನ್ನು ಮಾಡೋದು, ಮತ್ತು ವೈದ್ಯರ ಹತ್ರ ಸ್ವಲ್ಪ ಸಲಹೆ ತೊಗೊಂಡ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಆನಂತರದಲ್ಲಿ ನಿಮ್ಮ ಒಂದು ಇದು ಏನಿದೆ ಭಾಗ್ಯ ಅಂತ ನಾವು ಹೇಳ್ತೀವಿ. ಭಾಗ್ಯ ಅಂತ ನಮಗೆ ಏನೆಲ್ಲ ಯೋಗ ಇದೆ ಅಂತ ನಾವು ಯೋಗವನ್ನು ಭಾಗ್ಯ ಅಂತ ಹೇಳ್ತೀವಿ. ಹಾಗಾಗಿ ಯೋಗಗಳೇನು ಪ್ರಾಪ್ತಿಯಾಗುತ್ತೆ ಅಂದರೆ, ತಮಗೆ ಯೋಗಗಳು ಪೂರ್ವಾಜಿತ ಕರ್ಮದ ಕೆಲವು ಯೋಗಗಳು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ನೀವು ಪರಿಹಾರಗಳನ್ನು ಮಾಡ್ಕೊಳ್ಳಿ, ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಯಾವುದೇ ಇದ್ದರೂ ಕೂಡ ನಮಗೆ ಪೂರ್ವಾಜಿತ ಕರ್ಮ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ನಾವು ಏನೂ ಮಾಡಿರಲ್ಲ, ಆದರೂ ನಮಗೆ ಕಷ್ಟ ಬರುತ್ತೆ. ನಾವು ಎಷ್ಟೇ ಒಳ್ಳೇದು ಮಾಡ್ತಾ ಇರ್ತೀವಿ, ಆದರೂ ಸಮಸ್ಯೆ ಬರುತ್ತೆ. ಸಮಸ್ಯೆ ಬರಲಿ ಅಂತ ನಾವು ಕೇಳೋದಿಲ್ಲ. ಜೀವನದಲ್ಲಿ ಎಲ್ಲ ನಾವು ತಪ್ಪಾಗಿ ನಡ್ಕೊಳ್ಳಲ್ಲ, ತಪ್ಪಾಗಿ ಮಾತಾಡಲ್ಲ, ಯಾರು ಮನಸ್ಸು ನೋಯಿಸಲ್ಲ, ನಮಗೆ ಗುಡ್ ವಿಲ್ ಇರುತ್ತೆ, ಎಲ್ಲ ಇರುತ್ತೆ. ಆದರೂ ಪ್ರಾಬ್ಲಮ್ ಇರುತ್ತೆ. ಅದು ಪೂರ್ವಾಜಿತ ಕರ್ಮ ಅಂತ ಹೇಳೋದಕ್ಕೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ. ಮತ್ತು ನಿಮಗೆ ತುಂಬ ಕೆಟ್ಟದ್ದಾಗತ್ತೆ ಅಂತ ಒಳ್ಳೆಯದಾಗತ್ತೆ ಅಂತ ನಾವು ಹೇಳ್ತೀವಿ. ಮತ್ತು 9ನೇ ಮನೆಯಲ್ಲಿ ಶನಿ ಇರೋದು ಸ್ವಲ್ಪ ಮಟ್ಟಿಗೆ ತೊಂದರೆನೇ. ಅಂದರೆ ತಂದೆಗೆ ತೊಂದರೆ, ಪಿತೃಸ್ಥಾನದಲ್ಲಿ ಕಾರಕಾಧಿಪತಿ, ಅಂದರೆ ಈ ರಾಶಿಗೆ ಅಷ್ಟಮಾಧಿಪತಿ, ಅಂದರೆ 7 ಮತ್ತು 8ನೇ ಮನೆ ಅಧಿಪತಿ 9ರಲ್ಲಿದ್ದಾರೆ. ಅಂದರೆ ತಂದೆಗೆ ತೊಂದರೆ. ಈ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತಂದೆಗೆ ತೊಂದರೆ ಬರತಕ್ಕಂಥದ್ದು. ಶನಿ ಬಂದು ಯಾವಾಗ ಕುಟುಂಬ ಸ್ಥಾನಾಧಿಪತಿ ಪಿತೃಸ್ಥಾನದಲ್ಲಿ ಪಿತೃಕಾರಕ ಗ್ರಹ ಹೋಗಿ ಅಲ್ಲಿ ಕುಳಿತುಕೊಂಡಾಗ ತಂದೆಗೆ ತೊಂದರೆ ಬರುವಂತಹ ಸಾಧ್ಯತೆ ಇರುತ್ತೆ. ತಂದೆಯ ಆರೋಗ್ಯ ಬಗ್ಗೆ ಭಾಳ ಗಮನ ವಹಿಸಬೇಕು. ತಂದೆಯನ್ನು ತುಂಬ ಕಾಳಜಿಯಿಂದ ನೋಡ್ಕೋಬೇಕು. ತಂದೆಗೆ ಆಶೀರ್ವಾದವನ್ನು ಪಡಿಬೇಕು. ಆವಾಗ ತಂದೆಗೂ ಕೂಡ ಒಳ್ಳೆಯದಾಗ್ತದೆ, ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ. ಮನಸ್ಸಲ್ಲಿ ಯಾವುದೇ ರೀತಿಯ ಯೋಚನೆಯನ್ನು ಮಾಡದೆ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು. ದೇವರು ಅಂತಂದರೆ ನಮ್ಮ ಕುಲದೇವರನ್ನ ಮನೆದೇವ್ರನ್ನ ಹೆಚ್ಚಿನ ಪ್ರಾರ್ಥನೆ ಮಾಡಬೇಕು. ಕುಲದೇವರು ಮನೆದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಬೇರೆಯವರು ಮಾಡಲ್ಲ ಅಂತಲ್ಲ, ನಮಗೆ ನಮ್ಮ ಒಂದು ಚಿಂತನೆ ಇದೆ, ನಮ್ಮ ಒಂದು ಶಾಸ್ತ್ರ, ಒಂದು ಸಂಪ್ರದಾಯ, ಒಂದು ಆಚರಣೆ ಇರ್ತದೆ. ಮನೆದೇವರು ಕುಲದೇವರನ್ನ ಆಚರಣೆಯನ್ನು ನಾವು ಯಾವಾಗಲೂ ಮಾಡಬೇಕು, ಯಾವಾಗಲೂ ದರ್ಶನವನ್ನು ಮಾಡಬೇಕು. ಆದ್ದರಿಂದ ನಮಗೆ ಎಷ್ಟೋ ನಮ್ಮ ಕುಲವೃದ್ಧಿ ಆಗ್ತದೆ, ವಂಶಾಭಿವೃದ್ಧಿ ಆಗ್ತದೆ. ನಮ್ಮ ವಂಶದಲ್ಲಿ ಮತ್ತು ನಮ್ಮ ಕುಲದಲ್ಲಿ, ನಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ನಮಗೆ ಕೆಲವೊಂದಷ್ಟು ಮಾನಸಿಕ ಬದಲಾವಣೆ, ಮಾನಸಿಕ ನೆಮ್ಮದಿ, ಸುಖ, ಶಾಂತಿ ಮತ್ತು ಯಶಸ್ಸು ಸಿಗೋದಕ್ಕೆ ನಮ್ಮ ಮನೆಯ ದೇವರು ಅಥವಾ ಕುಲದೇವರ ಪೂರ್ಣ ಅನುಗ್ರಹ ಬೇಕಾಗ್ತದೆ. ಜೊತೆಗೆ ನಮ್ಮ ಆಚರಣೆಯೂ ಕೂಡ ಅದು ಆಗಿರುತ್ತೆ, ನಮ್ಮ ಒಂದು ಸಂಪ್ರದಾಯವೂ ಕೂಡ ಆಗಿರುತ್ತೆ. ಅದೇ ದಶಮಸ್ಥಾನವನ್ನು ನೋಡಿದ್ರೆ, ಉದ್ಯೋಗದಲ್ಲಿ ಅಂಥದ್ದೇನೋ ಅನುಕೂಲ ಇಲ್ಲ, ಪ್ರಯತ್ನ ಪಟ್ಟರೆಲ್ಲ ಅನುಕೂಲ ಆಗುತ್ತೆ. ಅಂದರೆ ಪ್ರಯತ್ನ ಪಟ್ಟರೆ ಅಂತಂದರೆ ಕೆಲವೊಂದಷ್ಟು ಉದ್ಯೋಗ ಚೆನ್ನಾಗಿರುತ್ತೆ, ಕೆಲವು ಜನಕ್ಕೆ ಚೆನ್ನಾಗಿರಲ್ಲ. ಈ ಒಂದು ರಾಶಿಯವರಿಗೆ, ಕರ್ಕಾಟ ರಾಶಿಯವ್ರಿಗೆ ಕೆಲವು ಜನಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಚೆನ್ನಾಗಿರಲ್ಲ ಅಂತಂದರೆ ಅವರಿಗೆ ಒಂದು ದಶಾಭುಕ್ತಿ ಕಾಲವೂ ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಯಾವ ಕೆಲಸ ಮಾಡೋರಿಗೆ ಅನುಕೂಲ ಇರುತ್ತೆ, ಗಾರ್ಮೆಂಟ್ ಕೆಲಸ ಮಾಡೋರಿಗೆ ಅನುಕೂಲ ಇರುತ್ತೆ, ಇಂಡಸ್ಟ್ರಿ ಕೆಲಸ ಮಾಡೋರಿಗೆ ಅನುಕೂಲ ಇರುತ್ತೆ, ಪೆಟ್ರೋಲ್ ಬಂಕ್ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಅನುಕೂಲ ಇರುತ್ತೆ. ನಾವು ಆವಾಗ ಹೇಳಿದ್ವಿ ಪೆಟ್ರೋಲ್ ಬಂಕ್ ಮಾಡೋರಿಗೆ ಚೆನ್ನಾಗಿಲ್ಲ ಅಂತೇಳಿ. ಅಂದರೆ ಕೆಲವು ಲೊಕೇಶನ್ನು, ಈಗ ಕರ್ಕಾಟ ರಾಶಿಯವರು ಕೆಲವೊಂದಷ್ಟು ಅನುಕೂಲ ಆಗುತ್ತೆ, ಮೇಷರಾಶಿ ಅನುಕೂಲ ಆಗದೇ ಇರ್ಬೋದು. ಹೀಗೆ ಆ ರಾಶಿಯವರು ಲೊಕೇಶನ್ ಒಂದೇ ಜಾಗದಲ್ಲಿ ಎಲ್ಲರೂ ಇರೋದಿಲ್ಲ, ಬೇರೆ ಬೇರೆ ಜಾಗದಲ್ಲಿ ಇರ್ತಾರೆ. ಬೇರೆ ಬೇರೆ ಜಾಗದಲ್ಲಿ ಇರೋದ್ರಿಂದ, ಬೇರೆ ಬೇರೆ ಒಂದು ರಾಶಿಯವರು ನಕ್ಷತ್ರ ಇರೋದ್ರಿಂದ ಅನುಕೂಲ ಆಗುತ್ತೆ. ಒಂದು ಪೆಟ್ರೋಲ್ ಬಂಕ್ ಕೆಲಸ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಆನಂತರ ಹಣಕಾಸಿನ ಯೋಚನೆ ಮಾಡೋರು, ಅಂದರೆ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಆಗುವಂಥ ಯೋಗ ಕೂಡ
ಇರುತ್ತೆ. ಇನ್ನು ಸಿನಿಮಾ ಇಂಡಸ್ಟ್ರಿ ಅವರಿಗೆ ಚೆನ್ನಾಗಿರುತ್ತೆ. ಆ ನಂತರದಲ್ಲಿ ಪತ್ರಿಕೋದ್ಯಮದಲ್ಲಿ ಅವರಿಗೆ ಚೆನ್ನಾಗಿರ್ತದೆ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ವೈದ್ಯರಿಗೆ, ನ್ಯಾಯವಾದಿಗಳಿಗೆ, ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಚಿಲ್ಡ್ರನ್ ಶಾಪ್ ಮಾಡ್ತಕ್ಕಂಥವರಿಗೆ, ಬಟ್ಟೆ ಅಂಗಡಿ ಅವರಿಗೆಲ್ಲ ಸ್ವಲ್ಪ ಅನುಕೂಲ. ಸಾಮಾನ್ಯವಾಗಿ ಎಲ್ಲ ಅನುಕೂಲ ಇದೆ. ಬಿಸ್ನೆಸ್ ಮಾಡೋರಿಗೆ ತುಂಬ ಅನುಕೂಲ ಇದೆ ಅಂತೇಳಿ ಅನುಕೂಲ ಇದೆ. ಭಾಳ ಆದರೂ ಜಾಗ್ರತೆ ಆಗಿರಬೇಕು. ಮತ್ತು ಕೆಲವೊಂದಷ್ಟು ಈ ಲೋಹ ಸಂಬಂಧ ಅಂದರೆ ಕಬ್ಬಿಣ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಅನಾನುಕೂಲ ಇದೆ. ಸಿಮೆಂಟ್ ವ್ಯಾಪಾರ ಮಾಡೋ ಸ್ವಲ್ಪ ಅನುಕೂಲ ಇದೆ. ಕನ್ಸ್ಟ್ರಕ್ಷನ್ ಫೀಲ್ಡ್, ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರಿಗೆ ಸ್ವಲ್ಪ ಅನಾನುಕೂಲ ಇರುತ್ತೆ ಅಂತ ಹೇಳ್ತೀವಿ. ಇನ್ನು ಲೀಗಲ್ ಅಡ್ವೈಸರ್, ಒಂದು ಕಾನೂನು ಸಂಬಂಧಪಟ್ಟಂತೆ ಕಾನೂನು ಸಲಹೆಗಾರರಿಗೆ ಸ್ವಲ್ಪ ತೊಂದರೆ ಇರುತ್ತೆ. ಆಡಿಟ್ರಿಗೆ ಸ್ವಲ್ಪ ಅನಾನುಕೂಲ ಇರುತ್ತೆ. ಹೀಗೆ ಅನಾನುಕೂಲ ಅಂತಲ್ಲ, ಅದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಒಂದು 10% 20% ಸ್ವಲ್ಪ ಸ್ಲೋ ಇರುತ್ತೆ ಅಂತ ನಾವು ಹೇಳ್ತೀವಿ. ಅವೆಲ್ಲ ಜಾಗ್ರತೆಯಿಂದ ಇರಬೇಕು. ಈಗಿದ್ದ ನಾಳೆ ಇರಲ್ಲ, ನಾಳೆ ಇದ್ದ ನಾಡ್ದಿರಲ್ಲ. ಕಾಲ ತಸ್ಮೇನ್ ಕಾಲ ಬದಲಾಗುತ್ತೆ, ಜೀವನ ಬದಲಾಗುತ್ತೆ, ಜನ ಬದಲಾಗ್ತಾರೆ, ಮನಸ್ಥಿತಿ ಬದಲಾಗುತ್ತೆ, ವ್ಯವಹಾರ ಬದಲಾಗುತ್ತೆ. ಇವೆಲ್ಲ ಬದಲಾವಣೆ ಮನುಷ್ಯನ ಜೀವನ, ಪ್ರಕೃತಿಯ ನಿಯಮ. ಅದನ್ನು ನಾವು ಕೂಡ ಅನುಸರಿಸ್ಕೊಂಡು ಕಾಲಾನುಸಾರವಾಗಿ ನಡ್ಕೊಂಡು ಹೋಗಬೇಕು. ಮತ್ತು ಈ ಒಂದು ಕರ್ಕಾಟ ರಾಶಿಯವರು ಹೆಚ್ಚಿನದಾಗಿರ್ತಕ್ಕಂಥ ಒಂದು ಶ್ರೀನಿವಾಸನ ಆರಾಧನೆಯನ್ನು ಮಾಡಬೇಕು. ಕುಲದೇವರ ಮನೆದೇವರ ಆರಾಧನೆಯನ್ನು ಮಾಡಬೇಕು. ಅದರಿಂದ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಸಿಗ್ತದೆ. ವಿದ್ಯಾರ್ಥಿಗಳಾದರೆ ಒಳ್ಳೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ. ಉದ್ಯೋಗದಲ್ಲಿದ್ದರೆ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ. ಎಲ್ಲ ರೀತಿ ಅನುಕೂಲ ಆಗುತ್ತೆ. ಸ್ವಲ್ಪ ನಮ್ಮ ಪ್ರಯತ್ನ, ನಮ್ಮ ಯೋಚನೆ, ನಮ್ಮ ಚಿಂತನೆ ಚೆನ್ನಾಗಿದ್ದರೆ ಸಾಕು. ಯಾವ ಸಮಸ್ಯೆಗಳು ಕೂಡ ಅವರಿಗೆ ಹತ್ತಿರ ಉಳಿಯೋದಿಲ್ಲ. ತಾಳ್ಮೆಯಿಂದ ಇರಬೇಕು. ಒಂದು ವೇಳೆ ತೊಂದರೆ ಇದ್ದರೆ ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಕುಂಕುಮಾರ್ಚನೆ ಮಾಡಿದಾಗ ನಿಮ್ಮ ಕಷ್ಟಗಳೆಲ್ಲೋ ಪರಿಹಾರ ಆಗ್ತದೆ. ಶುಭವಾಗಲಿ. ಡಿಸೆಂಬರ್ ಮಾಸ ಭವಿಷ್ಯ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಗಳು ಪ್ರಾಪ್ತಿಯಾಗುತ್ತೆ. ಯಾಕೆ ಅಂದರೆ ಸಿಂಹರಾಶಿ ಏಕಾದಶ ಸ್ಥಾನದಲ್ಲಿ ಗುರು ಇದ್ದಾನೆ. ಏಕಾದಶ ಸ್ಥಾನದಲ್ಲಿ ಗುರು ಇದ್ದಾಗ ಶುಭಫಲವನ್ನೇ ಹೇಳಬೇಕು. ಇದು ಜ್ಯೋತಿಷ್ಯ. ಹಾಗಾಗಿ ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಗುರು ಎಲ್ಲ ರೀತಿಯ ಸಂಬಂಧವನ್ನು, ವ್ಯವಹಾರವನ್ನು, ಆರ್ಥಿಕ ಸ್ಥಿತಿ ಎಲ್ಲ ಒಳ್ಳೇದು ಮಾಡ್ತಾನೆ. ಎಲ್ಲ ಒಳ್ಳೇದು ಮಾಡ್ತಾನೆ. ಅದೇನು ಮಾಡ್ತಾನೆ ನೋಡಿ, ಧನಸ್ಥಾನ ಒಳ್ಳೇದಾಗುತ್ತದೆ. ಅಂದರೆ ಹಣಕಾಸಿನಲ್ಲಿ ಇಂಪ್ರೂವ್ ಆಗುತ್ತೆ. ಮತ್ತು ಎಲ್ಲ ರೀತಿಯ ಅನುಕೂಲ ಅಂತಂದರೆ ಆರ್ಥಿಕ ಸಂಕಷ್ಟದಿಂದ ಪಾರಾದರೆ ಅಂದರೆ ಸುಮಾರು ನಿಮಗೆ ಎಲ್ಲ ರೀತಿಯ ತೊಂದರೆ ಅನುಕೂಲ ಪರಿಹಾರ ಆದಂಗೆ, ದುಡ್ಡಿನಿಂದ ಆಗ್ತಕ್ಕಂಥ ಕೆಲಸಗಳೆಲ್ಲ ಆಗತ್ತೆ ಅಂತ ಲೆಕ್ಕ. ಹಾಗಾಗಿ ದುಡ್ಡು ಬರಬೇಕಾದ್ದು ಬರುತ್ತೆ, ಕೊಡಬೇಕಾದ್ದು ಕೊಡ್ಬೋದು, ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು. ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರಮೋಷನ್ ಸಿಗುವಂಥ ಯೋಗ ಕೂಡ ಇದರಿಂದ ಇರುತ್ತೆ. ಆ ನಂತರದಲ್ಲಿ ಆಸ್ತಿ ವಿಚಾರದಲ್ಲಿ ನಿಮಗೆ ಆಸ್ತಿ ತೆಗೆದುಕೊಳ್ಳುವಂಥ ಯೋಗ, ಮನೆ ತೆಗೆದುಕೊಳ್ಳುವಂಥದ್ದು, ಸೈಟ್ ತೆಗೆದುಕೊಳ್ಳೋದು, ಪ್ಲಾಟ್ ತೆಗೆದುಕೊಳ್ಳೋದು, ಮತ್ತು ಕೃಷಿ ಜಮೀನು ತೆಗೆದುಕೊಳ್ಳೋದು, ವಾಹನ ತೆಗೆದುಕೊಳ್ಳೋದು, ಆಭರಣ ತೆಗೆದುಕೊಳ್ಳೋದು, ಹೀಗೆ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗನ್ನು ಕೂಡ ತಾವು ತೆಗೆದುಕೊಳ್ಬೋದು. ಅಂಥ ಇವುಗಳು ಕೂಡ ಈ ಒಂದು ಸಿಂಹರಾಶಿಯವರಿಗಿರುತ್ತೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಆ ನಂತರದಲ್ಲಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡ್ತಾರೆ, ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ. ಮಕ್ಕಳಿಗೆ ಸ್ವಲ್ಪ ಹಠ ಜಾಸ್ತಿ ಇರುತ್ತೆ, ಕೋಪ ಜಾಸ್ತಿ ಇರುತ್ತೆ. ತಾಳ್ಮೆಯಿಂದ ಇದ್ದು ತಾವು ಅವರಿಗೆ ಮಾರ್ಗದರ್ಶನವನ್ನು ಮಾಡಬೇಕು. ಅದರಿಂದ ಒಳ್ಳೆ ವಿದ್ಯಾವಂತರಾಗ್ತಾರೆ. ಆರೋಗ್ಯದ ವಿಚಾರ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಇರುಸುಮುರುಸಾಗುತ್ತೆ. ಉಸಿರಾಟ ತೊಂದರೆ ಬರುತ್ತೆ, ತಲೆನೋವು, ತಲೆಭಾರ, ಮೈಕೈ ನೋವು, ಬಾಡಿ ಪೇನು, ಆಮೇಲೆ ಬೆನ್ನು, ಸೊಂಟ, ಜಾಯಿಂಟ್ ಪೇನ್ ಬರ್ತಕ್ಕಂಥದ್ದು, ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಕ್ಕಂಥದ್ದು, ಆರೋಗ್ಯದ ವ್ಯತ್ಯಾಸ ಆಗುತ್ತೆ. ಶೀತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಉಸಿರಾಟದ ತೊಂದರೆಗಳು, ಮೂಗಿಡ್ಕೊಳ್ಳೋದು, ಕಿವಿ ಕಟ್ಟೋದು, ಗಂಟ್ಲು ಹಿಡ್ಕೊಳ್ಳೋದು, ಈಗೆಲ್ಲ ಆಗುತ್ತದೆ. ಭಾಳ ಹುಷಾರಾಗಿರಬೇಕು. ಈ ಶೀತಕಾಲ ಅಂತ ನಾನು ಹೇಳ್ತಾ ಇದ್ದೀನಿ. ಶೀತಕಾಲದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಈ ರಾಶಿಯವರು. ಅಂದರೆ ಈ ಮಾಸದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅದೇ ಹುಷಾರಾಗಿದ್ದು ಎಂಥ ತೊಂದರೆ ಆಗೋಲ್ಲ. ಬಿಸಿನೀರು ಕುಡಿಯೋದು ಅಥವಾ ಆಯುರ್ವೇದಿಕ್ ಔಷಧಿಗಳನ್ನು ಸ್ವಲ್ಪ ಮಟ್ಟಿಗೆ ಅವಶ್ಯಕತೆ ಇದ್ದರೆ ಮಾಡಿದೆ. ಎಲ್ರಿಗೂ ಬರುತ್ತೆ ಅಂತಲ್ಲ, ಆ ಥರ ಕಂಡು ಬಂದರೆ ತಾವು ಮಾಡಬೇಕು. ನಮಗೆ ಒಂದು ಸಲಹೆಯನ್ನು, ಸೂಚನೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈ ಒಂದು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಹೆಚ್ಚಿನದಾಗಿ ತಲೆನೋವು ಬರೋದಾಗ್ತದೆ. ತಲೆನೋವು ಬರುತ್ತೆ. ಯಾವುದಕ್ಕೂ ಜಾಗ್ರತೆ ಇರಬೇಕಾಗತ್ತೆ. ತಾವು ಅಪಾಯಕಾರಿ ಜಾಗದಲ್ಲಿ ಹೋಗಬಾರ್ದು. ಯಾಕೆ ಅಂತಂದರೆ ನೀರಿನ ಪಕ್ಕದಲ್ಲಿ, ಸಮುದ್ರದ ಪಕ್ಕದಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ, ಅರಣ್ಯದಲ್ಲಿ ತಾವು ಸುಮ್ಮನೆ ಓಡಾಡೋದು ಮಾಡೋದು, ಜೊತೆಗೆ ಯಾರು ಇಲ್ಲದೆ ಹೋಗಬಾರ್ದು. ಮತ್ತು ಎಲ್ಲ ದೂರದ ದೇಶ ಪ್ರಯಾಣ ಮಾಡುವಾಗ, ಅಂದರೆ ಕಾರ್ ಡ್ರೈವಿಂಗ್ ತುಂಬ ದೂರ ಮಾಡುವಾಗ ತಾವು ಜೊತೆಗೆ ಯಾರು ಇಟ್ಕೊಂಡು ಹೋಗಬೇಕು. ಯಾವಾಗಲೂ ಕೂಡ ಬೇರೆಯವರ ಜೊತೆಗೆ ನಾವು ಓಡಾಡಿದ್ರೆ ನಮಗೆ ಸೇಫ್ಟಿ ಇರುತ್ತೆ. ಹಾಗಾಗಿ ತಾವು ಯಾವುದೇ ಒಂದು ಅಪಾಯಕಾರಿ ಜಾಗದಲ್ಲಿ ಹೋಗಬಾರ್ದು. ನೀರಿನ ಪಕ್ಕ ಆಗಲಿ, ಸಮುದ್ರದ ಪಕ್ಕ ಆಗಲಿ, ಗುಡ್ಡಗಾಡುಗಳಲ್ಲಾಗಲಿ, ಬಂಡೆಯಲ್ಲಿ ಹತ್ರ ಹೋಗೋದು, ಇದೆಲ್ಲ ಭಾಳ ಜಾಗ್ರತೆಯಿಂದ ಇರಬೇಕು. ತಾವೇನಾದ್ರು ವಾಹನ ಚಲಾಯಿಸುವಂಗಿದ್ದರೆ ವಾಹನವನ್ನು ತುಂಬ ಜಾಗ್ರತೆಯಿಂದ ನಿಧಾನವಾಗಿ ತಾಳ್ಮೆ ಕಳ್ಕೊಳ್ಳದೆ ಮಾಡಬೇಕು. ತಾಳ್ಮೆ ಕಳ್ಕೊಂಡಿರೋ ಜೀವನದಲ್ಲಿ ಯಾವ ತೊಂದರೆ ಬರಲ್ಲ. ತಮ್ಮ ಸ್ವಲ್ಪ ಫಾಸ್ಟ್ ಇದ್ದೀರಿ, ಸ್ವಲ್ಪ ಶಾರ್ಟ್ ಟೆಂಪರ್ ಇರುತ್ತೆ ನಿಮಗೆ, ಸ್ವಲ್ಪ ತಾಳ್ಮೆ ಕಳ್ಕೊಂಡ್ಬಿಡ್ತೀರಿ. ಕೆಲವು ಸಲ ನಿಮ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಏನೋ ಚಿಕ್ಕ ಮಾತಾಡ್ಕೊಂಡ್ಬಿಡ್ತೀರಿ. ಅದು ನಿಮಗೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ, ಕಾಲಾವಕಾಶ ತಗೊಂಡು ಮಾತಾಡಿ, ಸಮಸ್ಯೆಗಳು ನಿಮಗೆ ಪರಿಹಾರ ಆಗುತ್ತೆ. ದಾಂಪತ್ಯ ವಿಚಾರ ಬಂದಾಗ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಇರ್ಸುಮುರ್ಸು ಆಗುತ್ತೆ. ಕಿರಿಕಿರಿ ಆಗೋದು, ಮನಸ್ತಾಪ ಆಗೋದು, ಏನೋ ಸಣ್ಣ ಪಟ್ಟ ದುಡ್ಡಿಗೆ ಜಗಳ ಆಗೋದು, ಅಥವಾ ನೆಂಟರಿಗೆ ಸಂಬಂಧಪಟ್ಟ ಜಗಳ ಆಗೋದು, ಬೀಗರಿಗೆ ಸಂಬಂಧಪಟ್ಟ ಜಗಳ ಆಗೋದು, ಸಂಬಂಧಿಕರಿಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಜಗಳಗಳು ಆಗುವ ಸಾಧ್ಯತೆ ಇದೆ. ಅದು ಕೂಡ ನಿಮಗೆ ತಾಳ್ಮೆಯಿಂದ ಸ್ವಲ್ಪ ಇರಿ. ಯಾಕೆ ಸಮಯ ಕೆಟ್ಟದ್ದಿದೆ, ಸ್ವಲ್ಪ ತಾಳ್ಮೆಯಿಂದ ಇರಿ. ಏನೂ ಆಗೋದಿಲ್ಲ, ಏನು ಪ್ರಳಯ ಆಗಲ್ಲ ಅಂತ ಒಂದು ತಾಳ್ಮೆ ತಗೊಳ್ಳಿ. ಎಂಥ ಸಮಸ್ಯೆ ಆಗಲ್ಲ, ಏನೋ ಒಂದು ತಾಳ್ಮೆಯಿಂದ ಇದ್ವಿ. ಈಗ ನಾವು ಯಾರು ಹೇಳಿದ್ರು ತಕ್ಷಣ ಆನ್ಸರ್ ಕೊಡಬೇಕು ಅವಶ್ಯಕತೆ ಇಲ್ಲ. ನಾವು ಆಮೇಲೆ ಕೊಡುವ, ಅವ್ರು ಕರೆದು ಹೇಳುವ, ನೀವು ಅವತ್ತು ಹೇಳಿದ್ರಲ್ಲ ಹಿಂಗೆ ಹೇಳಿದ್ರಿ ಅಂತ ಹೇಳುವ. ಆದರೆ ಅವತ್ತು ತಕ್ಷಣ ನೀವು ಮಾತಾಡೋದ್ರಿಂದ ನಿಮ್ಗೆ ಸ್ವಲ್ಪ ತಪ್ಪು ಮಾತು ಬಂದು ಅಪ್ಪಿತಪ್ಪಿ ಏನು ಹೆಚ್ಚಿಗೆ ಮಾತಾಡಿ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಜಾಗ್ರತೆ ವಹಿಸಬೇಕು. ಇನ್ನು ಆಯುಷ್ಯ ಸ್ಥಾನ ಚೆನ್ನಾಗಿದೆ, ಆರೋಗ್ಯ ಸ್ಥಾನನೂ ಚೆನ್ನಾಗಿದೆ. ಹುಷಾರಾಗಿರಬೇಕು ಅಂತ ನಾವು ಹೇಳ್ತೀವಿ.
ಇನ್ನು ಭಾಗ್ಯಸ್ಥಾನವನ್ನು ಚಿಂತನೆ ಮಾಡಬೇಕು. ನಿಮ್ಮ ಭಾಗ್ಯ ಏನಿದೆ, ನಿಮ್ಮ ಭಾಗ್ಯದಲ್ಲಿ ನಿಮಗೆ ರಾಜಕೀಯದಲ್ಲಿ ಯಶಸ್ಸಿದೆ, ಸಂಘ ಸಂಸ್ಥೆಗಳಲ್ಲಿ ಯಶಸ್ಸಿದೆ, ಕೀರ್ತಿ ಲಾಭ ಜಯ ಇರುತ್ತೆ. ಆನಂತರದಲ್ಲಿ ನಿಮ್ಮ ಒಂದು ಯೋಚನೆಗಳೆಲ್ಲ ಕೈಗೂಡುವಂಥ ಯೋಗ ಕೂಡ ಇದೆ. ವಿವಾಹದಿರ್ತಕ್ಕಂಥವರಿಗೆ ವಿವಾಹ ಆಗುವಂಥ ಯೋಗ, ಸಂತಾನ ಭಾಗ್ಯ ಸಿಗುವಂಥ ಯೋಗ, ಮನೆ ಕಟ್ಟುವಂಥ ಯೋಗ, ಪ್ಲಾಟ್ ತೆಗೆದುಕೊಳ್ಳುವಂಥ, ಕಾರ್ ತೆಗೆದುಕೊಳ್ಳುವಂಥ ಯೋಗ, ನಿಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕು ಅಂತ ಕೂಡ ಅವೆಲ್ಲವನ್ನು ಕೂಡ ಮಾಡುವಂಥ ಯೋಗ ನಿಮಗೆ ಪ್ರಾಪ್ತಿಯಾಗಿದೆ. ಗುರುವಿನ ಒಂದು ಸಂಚಾರದಲ್ಲಿ ಲಾಭ ಸ್ಥಾನದಲ್ಲಿದ್ದು ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರುದೃಷ್ಟಿ ಇರೋದ್ರಿಂದ ನಿಮಗೆ ಎಲ್ಲ ರೀತಿಯ ಪೂರ್ವಾಜಿತ ಕರ್ಮದ ಪುಣ್ಯದ ಫಲ ಈಗ ಆಕ್ಟಿವ್ ಆಗುತ್ತೆ, ಅದು ನಿಮಗೆ ಫಲವನ್ನು ಕೊಡುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತೆ, ನಿಮಗೆ ಹೆಚ್ಚಿನ ಒಂದು ಉದ್ಯೋಗ ಸಿಗುವಂಥ ಯೋಗ, ಮತ್ತು ಹೊರದೇಶಕ್ಕೂ ಪ್ರಯಾಣ ಮಾಡುವಂಥ ಯೋಗ, ಮಕ್ಕಳು ಹೊರದೇಶಕ್ಕೆ ಹೋಗಿ ಅಧ್ಯಯನ ಮಾಡುವಂಥ ಯೋಗ, ಮತ್ತು ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ ಇವರಿಗೆಲ್ಲ ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗುತ್ತೆ. ಇನ್ನು ನೀರಿನ ವ್ಯಾಪಾರ ಮಾಡೋರು, ಹಾಲಿನ ವ್ಯಾಪಾರ ಮಾಡ್ತಕ್ಕಂಥವ್ರು, ಪಠ್ಯಪುಸ್ತಕವನ್ನು ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವ್ರು, ಹಣಕಾಸಿನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಲೋಕ ಸಂಬಂಧಪಟ್ಟಂಥ ವ್ಯಾಪಾರ, ಕಬ್ಬಿಣದ ವ್ಯಾಪಾರ, ಸಿಮೆಂಟು, ಜಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅನಾನುಕೂಲ ಇದೆ. ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ನಾವು ಉತ್ತಮ ಫಲ ಅಂತಾನೆ ಹೇಳ್ತೀವಿ. ಸಿಂಹರಾಶಿಯವರಿಗೆ ಒಳ್ಳೆ ಫಲಗಳಿದೆ. ಒಂದು ವೇಳೆ ನಿಮಗೆ ಏನಾದರೂ ತೊಂದರೆ, ತೊಡಗು, ಕಷ್ಟಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಹತ್ತಿರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಅರ್ಚನೆಯನ್ನು ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ದುಃಖಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಡಿಸೆಂಬರ್ ಮಾಸ ಭವಿಷ್ಯ. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಕಾರಣ ಕನ್ಯಾ ರಾಶಿಗೆ ಒಳ್ಳೆಯ ಶುಭಫಲವನ್ನು ಗುರು ಕೇಂದ್ರದಲ್ಲಿ ಇದ್ದಾನೆ ಅಂದರೆ ಹತ್ತರಲ್ಲಿ ಗುರು ಇರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಅಂತ ನಾವು ಹೇಳ್ತೀವಿ. ಗುರು ಬಲ ಅಂತಲ್ಲ, ಗುರುವಿನ ಅನುಗ್ರಹ ನಿಮಗಿದೆ. ಗುರು ನಿಮಗೆ ತೊಂದರೆ ಮಾಡಲ್ಲ ಅಂತ ಹೇಳ್ತೀವಿ. ಯಾಕೆ ಅಂದರೆ ದಶಮದಲ್ಲಿ ಗುರು ಇದ್ದು ಧನಸ್ಥಾನವನ್ನು ನೋಡ್ತಾನೆ. ಹಾಗಾಗಿ ನಿಮಗೆ ಬಿದ್ದೋದಕ್ಕೆ ಬಿಡಲ್ಲ, ನಿಮಗೆ ಒಳ್ಳೇದು ಮಾಡ್ತಾನೆ, ಕೈ ಹಿಡಿತಾನೆ ಗುರು ಅಂತ ಹೇಳ್ತೀನಿ. ಮತ್ತೆ ಕನ್ಯಾ ರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂತ ಇವಾಗ ಗುರುದೃಷ್ಟಿ ನಿಮಗೆ ದಶಮದಲ್ಲಿ ಇದ್ದು ಧನಸ್ಥಾನ ಗುರುದೃಷ್ಟಿ ನೋಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತೀರಿ, ಸಮಸ್ಯೆಗಳಿಂದ ಪಾರಾಗ್ತೀರಿ. ಕೆಲವು ಕೊಡೋರಿಗೆ ತೆಗೆದುಕೊಳ್ಳೋರಿಗೆ ಆರ್ಥಿಕ ರೀತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಪಾರಾಗೋದ್ರ ಜೊತೆಗೆ ಆರ್ಥಿಕವಾಗಿ ನೀವು ಬೆಳಿತೀರಿ ಅಂತ ಹೇಳಬೇಕು. ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳಿ. ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಕೂತು ಮಾತಾಡಬೇಕು. ಇಮಿಡಿಯೇಟ್ ಆಗಲ್ಲ, ತಾಳ್ಮೆಯಿಂದ ಇರಿ. ಸ್ವಲ್ಪ ಕಾಲಾವಕಾಶ ಬಂದಾಗ ಒಳ್ಳೇದಾಗತ್ತೆ. ಒಂದು ವೇಳೆ ಅರ್ಜೆಂಟ್ ಇದೆ, ಅವಸರ ಇದ್ದರೆ ಆಸ್ತಿ ವಿಚಾರದಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ವಾಹನ ತೆಗೆದುಕೊಳ್ಳುವಂಥ ಯೋಗ ಇದೆ, ವಾಹನ ತೆಗೆದುಕೊಳ್ಬಹುದು. ಕಾರು, ಫ್ಲಾಟು, ಮನೆ ಇವೆಲ್ಲ ತೆಗೆದುಕೋಬಹುದು. ಆದರೆ ಸ್ವಲ್ಪ ಯೋಚನೆ ಮಾಡಬೇಕು. ಕಾನೂನು ತೊಂದರೆ ಇರುವ ಸಾಧ್ಯತೆ ಇದೆ ನಿಮಗೆ. ನೀವು ಮನೆ ತಗೋಬೇಕು, ಕಾರು, ಫ್ಲಾಟ್ ಎಂತ ತಗೊಳ್ಳಿ, ತೊಂದರೆ ಇಲ್ಲ. ಆದರೆ ಕಾನೂನು ಸಲಹೆಯನ್ನು ತೆಗೆದುಕೊಳ್ಳಿ. ಕಾನೂನು ಪ್ರತಿಭೆ ಕರೆಕ್ಟ್ ಆಗಿದ್ದು ನಿಮ್ಗೆ ಒಳ್ಳೆ ಮುಹೂರ್ತ ಇದೆ, ಸಮಯ ಇದೆ, ಯೋಗ ಇದೆ, ಸಾರಾವಳಿ ಇದೆ ಅಂದರೆ ಅದನ್ನು ಮಾಡಿ, ನಿಮಗೆ ತೊಂದರೆ ಆಗೋದಿಲ್ಲ. ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಸ್ಲೋ ಇದ್ದಾರೆ. ಬಟ್ ಚೆನ್ನಾಗಿ ಓದ್ತಾರೆ, ಓದಿದ್ರೆ ತಲೆಗಿಡಿಯುತ್ತೆ. ಓದ್ತಾ ಇಲ್ಲ ಮಗ ಅಂತ ಮಗಳು ಅಂತ ಅನಿಸುತ್ತೆ. ಮಗಳು ಇದ್ದರೆ ಅವ್ರು ಓದ್ತಾ ಇಲ್ಲ, ಓದಿದ್ರೆ ತುಂಬ ಚುರುಕಿದ್ರು, ಓದಿದ್ರೆ ಅವ್ರು ತಲೆಗಿಡಿಯುತ್ತೆ. ಓದಿದ್ರೆ ತುಂಬ ಮಾರ್ಕ್ಸ್ ತಗೋತಾರೆ, ಅವರು 100 ತಗೋತಾರೆ, ಆದರೆ ಓದಲ್ಲ. ಈ ಸಮಸ್ಯೆ ಅಂದರೆ ಸ್ವಲ್ಪ ಲೇಜಿನೆಸ್ ಇರುತ್ತೆ. ಸ್ವಲ್ಪ ನೀವು ಅವರಿಗೆ ಆ್ಯಕ್ಟಿವ್ ಆಗಿ ಇರೋಕ್ಕೆ ಹೇಳಿ, ಮತ್ತು ಅವ್ರನ್ನ ಸ್ವಲ್ಪ ಜಾಗೃತಗೊಳಿಸಿ, ಅವರಿಗೆ ಮಾರ್ಗದರ್ಶನ ಮಾಡಿ, ಅವ್ರಿಗೆ ಟ್ಯೂಷನ್ ಹಾಕಿ, ಅವ್ರಿಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ. ಅವರು ಒಳ್ಳೆಯ ವಿದ್ಯಾವಂತರಾಗ್ತಾರೆ. ಆರೋಗ್ಯದ ವಿಚಾರ ಬಂದಾಗ ನಿಮ್ಮ ಆರೋಗ್ಯದಲ್ಲಿ ಶೀತಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆ ಆಗುತ್ತೆ. ಗಂಟ್ಲು ನೋವಾಗೋದು, ಆಗ ಮತ್ತೆ ಇನ್ನು ಕೆಲವೊಂದಷ್ಟು ಚರ್ಮಕ್ಕೆ ಸಂಬಂಧಪಟ್ಟಂಥ ತೊಂದರೆ ಆಗೋದು, ಅಂದರೆ ಸ್ಕಿನ್ ಇನ್ಫೆಕ್ಷನ್ ಆಗೋದು, ಯೂರಿನ್ ಇನ್ಫೆಕ್ಷನ್ ಆಗೋದು, ಹೊಟ್ಟೆಲಿ ಫುಡ್ ಪಾಯ್ಸನ್ ಆಗೋದು, ಮೂಗಿಡ್ಕೊಳ್ಳೋದು, ಗಂಟ್ಲು ಹಿಡ್ಕೊಳ್ಳೋದು, ಈಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು. ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಸಾಕು, ಏನೋ ತೊಂದರೆ ಆಗೋದಿಲ್ಲ. ಸ್ವಲ್ಪ ಜಾಗ್ರತೆ ಇರಲಿ ಅಂತ ಹೇಳ್ತೀವಿ. ಈ ಥರ ತೊಂದರೆ ಬರುತ್ತೆ ಅಂತ ನಿಮ್ಮನ್ನು ಭಯ ಬೀಳಿಸ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಹುಷಾರಾಗಿರಿ, ಜಾಗ್ರತೆ ವಹಿಸ್ಕೊಳ್ಳಿ. ಅದ್ರ ಬಗ್ಗೆ ನೀವು ಜಾಗೃತರಾಗಿದ್ದರೆ ಸಮಸ್ಯೆ ಮೈನ್ ಜಾಸ್ತಿ ಜಾಗ್ರತೆಯಿಂದ ಇದ್ದರೆ ಸಮಸ್ಯೆಗಳು ಪರಿಹಾರ ಆಗ್ತದೆ. ಯಾವುದೇ ಒಂದಾದರೂ ಕೂಡ ಮುಂಜಾಗ್ರತೆ ಇರಬೇಕು ಅಂತ ನಾವು ಹೇಳ್ತೀವಿ. ಆ ಮುಂಜಾಗ್ರತೆಯಿಂದ ಎಷ್ಟೋ ಸಮಸ್ಯೆಗಳನ್ನು ಅವಾಯ್ಡ್ ಮಾಡೋದು, ಮತ್ತು ದೊಡ್ಡದನ್ನು ಸಮಸ್ಯೆ ಸಣ್ಣದು ಮಾಡೋಕ್ಕೆ ನಮಗೆ ನಮ್ಮ ಹತ್ರ ಇರುತ್ತೆ, ಅವಕಾಶ ಇರುತ್ತೆ, ಬುದ್ಧಿಯೂ ಇರುತ್ತೆ. ನಮಗೆ ಅದೇ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತ ನಮಗೆ ಅನಿಸುತ್ತೆ. ಇನ್ನು ನಿಮಗೆ ಶನಿಯ ದಿಗ್ಬಲ, ಶನಿ ಸಪ್ತಮದಲ್ಲಿದ್ದರೆ ದಿಗ್ಬಲ ಅಂತ ರಾಶಿಗೆ ಹೇಳ್ತೀವಿ. ಮತ್ತು ಈ ರಾಶಿಗೆ ವ್ಯಯಾಧಿಪತಿಯಾಗಿ ಲಾಭಾಧಿಪತಿಯಾಗಿರ್ತಕ್ಕಂಥ ಶನೀಶ್ವರನು ಈ ರಾಶಿಗೆ ಪಂಚಮಾಧಿಪತಿ ಅಂದರೆ ಆ ಸ್ಥಾನದಲ್ಲಿದ್ದಾನೆ. ಪಂಚಮಾಧಿಪತಿ ಷಷ್ಠಾಧಿಪತಿಯಾಗಿರೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಇರೋ ಮನೆಗೆ ಅಂದರೆ ಮೀನದಲ್ಲಿ ಇದ್ದಾಗ ಅವನಿಗೆ ಅದು ಮತ್ತು ಏನೋ 12 ಮತ್ತು 11ನೇ ಮನೆ ಆಗ್ತದೆ. ಇರೋ ಮನೆಗೆ ಆಗ್ತದೆ, ಆ ರಾಶಿಗೆ 7ನೇ ಮನೆ ಆಗ್ತದೆ. ಹಾಗದು ಕೂಡ ಅವನು ಒಳ್ಳೆಯ ಫಲವನ್ನು ಕೊಡ್ತಾನೆ. ಅವನು ಕರ್ಮದ ಫಲ ನಿಮಗೆ ಶುಭಫಲಗಳೇ ಪ್ರಾಪ್ತಿಯಾಗುತ್ತೆ, ತೊಂದರೆ ಆಗಲ್ಲ. ಶನಿ ಇಂಡಿವಿಜುವಲ್ ಆಗಿ ದಿಗ್ಬಲ, ಆದರೆ ದಾಂಪತ್ಯ ಸ್ವಲ್ಪ ಇರುಸುಮುರುಸು ಆಗ್ತಾನೆ, ಸ್ವಲ್ಪ ಮಟ್ಟ ಕಿರಿಕಿರಿ ಮಾಡ್ತಾನೆ. ಯಾಕೆಂದರೆ ಸಪ್ತಮ ಭಾವ ಒಂದು ಮಂಗಲ್ಯ ಸ್ಥಾನ, ದಾಂಪತ್ಯ ಸ್ಥಾನ, ಕಳತ್ರ ಸ್ಥಾನ, ಮತ್ತು ಬಿಸ್ನೆಸ್ ಪಾರ್ಟ್ನರ್ ಇರಲಿ, ಫ್ಯಾಮಿಲಿ ಪಾರ್ಟ್ನರ್ ಇರಲಿ, ಇದನ್ನು ನಾವು ಕಳತ್ರ ಭಾವ ಅಂತ ಹೇಳ್ತೀವಿ. ಈ ರಾಶಿಗೆ ಅವನು ಕೆಟ್ಟದ್ದು ಮಾಡಲ್ಲ, ಆದರೂ ಕೂಡ ದಿಗ್ಬಲ, ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದ್ದರೆ ಕೂತು ಮಾತಾಡ್ಕೊಳ್ಳಿ, ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಿಮ್ಮ ಆಯುಷ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ವಾಹನ ಅಪಘಾತದ ಭಯ ಇದೆ, ಹುಷಾರಾಗಿರಿ. ನೀವು ವಾಹನವನ್ನು ಚಲಿಸುವಾಗ ಹುಷಾರಾಗಿರಿ. ಮತ್ತು ಯಾರಿಗೆ ಗ್ಯಾರಂಟಿ, ಸೆಕ್ಯೂರಿಟಿ, ವಾರಂಟಿ ಹಾಕಕ್ಕೆ ಹೋಗಬಾರ್ದು. ಯಾವುದೇ ಮನೆ ಪತ್ರ ಯಾರಿಗಾರು ಕೊಡೋದು, ಗೋಲ್ಡ್ ಕೊಡೋದು, ಮತ್ತೊಂದು ಮಾಡೋದು, ಇನ್ನೊಂದು ಮಾಡೋದು ಕೊಟ್ಟರೆ ನಿಮಗೆ ವಾಪಸ್ ತೆಗೆದುಕೊಳ್ಳೋಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಸಮಸ್ಯೆ ಆಗ್ಬೋದು. ಬರಲ್ಲ ಅಂತ ನಾನು ಹೇಳಲ್ಲ, ಕಿರಿಕಿರಿ ಆಗ್ಬೋದು. ನಿಮ್ಮ ನಂಬಿಕೆ ಇದ್ದರೆ ಏನು ಬೇಕಾದರೂ ಮಾಡಿ. ಬಟ್ ಸ್ವಲ್ಪ ನಿಮಗೆ ಗೊಂದಲ ಇದೆ ಅಂದರೆ ಯಾವ ಕೆಲಸಕ್ಕೂ ಯಾಕೆ ಹೋಗಬೇಡಿ.
ಹೊಸ ಕೆಲಸ ಕೈ ಹಾಕುವಾಗ ಯೋಚನೆ ಮಾಡಿ ಮುಹೂರ್ತ ನೋಡಿಕೊಂಡು ಸಾರಳಿ ನೋಡ್ಕೊಂಡು ಮಾಡಿ, ಅದು ನಿಮಗೆ ಒಳ್ಳೆಯದಾಗುತ್ತೆ. ವಾಸ್ತು ಸಂಬಂಧಪಟ್ಟ ತೊಂದರೆ ಕಾಣುತ್ತೆ, ಮನೆಯ ವಾಸ್ತು ಕನ್ಸಲ್ಟೇಷನ್ ತೊಗೊಂಡು ವಾಸ್ತುನ ಸರಿ ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ ತೊಂದರೆ ಇದ್ದರೆ ಸರಿ ಮಾಡ್ಕೊಳ್ಳಿ. ಎಲ್ಲರ ಮನೆ ಆಗಿರುತ್ತೆ ಅಂತಲ್ಲ, ಸಾಮಾನ್ಯ 60% ಆಗಿರ್ಬೋದು. ತಾವು ತಾಳ್ಮೆಯಿಂದ ಇದ್ದು ನೋಡ್ಕೊಳ್ಳಿ. ಉದ್ಯೋಗ ಸ್ಥಾನದಲ್ಲಿ ನೋಡಿದ್ರೆ ಉದ್ಯೋಗ ಸ್ಥಾನ ಚೆನ್ನಾಗಿದೆ, ನಿಮಗೆ ಯಶಸ್ಸಿದೆ, ಜೊತೆಗೆ ಪ್ರಮೋಷನ್ ಸಿಗುತ್ತೆ, ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತೀರಿ. ಎಲ್ಲ ರೀತಿಯ ಸಾಮಾನ್ಯವಾಗಿ ನಿಮಗೊಂದು 70-80% ನಿಮಗೆ ಒಂದು ಜಾತಕ ಅಂದರೆ ರಾಶಿ ಚೆನ್ನಾಗಿದೆ. ನಿಮ್ಮ ಜಾತಕ ತೊಗೊಂಡಿರೋ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಕಷ್ಟ ಇದ್ದರೆ ಹತ್ತಿರಲಿರ್ತಕ್ಕಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವೆಂಕಟರಮಣ ಸ್ವಾಮಿಗೆ ಶನಿವಾರ ದಿನ ಒಂದು ಅರ್ಚನೆಯನ್ನು ತಾವು ಮಾಡಿಕೊಳ್ಳೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಹೊಂದಿ ನಿಮಗೆ ಸುಖ ಶಾಂತಿ ದೊರಕತ್ತೆ. ಶುಭವಾಗಲಿ. ಡಿಸೆಂಬರ್ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗಿದೆ. ಭಾಗ್ಯದಲ್ಲಿ ಗುರುವಿನಿಂದ ಭಾಗ್ಯೋದಯ ಆಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗಬಹುದು. ಆರ್ಥಿಕ ಸಂಕಷ್ಟ ಏನೇ ಬಂದರೂ ಕೂಡ ಪರಿಹಾರ ಮಾಡಿಸಿಕೊಳ್ಳುವಂಥ ಯೋಗ ಇದೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ನಿಮಗೆ ಕೆಲಸ ಬೇಕು ಅಂದರೆ ಕೆಲಸ ಸಿಗುತ್ತೆ, ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ. ಫಾರಿನ್ ಟ್ರಿಪ್ಗೆ ಹೋಗ್ಬೋದು, ಫಾರಿನ್ಗೆ ಹೋಗಿ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡುವಂಥ ಯೋಗ ಇದೆ. ಮತ್ತು ದುಡ್ಡು ಕಾಸು ನಿಮಗೆ ಸಿಗುವಂಥ ಯೋಗ ಇದೆ. ಯಾವುದಾದ್ರು ಹಿಂದಿನ ದುಡ್ಡು ಕಾಸು ಬರೋದಿದ್ರೆ, ಅಂದರೆ ನಿಮ್ಮ ಪೂರ್ವಜರು ಏನಾದರೂ ನಿಮಗೆ ಕೊಡಬೇಕಾದಿದ್ದರೆ ಕೊಡ್ತಾರೆ. ತಂದೆ ತಾಯಿ ನಿಮಗೇನೋ ಗಿಫ್ಟ್ ಕೊಡಬೇಕು ಅಂದರೆ ಕೊಡ್ತಾರೆ. ಸೈಟು ಮನೆ ಫ್ಲಾಟು ಕೊಡಬೇಕು ಅಂತ ಕೊಡುವಂಥದ್ದಿದ್ದರೆ, ಅತ್ತೆ ಮಾವ ಕೊಡೋದಿರಲಿ, ಗಂಡ ಹೆಂಡತಿ ಕೊಡೋದ್ರಿ, ಗಿಫ್ಟ್ ಅಂತ ಯಾರಾದರೂ ಮನಸ್ಪೂರ್ವಕವಾಗಿ ಪ್ರೀತಿಯಿಂದ ಕೊಡೋದಿದ್ದರೆ ಅದು ಸಿಗುವಂಥ ಯೋಗ ಕೂಡ ಇದೆ. ಆರ್ಥಿಕ ಸಂಕಟ ಪಾರಾಗೋದು ಅಂದರೆ ನಿಮಗೆ ಯಾವುದು ಬರಬೇಕಾದ ದುಡ್ಡು ಕಾಸು ಎಲ್ಲ ಬರುತ್ತೆ. ನೀವು ಕೊಡಬೇಕಾದ ಕೊಟ್ಟರೆ ನಿಮಗೆ ಕೇಳೋರು ಕೊಡಲ್ಲ, ನಿಮಗೆ ಬರಬೇಕಾದ ಬಂದದ್ದು ನಿಮಗೆ ಮನಃಶಾಂತಿ ಸಿಗುತ್ತೆ. ಕೆಲಸದಲ್ಲಿ ನಿಮಗೆ ಒಂದು ನಿರಾಳ ಆಗುತ್ತೆ. ನಿರಾಳ ಅಂತ ನಮ್ಮ ಜೀವನದಲ್ಲಿ ನಾವು ಆರಾಮಾಗಿದ್ದೀವಿ ಅಂತ ಅನಿಸುತ್ತೆ, ನಿಮಗೆ ಕಂಫರ್ಟಬಿಲಿಟಿ ಬರುತ್ತೆ. ಪಿತ್ರಾಯಿತ ಆಸ್ತಿ ನಿಮಗೆ ಸಿಗುವಂಥ ಯೋಗ ಪ್ರಯತ್ನ ಪಟ್ಟರೆ ಪಿತ್ರಾಯಿತ ಆಸ್ತಿ ಸಿಗುತ್ತೆ. ಅಣ್ಣ ತಮ್ಮದರು ದಾಯಾದಿಗಳು ಮನೆಯಲ್ಲಿ ಮನೆತನದಲ್ಲಿ ನಿಮಗೆ ಒಳ್ಳೆ ಹೆಸರಿರುತ್ತೆ. ನಿಮ್ಮ ಹತ್ರ ಎಲ್ಲರೂ ಕೇಳ್ತಾರೆ. ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಒಳ್ಳೆ ಗೌರವ ಮತ್ತು ಸ್ಥಾನ ಮಾನ ಗೌರವ ನಿಮಗೆಲ್ಲ ನಿಮ್ಮ ಕುಟುಂಬದಲ್ಲಿ ನಿಮಗಿರುತ್ತೆ. ಮತ್ತು ಹೊರಗಡೆನೂ ಕೂಡ ಗೌರವ ಮತ್ತು ಕಾಂಚನ ನಿಮ್ಮ ದುಡ್ಡು ಕಾಸಿನ ಹಣಕಾಸಿನ ಅನುಕೂಲ ಮತ್ತು ಬುದ್ಧಿಭೂತ ಒಳ್ಳೆಯ ಯೋಚನೆ, ಒಳ್ಳೆಯ ಚಿಂತನೆಯನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿ ನಿಮಗೆ ವಿಶೇಷವಾದ ಒಂದು ಬಲ ಇದೆ ಅಂತ ಹೇಳ್ತೀನಿ. ಹಾಗಾಗಿ ಈ ತುಲಾರಾಶಿಯವರಿಗೆ ಒಳ್ಳೆಯ ಫಲ ಇದೆ ಅಂತ ಹೇಳ್ತೀನಿ. ಮತ್ತು ಮನೆ, ಕಾರು, ಪ್ಲಾಟು ತೆಗೆದುಕೊಳ್ಳೋಕ್ಕೆ ಸ್ವಲ್ಪ ಮಧ್ಯಮ ಫಲ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನೀವು ಪ್ರಯತ್ನ ಪಟ್ಟರೆ ಮಾಡ್ಬೋದು, ಬಟ್ ಅವಶ್ಯಕತೆ ಇದ್ದರೆ ಇದು ತೊಗೊಳ್ಳಿ. ಇಲ್ಲಾಂದರೆ ಅನವಶ್ಯಕವಾಗಿ ಏನೋ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ತುಂಬ ಎಲ್ಲ ಸಾಲ ಮಾಡಿ 70% ಸಾಲ ಮಾಡೋಕ್ಕೆ ಹೋಗಬೇಡಿ. 50% ಸಾಲ ಮಾಡಿ ತಾವು ಏನು ಬೇಕಾದ್ರೂ ಅಸೆಟ್ ಮಾಡ್ಬೋದು, ನಿಮಗೆ ತೊಂದರೆ ಆಗೋಲ್ಲ. ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಅಡೆತಡೆ ಇರುತ್ತೆ, ನಿಧಾನ ಓದ್ತಾರೆ. ಯಾಕೆಂದರೆ ಮಕ್ಕಳ ಬುದ್ಧಿಸ್ಥಾನದಲ್ಲಿ ರಾಹು ಇದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಬುದ್ಧಿಯಲ್ಲಿ ಚುರುಕು ಜಾಸ್ತಿ ಇರುತ್ತೆ, ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಇರ್ಬೋದು. ಮಕ್ಕಳು ನೆನಪಿನ ಶಕ್ತಿ ಕಮ್ಮಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪರಿಹಾರ ಮಾಡ್ಕೊಳ್ಳಿ. ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ತುಂಬ ಓದ್ತಾರೆ ಮಕ್ಕಳು, ಆದರೆ ನೆನಪಿರೋದಿಲ್ಲ. ನಮ್ಮ ಮಗ ತುಂಬ ಓದ್ತಾನೆ, ಎಲ್ಲ ಪ್ರಶ್ನೆಗೂ ಆನ್ಸರ್ ಬರುತ್ತೆ, ಅದು ಎಕ್ಸಾಮ್ಗೆ ಹೋದಾಗ ಅವನಿಗೆ ಮರ್ತೋಗ್ತದೆ. ಈ ಥರ ಕಂಟೆಂಟ್ಗಳು ಸಾಧ್ಯ ಆಗ್ಬೋದು, ಬರ್ಬೋದು. ಅದನ್ನು ಸ್ವಲ್ಪ ನೋಡಿಕೊಂಡು ಜಾತಕ ನೋಡಿ ಪರಿಶೀಲನೆ ಮಾಡಿಕೊಂಡು ಅದು ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ತೊಂದರೆಗಳು ಪರಿಹಾರ ಆಗುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುಧ್ವಂಸ ಆಗ್ತದೆ. ನೀವು ಯಾವ ಕೆಲಸಕ್ಕೆ ಹೋದ್ರೂ ಅಂತ ನೀವು ಶತ್ರುಗಳನ್ನು ನಿಗ್ರಹ ಮಾಡುವಂಥ ಯೋಗ ನಿಮಗೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಯೋಗ ಇದೆ. ಶೀತಕ್ಕೆ ಸಂಬಂಧಪಟ್ಟಂತೆ ಅದನ್ನು ಸರಿ ಮಾಡ್ಕೊಳ್ಳಿ. ಎಲ್ಲ ಕೆಲಸ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ತಾಳ್ಮೆಯಿಂದ ಇದ್ದು ಅದನ್ನು ಸಮಯ ಬಂದಾಗ ಸರಿ ಮಾಡ್ಕೊಳ್ಳಿ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆ ಕಿರಿಕಿರಿ ಇದ್ದರೆ ಅದನ್ನು ಕೂತ್ಕೊಂಡು ಮಾತಾಡಿ ಸರಿ ಮಾಡ್ಕೊಳ್ಳಿ. ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ನಿಮ್ಮ ಆಯುಷ್ಯ ಪ್ರಮಾಣ ತುಂಬ ಚೆನ್ನಾಗಿರುತ್ತೆ, ಅದು ತೊಂದರೆ ಇಲ್ಲ. ಭಾಗ್ಯೋದಯ ಆಗುತ್ತೆ. ನಿಮಗೆಲ್ಲ ರೀತಿಯ ಏನೇನು ಪೆಂಡಿಂಗ್ ಕೆಲಸ ಇದೆ, ಏನೇನೋ ಮಾಡಬೇಕು ಅಂದ್ಕೊಂಡಿರ್ತೀರ, ಮುಂದೆ ಏನು ಮಾಡಬೇಕು, ಏನೇನೋ ಮಾಡಬೇಕು, ನನ್ನ ಜೀವನದಲ್ಲಿ ಅಚೀವ್ ಮಾಡಬೇಕು, ಸಂಪಾದನೆ ಮಾಡಬೇಕು, ಮಕ್ಕಳಿಗೆ ಒಳ್ಳೇದು ಮಾಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಮಕ್ಕಳಿಗೆ ಮನೆ ಕಟ್ಟಿಕೊಡ್ಬೇಕು, ಮಕ್ಕಳಿಗೆ ಜೀವನಕ್ಕೆ ಏನೋ ಒಂದು ದಾರಿ ಮಾಡಿಕೊಡ್ಬೇಕು, ಇಂಥರದ್ದೆಲ್ಲ ನಿಮ್ಮ ದಾಂಪತ್ಯದಲ್ಲಿ ಇರ್ತದೆ. ಅದೆಲ್ಲ ಕೈಗೂಡುವಂಥ ಯೋಗ ಈಗ ಪ್ರಾಪ್ತಿಯಾಗಿದೆ. ನೀವು ಏನು ಮಾಡಿದ್ರೂ ಕೂಡ ನಿಮಗೆ ಕೈಗೂಡುತ್ತೆ. ದೈವಾನುಗ್ರಹ ನಿಮಗೆ ಪ್ರಾಪ್ತಿಯಾಗಿದೆ. ಗುರುವಿನ ಪೂರ್ಣ ಅನುಗ್ರಹ ನಿಮಗಿದೆ. ಮತ್ತು ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯ, ಹಿಂದಿನ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಫಲವು ಕೂಡ ನಿಮಗೆ ಈಗ ಸಿಗುವಂಥ ಆ ಫಲವು ನಿಮಗೆ ಅನುಭವಿಸುವಂಥ ಯೋಗ ಇರೋದ್ರಿಂದ ನಿಮಗೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರಿಗೆ ಮತ್ತು ರಾಜಕೀಯ ವರ್ಗದಲ್ಲಿ ಇರತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಪತ್ರಕರ್ತರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸಿಮೆಂಟು, ಜಲ್ಲಿ, ಪೆಟ್ರೋಲಿಯಂ ಮತ್ತು ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಮಧ್ಯಮ ಫಲ ಇದೆ ಅಂತ ನಾವು ಹೇಳ್ತೀವಿ. ಇನ್ನು ದಿನಸಿ ಅಂಗಡಿ ಇಟ್ಕೊಂಡವರಿಗೆ, ಗ್ರಂಥಿಗೆ ಅಂಗಡಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ, ಇನ್ನು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಕೆಲಸ ಇರ್ತಕ್ಕಂಥವ್ರಿಗೆ, ಹಣಕಾಸಿನಲ್ಲಿ ಉದ್ಯಮ ಮಾಡ್ತಕ್ಕಂಥವ್ರಿಗೆ ಮಧ್ಯಮ ಫಲ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಒಂದು ಮಧ್ಯಮ ಫಲ ಮತ್ತು ಕೆಲವು ಜನಕ್ಕೆ ಉತ್ತಮ ಫಲ ಇವೆಲ್ಲ ಇದೆ. ಹಾಗಾಗಿ ಒಂದು ಜಾತಕ ನೋಡಿಸ್ಕೊಂಡ್ರೆ ನಿಮಗೆ ಎಲ್ಲ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತಾ ಇಲ್ವ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ತುಲಾರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಉತ್ತಮ ಫಲನೇ ಇದೆ ಅಂತ ನಾವು
ಹೇಳ್ತೀವಿ. ಒಂದು ವೇಳೆ ಕಷ್ಟದಲ್ಲಿ, ತೊಂದರೆಯಲ್ಲಿ, ಸಮಸ್ಯೆಯಲ್ಲಿ ಇದ್ದರೆ ಅದು ಸಂಬಂಧಪಟ್ಟಂತೆ ಹತ್ತಿರಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶುಕ್ರವಾರ ದಿವಸ ಅರ್ಚನೆ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ನಷ್ಟ ದುಃಖಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಡಿಸೆಂಬರ್ ಮಾಸ ಭವಿಷ್ಯ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಇರತಕ್ಕಂಥವರಿಗೆ ಸಾಮಾನ್ಯವಾಗಿ ನಾವು ಶುಭಫಲವನ್ನು ಹೇಳಿದ್ದೀವಿ. ಸಣ್ಣಪುಟ್ಟ ತೊಂದರೆ ಇದೆ ಅಂತ ನಾವು ಹೇಳಿದ್ವಿ. ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ದೇವತೆಗಳು ಗ್ರಹ ರೂಪದಲ್ಲಿದ್ದು ಶುಭವನ್ನು ಅಶುಭವನ್ನು ಮಾಡುತ್ತೆ ಅಂತಲೂ ಕೂಡ ನಾವು ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತೀವಿ. ಹೀಗೆ ಜ್ಯೋತಿಷ್ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಶುಭಾಶುಭ ಫಲಗಳು ನಮಗೆ ನಮ್ಮ ಪೂರ್ವಾಜಿತ ಕರ್ಮದಿಂದ ಮತ್ತು ನಾವು ನಡೆದುಕೊಳ್ಳುವ ರೀತಿಯಿಂದ ಬರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ರಾಜಕೀಯ ವ್ಯಕ್ತಿಗಳಾಗಿದ್ದರೆ ಅವರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಸಣ್ಣ ಪುಟ್ಟ ಅಡೆತಡೆಗಳಿದ್ದರೂ ಕೂಡ ಪ್ರಾಪ್ತಿಯಾಗುತ್ತೆ, ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ಅನುಕೂಲ ಆಗುತ್ತೆ, ದುಡ್ಡು ಕಾಸು ಬೇಕಾದಷ್ಟು ಕೈಗೆ ಬರುತ್ತೆ, ಅದು ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವರು ಎಲ್ರಿಗೂ ಏನು ಬಿಸ್ನೆಸ್ ಮಾಡ್ತಾರೆ ಅವರಿಗೆಲ್ಲ ಅನುಕೂಲ ಆಗ್ತದೆ. ಯಾಕೆ ಅಂದರೆ ಧನಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಈ ಒಂದು ರಾಶಿಗೆ ಧನಾಧಿಪತಿ ಮತ್ತು ಪಂಚಮಾಧಿಪತಿ ಆಗ್ತಾನೆ ಗುರುವಿನ ದೃಷ್ಟಿ ಇದೆ. ಅವನು ಇರೋ ಜಾಗ ಚೆನ್ನಾಗಿಲ್ಲ ಅಂದರೂ ಕೂಡ, ಅಂದರೆ ಅಷ್ಟಮದಲ್ಲಿ ಇದ್ದರೂ ಕೂಡ 8ನೇ ಮನೆಯಲ್ಲಿ ಇರೋದು ನಷ್ಟಸ್ಥಾನ, ರಂಧ್ರಸ್ಥಾನ ಆದರೂ ಕೂಡ ಅವನು ಒಳ್ಳೆಯ ಫಲವನ್ನು ಕೊಡ್ತಾನೆ. ಯಾಕೆಂದರೆ ಗುರುದೃಷ್ಟಿ ಒಳ್ಳೆಯದು. ಗುರು ಇರೋ ಮನೆ ಚೆನ್ನಾಗಿಲ್ಲ ಅಂದರೂ ಕೂಡ ಗುರು ಅಷ್ಟಮದಲ್ಲಿದ್ದಾನೆ, ಅವನು ಚೆನ್ನಾಗಿಲ್ಲ, ಒಪ್ಕೋತೀವಿ ವೃಶ್ಚಿಕರಾಶಿಗೆ. ಆದರೆ ದ್ವಿತೀಯ ಪಂಚಮಾಧಿಪತಿ ಈ ರಾಶಿಗೆ ಯುವಕಾರಕನೂ ಆಗ್ತಾನೆ, ಮತ್ತು ಧನಸ್ಥಾನಾಧಿಪತಿ, ಕುಟುಂಬಸ್ಥಾನಾಧಿಪತಿ ಮತ್ತು ವಾಕ್ಸ್ಥಾನಾಧಿಪತಿಗೆ ಆಗ್ತಾನೆ. ಅಲ್ಲಿಗೆ ಅವನು ಗುರುದೃಷ್ಟಿ ಇದೆ, ಗುರುದೃಷ್ಟಿ ಒಳ್ಳೆಯದು. ಹಾಗಾಗಿ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಇನ್ನೂ ಕೆಲವೊಂದು ಅಡಚಣೆ, ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರಗಳೆಲ್ಲ ಇರ್ಬೋದು, ಜಾಸ್ತಿ ಇರ್ತದೆ ಈ ರಾಶಿಯವರಿಗೆ. ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಇದು ಸೇನಾಧಿಪತಿ ರಾಶಿ, ಕುಜನ ರಾಶಿ ಆಗಿರೋದ್ರಿಂದ. ಮತ್ತು ಕಾಲಪುರುಷ ನಕ್ಷತ್ರವೂ ಕೂಡ ಈ ವೃಶ್ಚಿಕ ರಾಶಿ ಆಗಿರ್ತದೆ. ಕೆಲವೊಂದಷ್ಟು ಗುಪ್ತದಲ್ಲಿರ್ತಕ್ಕಂಥದ್ದು, ಗುಪ್ತ ವಿಚಾರಗಳು, ಕೆಲವೊಂದಷ್ಟು ದುಡ್ಡಿನ ವಿಚಾರಗಳು, ಆ ಥರದ್ದು ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ತಾವು ಯಾವುದೇ ಇದ್ದರೂ ಕೂಡ ಅದನ್ನು ನಾವು ಟ್ರಾನ್ಸ್ಪರೆಂಟ್ ಆಗಿ ಇಟ್ಬಿಡ್ಬೇಕು. ಕೆಲವು ದುಡ್ಡನ್ನ ಒಂದು ಕಡೆಯಲ್ಲಿ ಇಟ್ಟಿರ್ತೀವಿ, ನಮಗೇನೋ ಒಂದು ತೊಂದರೆ ಆಗ್ತದೆ, ಅದನ್ನು ಯಾರು ಹೇಳಿಟ್ಟೋದು ನಮ್ಗೆ ಅನುಕೂಲ ಆಗ್ತದೆ. ಕೆಲವೊಂದಷ್ಟು ವಿಚಾರಗಳನ್ನು ಹಾಗೆ ಮುಟ್ಟಿ ಇಟ್ಟಿರ್ತೀವಿ, ಯಾವಾಗಲೂ ಸಮಸ್ಯೆ ಬರ್ತದೆ, ಅದನ್ನು ಕೂಡ ಬಿಡಿಸಿ ಹೇಳೋದ್ರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಮತ್ತು ಹೀಗೆ ಸಣ್ಣ ಪುಟ್ಟ ತೊಂದರೆಗಳು ಈ ರಾಶಿ ಫಲದಿಂದ ಇರ್ತದೆ, ವ್ಯಕ್ತಿಗತವಾದ ಫಲ ಅಲ್ಲ ಇದು ರಾಶಿಗೆ ಇರತಕ್ಕಂಥ ಫಲಗಳು. ಮತ್ತು ಕೆಲವೊಂದಷ್ಟು ಗುರುಗಳೇ ನೀವು ನೋಡಿ ನಮಗೆ ಕೆಟ್ಟದ್ದಾಗತ್ತೆ ಅಂತ ಹೇಳಿದ್ರಿ, ನನಗೆ ಕೆಟ್ಟದ್ದಾಗಲಿಲ್ಲ, ಅಥವಾ ಒಳ್ಳೇದಾಗತ್ತೆ ಅಂತ ಹೇಳಿದ್ರಿ, ಒಳ್ಳೇದಾಗಲಿಲ್ಲ. ಕೆಲವೊಂದಷ್ಟು ನಿಮ್ಮ ಒಂದು ಯೋಚನೆಗಳಿರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ನಿಮ್ಮ ಜಾತಕದ ಪ್ರಭಾವ, ದಶಾಭುಕ್ತಿಗಳ ಪ್ರಭಾವ ಕೂಡ ಇದ್ರ ಮೇಲೆ ಇರುತ್ತೆ. ರಾಶಿ ಫಲ ಅಂದರೆ ಗೋಚರದಲ್ಲಿ ನಾವು ಗ್ರಹಗಳ ಸಂಚಾರವನ್ನು ನೋಡಿ ಮಾತಾಡ್ತಕ್ಕಂಥದ್ದು ಇದು ರಾಶಿ ಫಲ. ಜಾತಕವನ್ನು ನೋಡಿ ಹೇಳ್ತಕ್ಕಂಥದ್ದು ಜಾತಕ ಫಲ. ಇದು ರಾಶಿ ಫಲ, ಜಾತಕ ಫಲ ವ್ಯತ್ಯಾಸ ಇದೆ. ಹಾಗಾಗಿ ನೀವು ಒಂದು ರಾಶಿ ಫಲದಲ್ಲಿ ಈ ಚಿಂತನೆಯನ್ನು ಮಾಡಬೇಕು. ವೃಶ್ಚಿಕ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆರ್ಥಿಕ ಸಂಕಟದಿಂದ ಪಾರಾಗ್ತಾರೆ. ಆಸ್ತಿ ವಿಚಾರದಲ್ಲಿ ಅನುಕೂಲ ಇದೆ. ಮನೆ, ಫ್ಲಾಟು, ಕಾರು ಎಲ್ಲವನ್ನು ಕೂಡ ತಾವು ತೆಗೆದುಕೊಳ್ಬೋದು. ಆನಂತರದಲ್ಲಿ ಮಕ್ಕಳ ವಿಚಾರದಲ್ಲಿ ಮಕ್ಕಳು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರು ಆಗ್ತಾರೆ, ಜ್ಞಾನವಂತರಾಗ್ತಾರೆ. ಅದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ, ಅವರು ಕೂಡ ಒಳ್ಳೆಯದಾಗ್ತಾರೆ. ಮತ್ತು ಮನೆ, ಫ್ಲಾಟು, ಕಾರು ತೆಗೆದುಕೊಳ್ಳುವಂಥ ಯೋಗ, ಸ್ಕೂಲು ಕಾಲೇಜು ಕಟ್ಟಿಸುವಂಥ ಯೋಗ, ಆಸ್ಪತ್ರೆ ಕಟ್ಟಿಸುವಂಥ ಯೋಗ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಸಿನಲ್ ಕಾಲೇಜನ್ನು ಕೂಡ ಕಟ್ಟಿಸುವಂಥ ಯೋಗಗಳು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರ್ತದೆ. ರಾಜಕೀಯ ವರ್ಗದಲ್ಲಿ ಒಳ್ಳೆಯ ಹುದ್ದೆಯಲ್ಲಿರ್ತಕ್ಕಂಥ ಯೋಗ ಇದೆ. ಸಂಘ ಸಂಸ್ಥೆ ಇದ್ದರೆ ಅದರಲ್ಲಿ ಒಳ್ಳೆಯ ಹುದ್ದೆಯಲ್ಲಿರ್ತಕ್ಕಂಥ ಯೋಗ ಇದೆ. ಸಮಾಜಮುಖಿ ಕೆಲಸ ಮಾಡಿದ್ರೆ ಅದರಲ್ಲಿ ಒಳ್ಳೆಯ ಹುದ್ದೆಯಲ್ಲಿರುವಂಥ ಯೋಗ ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರ್ತದೆ. ಈ ವೃಶ್ಚಿಕ ರಾಶಿಯವರಿಗೆ ಧೈರ್ಯ, ಆಸಕ್ತಿ, ಸಾಹಸ, ಪರಾಕ್ರಮ ಬಹಳವಾಗಿರ್ತಕ್ಕಂಥ ಯೋಗ ಈ ಕುಜನ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯ ರಾಶಿ. ವಿದ್ಯುತ್ ಕಾಂತಿ ಸಮಪ್ರಭಂ, ವಿದ್ಯುತ್ತಿಗೆ ಯಾವ ರೀತಿಯಾಗಿರ್ತಕ್ಕ ಶಕ್ತಿ ಸಾಮರ್ಥ್ಯ ಇರುತ್ತೆ, ಆ ಥರ ಶಕ್ತಿ ಸಾಮರ್ಥ್ಯ ಇರತಕ್ಕಂಥ ಒಂದು ಯೋಗ ಈ ಒಂದು ವೃಶ್ಚಿಕ ರಾಶಿಯವರದ್ದು. ಇನ್ನು ದಾಂಪತ್ಯ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಇದ್ದರೆ ಸರಿ ಹೋಗ್ತದೆ. ಸ್ವಲ್ಪ ಹಠ ಸ್ವಭಾವ ತಮಗಿರೋದ್ರಿಂದ ಹಠ, ಕೋಪ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಸೇನಾಧಿಪತಿ ರಾಶಿ ಕುಜನ ರಾಶಿ, ಹಾಗಾಗಿ ಅದು ಇರ್ತದೆ. ಅದು ರಾಶಿಯ ಫಲದಿಂದ ಇರ್ತಕ್ಕಂಥ, ನಾವು ಮಾಡಿರ್ತಕ್ಕಂಥ ನಮ್ಮ ದೋಷ ಅಲ್ಲ, ಅದು ರಾಶಿಯ ಫಲದ ದೋಷ. ಹಾಗಾಗಿ ಆ ದೋಷ ಹೋದರೆ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ, ತಾಳ್ಮೆ ಕಳ್ಕೋಬಾರ್ದು ಅನ್ನೋ ಒಂದು ಚಿಂತನೆ ನಾವು ಇಟ್ಕೊಂಡ್ರೆ ಸಾಕು. ಅಷ್ಟಮದಲ್ಲಿ ಗುರು ಇದ್ದಾನೆ, ಅಷ್ಟಮದಲ್ಲಿ ಗುರು ಇದ್ರೆ ಏನಾಗ್ತದೆ, ದುಡ್ಡು ಖರ್ಚಾಗ್ತದೆ. ದುಡ್ಡು ಖರ್ಚಾಗಬೇಕು ಅಂದ್ರೆ ಎಲ್ಲಿ ದುಡ್ಡು ಬರಬೇಕು, ಬಂದರೆ ಖರ್ಚಾಗ್ತದೆ ಅಂದರೆ ಬರುತ್ತೆ ಅಂತ ಲೆಕ್ಕ. ಬರುತ್ತೆ, ಖರ್ಚಾಗುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಏನೋ ಒಂದು ಇನ್ವೆಸ್ಟ್ಮೆಂಟ್ ತುಂಬ ಮಾಡಿರ್ತೀರಿ, ಅದು ಆಗ್ತದೆ. EMI ಮತ್ತೊಂದು ಇನ್ನೊಂದು ಹೋಗ್ತಾ ಇರ್ತದೆ, ಅದಕ್ಕೂ ಚಿಂತನೆ ಬೇಡ ನಿಮಗೆ. ಭಾಗ್ಯಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ರಾಶಿಯಲ್ಲಿ ನೀಚ ಆಗ್ತಾನೆ, ಆದರೂ ಕೂಡ ನಿಮಗೆ ತೊಂದರೆ ಆಗೋದಿಲ್ಲ. ಅದು ಸ್ಥಾನದ ಬಲ ಇದೆ, ಅದು ಮಿತ್ರ ಸ್ಥಾನ, ಏನು ಚಿಂತೆ ಇಲ್ಲ, ಅದು ಕೂಡ ನಿಮಗೆ ಒಳ್ಳೆಯದಾಗ್ತದೆ. ಮತ್ತು 10ರಲ್ಲಿ ಕೇತು, ದಶಮ ಸ್ಥಾನದಲ್ಲಿ ಕೇತು ಇರೋದು. ಏನು ಮಾಡ್ತಾನೆ ಕೇತು, ಎಲ್ಲ ಕೆಲಸಗಾರರನ್ನು ಕಟ್ ಮಾಡ್ತಾನೆ. ನೀವು ಪ್ರಮೋಷನ್ ಆಗಕ್ಕೆ ಬಿಡೋದಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಪ್ರೈವೇಟ್ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಮೋಷನ್ ಆಗಕ್ಕೆ ಬಿಡೋದಿಲ್ಲ, ಕಾಲು ಎಳಿತಾನೆ. ಅಲ್ಲಿ ಎಲ್ಲ ಕೆಲಸನ ಕಟ್ ಮಾಡ್ತಾನೆ. ಪ್ರತಿಯೊಂದು ಕೆಲಸಕ್ಕೂ ಕೂಡ ಮದುವೆ ಆಗದೆ ಇರತಕ್ಕಂಥವ್ರಿಗೆ, ಅವರಿಗೆ ಸ್ವಲ್ಪ ಮದುವೆ ಆಗುತ್ತೆ ಅನ್ನುವಂಥಲ್ಲಿ ಕಟ್ಟಾಗ್ತದೆ. ಇನ್ನು ಕೆಲಸ ನಮಗೆ ಪ್ರಮೋಷನ್ ಸಿಗುತ್ತೆ ಅನ್ನೋದ್ರಲ್ಲಿ ಕಟ್ಟಾಗ್ತದೆ. ಯಾವುದೇ ಕೆಲಸವನ್ನು ಒಂದು ಸಲತ್ತೆ ಹೋದ್ರೆ ಆಗತಕ್ಕಂಥ ಕೆಲಸ 4 ಸಲ ಓಡಾಡಬೇಕಾಗತ್ತೆ. ಅದು ಹಾಗಾಗಿ ಅದು ಸ್ವಲ್ಪ ತೊಂದರೆ ಇರುತ್ತೆ.
ನೋಡ್ಕೊಳ್ತಕ್ಕಂಥದ್ದು. ವಾಸ್ತು ಸಂಬಂಧಪಟ್ಟದ ತೊಂದರೆ ಇದ್ದರೆ ಅದು ಸರಿಪಡಿಸ್ಕೊಳ್ಳುವಂಥದ್ದು ಭಾಳ ಮುಖ್ಯವಾದ ವಿಚಾರ ಆಗಿರುತ್ತೆ. ಮತ್ತು ನಿಮಗೆ ಕೆಲಸದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇದ್ದರೂ ಕೂಡ ಜೀವನದಲ್ಲಿ ತೊಂದರೆ ತೊಡಗು ಕಷ್ಟಗಳು ಪರಿಹಾರ ಆಗುತ್ತೆ. ಸಾಮಾನ್ಯವಾಗಿ ಒಳ್ಳೆ ಫಲ, ಸಾಮಾನ್ಯ ಮಧ್ಯಫಲ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳ್ತೀವಿ. ಒಂದು ವೇಳೆ ವೃಶ್ಚಿಕ ರಾಶಿಯವರ ತೊಂದರೆ ತೊಡಗು ಕಷ್ಟದಲ್ಲಿದ್ದರೆ ಹತ್ತಿರತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿನ ಅರ್ಚನೆ ಮಾಡಿ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಡಿಸೆಂಬರ್ ಮಾಸ ಭವಿಷ್ಯ ಧನುರಾಶಿ. ಧನುರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾಕೆ ಧನುರಾಶಿಯವರಿಗೆ ಗುರುವಿನ ಪೂರ್ಣಾನುಗ್ರಹ ಇದೆ. ಇನ್ನೂ ತುಂಬ ದಿವಸ ಇರುತ್ತೆ. ಹಾಗಾಗಿ ಅವ್ರಿಗೆ ಏನೇ ಕೆಲಸ ಹೇಳಿದ್ರು ಕೂಡ ಕೈಗೂಡುವಂಥ ಯೋಗಗಳು ಪ್ರಾಪ್ತಿಯಾಗತ್ತೆ ಈ ಒಂದು ಧನುರಾಶಿಯವರಿಗೆ. ಗುರು ಸಪ್ತಮದಲ್ಲಿ ಇರೋದು ಒಳ್ಳೆಯದು. ಚತುರ್ಥ ಸ್ಥಾನಾಧಿಪತಿ ರಾಶಿಯಾಧಿಪತಿಯಾಗಿ ಸಪ್ತಮದಲ್ಲಿ ಇರೋದ್ರಿಂದ ನಿಮಗೆ ಗುರುದೃಷ್ಟಿ ರಾಶಿಗೆ ಇರೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಏನೇನು ಒಳ್ಳೆಯದಾಗತ್ತೆ, ನಿಮಗೆ ಏನೇನು ಅಂದ್ಕೊಂಡಿದ್ದೀರೋ ಅವೆಲ್ಲ ನಿಮಗೆ ಅನುಕೂಲ ಆಗುತ್ತೆ. ಏಕೆ ಅಂದರೆ ಇದರಲ್ಲಿ ಇಂಥದ್ದು ಅಂತೇನಿಲ್ಲ. ಯಾಕೆ ನೀವು ಮಾಡೋ ಕೆಲಸ ನಿಮಗೆ ಅನುಕೂಲ, ನಿಮ್ಮ ವೃತ್ತಿಯಲ್ಲಿ ನಿಮಗೆ ಯಶಸ್ಸಾಗುತ್ತೆ. ಈ ಒಂದು ರಾಶಿಯವರು ನೂರಾರು ಕೆಲಸದಲ್ಲಿರ್ತಾರೆ. ಒಬ್ಬರು ಗಾರ್ಮೆಂಟ್ ಕೆಲಸ ಮಾಡ್ತಾರೆ, ಒಬ್ಬರು ಕಾರ್ಮಿಕ ವರ್ಗದಲ್ಲಿರ್ತಾರೆ, ಒಬ್ಬರು ಆಫೀಸರ್ಸ್ ಆಗಿರ್ತಾರೆ, ಒಬ್ಬರು ಪ್ರೈವೇಟಲ್ಲಿರ್ತಾರೆ, ಒಬ್ಬರು ಸ್ಕೂಲು ಕಾಲೇಜಲ್ಲಿ ಕೆಲಸ ಮಾಡ್ತಾರೆ, ಒಬ್ಬರು ಬಿಸ್ನೆಸ್ ಮಾಡ್ತಾರೆ. ಹೀಗೆ ಈ ಧನುರಾಶಿಯವರು ಯಾವ್ಯಾವ ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಆ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಮತ್ತು ಹಣಕಾಸಿನ ತೊಂದರೆಗಳು ಪರಿಹಾರ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ತಮಗೆ ಒಂದು ಹಿಡಿತ ಸಿಗತ್ತೆ, ಅಂದರೆ ಗೌರವ ಸಿಗತ್ತೆ. ಆರ್ಥಿಕ ಸಂಕಷ್ಟದಿಂದ ತಾವು ಪಾರಾಗಬಹುದು. ಮುಂಚೆ ನಿಮ್ಮ ಕೈಲಿ ದುಡ್ಡೇ ನಿಲ್ತಾ ಇರಲಿಲ್ಲ, ಇವಾಗ ಸ್ವಲ್ಪ ದುಡ್ಡು ಕಾಸು ನಿಮ್ಮ ಕೈಲಿರುತ್ತೆ. ಮನಃಶಾಂತಿ ಸಿಗತ್ತೆ. ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ನಿಮಗೆ ನೆರವೇರುವಂಥ ಯೋಗಗಳು ಈಗ ನಿಮಗೆ ಶೋಫಲ ಅಂತ ನಾವು ಹೇಳ್ತೀವಿ. ಇನ್ನು ನಮಗೆ ವಿಕ್ರಮ ಸ್ಥಾನದಿಂದ ನೋಡ್ತೀವಿ. 3ನೇ ಮನೆಯಲ್ಲಿ ರಾಹು ಇದ್ದಾನೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಗೊಂದಲ ಇದ್ದರೆ ಪರಿಹಾರ ಆಗುವಂಥ ಯೋಗ. ಕೋರ್ಟು ಕಚೇರಿ ವ್ಯಾಜ್ಯ ಇದ್ದರೆ ಅದು ಪರಿಹಾರ ಆಗುವಂಥ ಯೋಗ. ಈಗ ನಿಮಗೆ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಇದ್ದರೆ ಅದು ನಿಮಗೆ ಕ್ಲಿಯರ್ ಆಗುವಂಥದ್ದು. ಒಂದು ರಾಜಿಯ ಮುಖಾಂತರ, ನಿಮ್ಮ ರಾಜಿ ಅಂದರೆ ಕಾಂಪ್ರಮೈಸ್ ಮುಖಾಂತರನೂ ಆಗ್ಬೋದು, ಇಲ್ಲ ಕೋರ್ಟ್ ಮುಖಾಂತರನೂ ಆಗ್ಬೋದು. ಅದು ಯಾವುದೇ ರೀತಿಯಲ್ಲಿ ನಿಮಗೆ ಕ್ಲಿಯರ್ ಆಗುವಂಥ ಯೋಗಗಳು ನಿಮಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಇದೆ. ಆನಂತರದಲ್ಲಿ ನಿಮಗೆ ಕಾರು, ಮನೆ, ಫ್ಲಾಟು ತೆಗೆದುಕೊಳ್ಳುವಂಥ ಯೋಗ ಇದೆ. ವಾಹನ ತೆಗೆದುಕೊಳ್ಳುವಂಥ ಯೋಗ ಇದೆ. ಎಲ್ಲ ರೀತಿಯ ಸುಖ ಉಪಭೋಗಗಳನ್ನು ಅನುಭವಿಸುವಂಥ ಯೋಗ ನಿಮಗಿದೆ. ವಾಹನ ಸುಖ, ದಾಂಪತ್ಯ ಸುಖ, ಜೀವನದಲ್ಲಿ ಮಕ್ಕಳಿಂದ ಒಂದು ಖುಷಿ, ನೆಮ್ಮದಿ, ಆಮೇಲೆ ನಿಮಗೆ ಮನೆ ತೆಗೆದುಕೊಳ್ಳುವಂಥ ಸುಖ, ಜಮೀನಿಂದ ಸುಖ. ಹೀಗೆ ಸುಖ ಅಂತಂದರೆ ನಮ್ಮ ಕಂಫರ್ಟಬಿಲಿಟಿ, ಅದೆಲ್ಲ ನಮಗೆ ನಮ್ಮ ಒಂದು ಸಮಾಧಾನ, ನಮ್ಮ ಪ್ರೀತಿ, ನಮ್ಮ ಗೌರವ, ನಮ್ಮ ಅಭಿಮಾನ, ನನ್ನ ಒಂದು ಮನಸ್ಥಿತಿ, ನಾನು ಹೀಗಿದ್ದರೆ ನನಗೆ ಅನುಕೂಲ ಇದೆ, ನಾನು ಹೀಗೆ ಚೆನ್ನಾಗಿದ್ದೀನಿ ಅಂತ ಅನಿಸುವಂಥದ್ದು ಯೋಗ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅಂದರೆ ಒಳ್ಳೆಯ ಫಲ ಅಂತ ನಾನು ಹೇಳ್ತೀನಿ. ಹಾಗಾಗಿ ಅದು ಅನುಕೂಲ ಆಗುತ್ತೆ. ಇನ್ನು ಅರ್ಧಾಷ್ಟಮ ಶನಿ ಇದೆ, ನಿಮಗೆ ಇಲ್ಲ ಅಂತ ಹೇಳಲ್ಲ. ಅರ್ಧಾಷ್ಟಮ ಶನಿ ನಿಮಗೆ ದ್ವಿತೀಯಾಧಿಪತಿ, ಧನಸ್ಥಾನಾಧಿಪತಿ, ತೃತೀಯಾಧಿಪತಿ ಅವನು ನಿಮಗೆ ರಾಶಿಗೆ ಕೆಟ್ಟದ್ದು ಮಾಡಲ್ಲ, ಅವನು ಕೂಡ ಒಳ್ಳೆಯದೇ ಮಾಡ್ತಾನೆ. ಅದರ ಜೊತೆಗೆ ನಿಮಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೋದರೆ ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಹಠ ಕೋಪ ಇರ್ಬೋದು. ಮಕ್ಕಳಿಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಸ್ವಲ್ಪ ಅವರಿಗೆ ಬುದ್ಧಿ ಹೇಳಬೇಕು, ಸ್ವಲ್ಪ ಮಟ್ಟಿಗೆ ಅವರಿಗೆ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ ಅಂತ ಹೇಳಬೇಕು, ಮತ್ತು ಮಾರ್ಗದರ್ಶನ ನೀವು ಮಾಡಬೇಕು. ಅದರಿಂದ ಅವರಿಗೆ ಒಳ್ಳೆಯ ವಿದ್ಯಾವಂತರಾಗ್ತಾರೆ. ಸ್ವಲ್ಪ ಅವರಿಗೆ ಮಾಹಿತಿ ಕೊಡಬೇಕು. ಸ್ವಲ್ಪ ಲೇಜಿನೆಸ್ ಇರ್ಬೋದು, ಅಂದರೆ ಸ್ವಲ್ಪ ಓದೋದಕ್ಕೆ ಸ್ವಲ್ಪ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು, ಅಥವಾ ಅವ್ರು ಓದಿದ್ದು ನಿಮ್ಗೆ ಸಮಾಧಾನ ಇಲ್ಲದೆ ಇರ್ಬೋದು, ಅಥವಾ ಅವ್ರಿಗೆ ಸ್ಲೋ ನಾವು ಆಮೇಲೆ ಓದ್ಕೊಂಡ್ರಾಯ್ತು ಅಂತ ಅನಿಸುತ್ತೆ, ಎಲ್ಲ ಎಕ್ಸಾಮ್ ಬಂದಿಲ್ಲ ಆ ಟೈಮಿಗೆ ಓದೋಣ, ಈ ಥರದ್ದೆಲ್ಲ ಗೊಂದಲಗಳಿರ್ತದೆ. ಅವೆಲ್ಲ ಸರಿ ಮಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳ ಗಮನ ಕೊಡಬೇಕು, ಭಾಳ ಜಾಗ್ರತೆ ವಹಿಸಬೇಕು. ಮಕ್ಕಳಿಂದ ಮುಂದಿನ ಜೀವನದ ಭದ್ರತೆ ಬಗ್ಗೆ ಚಿಂತನೆ ಮಾಡಬೇಕು. ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಬೇಕು. ಅದರಿಂದ ನಿಮಗೂ ಒಂದು ಸಮಾಧಾನ ಇರುತ್ತೆ. ಅವ್ರ ಜೀವನ ಲೈಫಲ್ಲಿ ಮುಂದೆ ಸೆಟ್ಲ್ ಆಗುತ್ತೆ. ಅವರು ಒಂದು ವಿದ್ಯಾವಂತರಾಗಿ, ಜ್ಞಾನವಂತರಾಗಿ, ಪ್ರಜ್ಞಾವಂತರಾಗಿ ಅವರು ಒಂದು ಒಳ್ಳೆಯ ಹುದ್ದೆಯಲ್ಲಿ ಅಲಂಕರಿಸಿದಾಗ ನಿಮಗೆ ಸಿಗುವ ಸಂತೋಷ ಜೀವನದಲ್ಲಿ ಯಾರಿಗೂ ಸಿಗೋಲ್ಲ. ಅಷ್ಟು ಸಂತೋಷ ತಂದೆ ತಾಯಿಯರಿಗೆ ಸಿಗುತ್ತೆ. ಆರೋಗ್ಯ ವಿಚಾರ ಬಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಶೀತ, ಕಫ, ಪಿತ್ತ ಇರ್ಬೋದು, ಬೇರೆ ತೊಂದರೆ ಇಲ್ಲ. ನಿಮ್ಮ ದೃಢಕಾಯ, ಗಟ್ಟಿ ಶರೀರ ಇರ್ತದೆ, ಬಟ್ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ರಗಳೆಗಳಿರ್ತದೆ. ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಶಾರೀರಿಕವಾಗಿ ಬಲಿಷ್ಠರಾಗಿರ್ತೀರಾ, ಮಾನಸಿಕವಾಗಿ ಬಲಿಷ್ಠರಾಗಿರ್ತೀರಾ. ಮತ್ತು ಸ್ವಲ್ಪ ಮಟ್ಟಿಗೆ ಆರೋಗ್ಯ ಏನಿಲ್ಲ ಅಂದರೂ ಮನುಷ್ಯನಿಗೆ ಏನೋ ಒಂದು ಆಗ್ತಾ ಇರುತ್ತೆ. ಎಲ್ಲ ಕೋಲ್ಡು, ಕೆಮ್ಮು, ಕಫ, ಜ್ವರ ಈ ಥರದ್ದು ಮಾಮೂಲಿ 2 ದಿನ 3 ದಿನ ಬಂದೋಗುತ್ತೆ, ಅದೇನು ತೊಂದರೆ ಇಲ್ಲ. ಸಪ್ತಮ ಸ್ಥಾನ, ದಾಂಪತ್ಯ ಸ್ಥಾನ ಚೆನ್ನಾಗಿದೆ. ಗಂಡ ಹೆಂಡತಿಯಲ್ಲಿ ದಾಂಪತ್ಯ ಚೆನ್ನಾಗಿರುತ್ತೆ. ಬಿಸ್ನೆಸ್ ಪಾರ್ಟ್ನರ್ದಲ್ಲಿ ಚೆನ್ನಾಗಿರುತ್ತೆ. ನಿಮ್ಮ ಜನರಲ್ಲಿ ಒಳ್ಳೆ ಗುಡ್ ವಿಲ್ ಇದೆ. ನಿಮ್ಮ ಸಮಾಜದಲ್ಲಿ ಒಳ್ಳೆ ಗೌರವ ಇದೆ, ಸ್ಥಾನಮಾನ ಇದೆ. ಏನು ತೊಂದರೆ ಆಗಲ್ಲ. ಏನು ತೊಂದರೆ ಇದ್ದರೆ ಜಾತಕ, ಯಾವುದಿದ್ರೂ ತೊಂದರೆ ಆದರೆ ಜಾತಕ, ಇದರ ನಂತರದಲ್ಲಿ ಮುಂದಿರೋದು ಜಾತಕ, ಅದನ್ನು ಪರಿಶೀಲನೆ. ಆಯುಷ್ಯ ಪ್ರಮಾಣ ಚೆನ್ನಾಗಿದೆ. ಅದೃಷ್ಟ ಸ್ಥಾನ ಚೆನ್ನಾಗಿದೆ. ನಿಮ್ಗೆ ಒಳ್ಳೆ ಅದೃಷ್ಟ ಕೂಡಿ ಬರ್ತದೆ. ಪ್ರಯತ್ನ ಮಾಡಬೇಕು. ಯಾವುದಿದ್ರೂ ನಾವು ಕೂತ್ಕೊಂಡ್ರಾಗಲ್ಲ. ನಾವು ಹಾರ್ಡ್ ವರ್ಕ್ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ ರೆಡಿ ಇರಬೇಕು. ಆವಾಗ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಮತ್ತು ನಮ್ಮ ಕರ್ಮಕ್ಕೆ ಫಲ ಬಂದೇ ಬರುತ್ತೆ ಒಳ್ಳೆ ಕೆಲಸ ಮಾಡಿದಾಗ. ಅದನ್ನು ಕೂಡ ನಾವು ಇದು ಕರ್ಮಸಿದ್ಧಾಂತ, ಇದು ಕಲಿಯುಗ ಇದು. ಹಾಗೆ ಕರ್ಮಸಿದ್ಧಾಂತ ನಾವು ಏನು ಮಾಡ್ತೀವಿ ಅದು ನಮ್ಗೆ ಖಂಡಿತ ಸಿಗ್ತದೆ, ಎಲ್ಲೂ ಹೋಗೋದಿಲ್ಲ. ಹಾಗಾಗಿ ಅದು ಕೂಡ ಅನುಕೂಲ ಆಗುತ್ತೆ. ಉದ್ಯೋಗದಲ್ಲೂ ಯಶಸ್ಸು ಸಿಗುತ್ತೆ, ಎಲ್ಲ ರೀತಿ ಅನುಕೂಲ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ. ಮತ್ತು ಈ ಕೆಲಸ ಮಾಡ್ತಕ್ಕಂಥ ಯಾರು ನಮ್ಮ ಫುಡ್ ಇಂಡಸ್ಟ್ರಿ ಇದ್ದರೆ, ಅಡುಗೆಗೆ ಸಂಬಂಧಪಟ್ಟಂಥದ್ದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಆಮೇಲೆ ಚಿಲ್ಲರೆ ಅಂಗಡಿಯಲ್ಲಿ ಆಹಾರ ಧಾನ್ಯ ವಿಲೇವಾರಿ ಮಾಡ್ತಕ್ಕಂಥವ್ರು, ಕೊಡ್ತಕ್ಕಂಥ ಬಿಸ್ನೆಸ್ ಮಾಡೋರಿಗೆ, ಔಷಧಿಯ ವ್ಯವಹಾರ ಮಾಡ್ತಕ್ಕಂಥವರಿಗೆ, ವೈದ್ಯರಿಗೆ,
ಇವರಿಗೆಲ್ಲ ಅನುಕೂಲ ಇದೆ. ಆನಂತರದಲ್ಲಿ ವಾಹನ ವ್ಯಾಪಾರ ಮಾಡೋರಿಗೆ ಅನುಕೂಲ ಇದೆ. ಪೆಟ್ರೋಲ್ ವ್ಯಾಪಾರ ಮಾಡ್ತಕ್ಕಂಥವ್ರು, ಕಮಂಕ್ ಇಟ್ಕೊಂಡಿರ್ತಕ್ಕಂಥವ್ರು, ಇಂಡಸ್ಟ್ರಿ ಇಟ್ಕೊಂಡಿರ್ತಕ್ಕಂಥವ್ರು, ಇನ್ನು ಲೋಹ ಸಂಬಂಧಪಟ್ಟದ ವ್ಯಾಪಾರ ಮಾಡೋ ಸಾಮಾನ್ಯವಾಗಿ ಎಲ್ಲ ರೀತಿಯ ಕೆಲಸ ಅನುಕೂಲ ಇದೆ. ಇವಾಗದವರು ವಿವಾಹ ಆಗುವಂಥ ಯೋಗ ಗುರುಬಲ ಇದೆ, ಸಂತಾನ ಆಗುವಂಥ ಯೋಗ, ನಾಮಕರಣ, ಮನೆ ಗೃಹ ಪ್ರವೇಶ, ಹೀಗೆ ನಾನಾ ವಿಧ ಕಾರ್ ತಗೊಳ್ಳೋದಿಗೆ ಎಲ್ಲ ಶುಭ ಕಾರ್ಯಗಳು ನಡೆಯುವಂಥ ಯೋಗ ಈ ಧನು ರಾಶಿಯವರಿಗೆ ಇರೋದ್ರಿಂದ ಎಲ್ಲ ರೀತಿಯ ಅನುಕೂಲ. ರಾಜಕೀಯ ವರ್ಗದವರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಅಂತ ಹೇಳಲ್ಲ, ಎಲ್ಲ ವರ್ಗದವರಿಗೂ ಎಲ್ಲ ರೀತಿಯವರು, ಎಲ್ಲ ವರ್ಗದ ಕೆಲಸ ಉದ್ಯೋಗ ಮಾಡೋರಿಗೂ ಅನುಕೂಲ ಇದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಧನು ರಾಶಿಯವರು ಒಂದು ವೇಳೆ ತೊಂದರೆ ಇದ್ದರೆ ಹತ್ತಿರತಕ್ಕಂತಹ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೋಮವಾರ ಒಂದು ಅರ್ಚನೆ ಮಾಡಿ ನಿಮ್ಮೆಲ್ಲ ಕಷ್ಟ ಪರಿಹಾರ ಆಗುತ್ತೆ. ಶುಭವಾಗಲಿ. ಡಿಸೆಂಬರ್ ಮಾಸ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯ ಜೊತೆಗಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅವರು ಏನೋ ತೊಂದರೆ ಇದೆ. ಏನು ತೊಂದರೆ ಇದೆ ಅಂತಂದರೆ ಆರ್ಥಿಕ ಸಮಸ್ಯೆ ಇರ್ತದೆ. ಸ್ವಲ್ಪ ಮಟ್ಟಿಗೆ ದುಡ್ಡು ಕಾಸು ಕೈ ನಿಲ್ಲೋದಿಲ್ಲ, ಖರ್ಚು ವೆಚ್ಚ ಹೆಚ್ಚು ಅಂತ ಅನಿಸುತ್ತೆ. ಬಟ್ ಅದು ತೊಂದರೆ ಆಗಲ್ಲ, ನಿಮಗೆ ತುಂಬ ತೊಂದರೆ ಏನೂ ಆಗಲ್ಲ. ಸಣ್ಣ ಪುಟ್ಟ ಸಮಯ ಅದು ಸರಿ ಹೋಗ್ತದೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ ನಿಮಗೆ ಕೆಲವು ಉದ್ಯೋಗದಲ್ಲಿ ಅನುಕೂಲ ಇದೆ, ಆರೋಗ್ಯದಲ್ಲಿ ಅನುಕೂಲ ಇದೆ. ಸ್ವಲ್ಪ ಶೀತ ಸಂಬಂಧ ತೊಂದರೆ ಬಿಟ್ಟರೆ ಬೇರೆ ಏನು ದೊಡ್ಡ ಸಮಸ್ಯೆ ಏನೂ ಇಲ್ಲ. ಆರೋಗ್ಯ ಅನುಕೂಲ ಇದೆ. ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟ ಇದೆ. ಆರ್ಥಿಕ ಕೈಲಿ ದುಡ್ಡು ನಿಲ್ಲಲ್ಲ ಅನ್ನೋ ಸಮಸ್ಯೆ ಬರುತ್ತೆ, ಖಾಲಿ ಆಗುತ್ತೆ. ಎಷ್ಟು ದುಡಿದ್ರೂ ದುಡ್ಡೇ ಇರೋದಿಲ್ಲ. ಏನೋ ಕಮಿಟ್ಮೆಂಟ್ ಇದ್ರೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಾವೇನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಮಾಡೋಕ್ಕಾಗ್ತಾಯಿಲ್ಲ. ಅದು ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು, ಫ್ಲಾಟ್ ತೊಗೋಬೇಕು, ಏನೇನೋ ಯೋಚನೆಗಳು ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ನಾನೊಂದು ಕಾರಲ್ಲಿ ಓಡಾಡಬೇಕು, ನಾನು ಸ್ವಂತ ಮನೆಯಲ್ಲಿ ಇರಬೇಕು, ನನ್ನ ಮಕ್ಕಳು ಒಳ್ಳೆ ಓದಬೇಕು, ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಹಾಕಿಸಿ ಚೆನ್ನಾಗಿ ಓದಿಸ್ಬೇಕು ಅನ್ನೋದೆಲ್ಲ ಇರುತ್ತೆ. ಇಂಜಿನಿಯರಿಂಗ್ ಮಾಡಿಸ್ಬೇಕು, ಮೆಡಿಕಲ್ ಮಾಡಿಸ್ಬೇಕು, ಏನೇನೋ ಯೋಚನೆಗಳು ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಮತ್ತು ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಹುದ್ದೆಯಲ್ಲಿದ್ದರೆ ಅದರಿಂದ ಸಿಕ್ಕತಕ್ಕಂಥ ಸಂತೋಷ ಜೀವನದಲ್ಲಿ ತಂದೆ ತಾಯಿಗೆ ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಂತೋಷದ ದಿನಗಳನ್ನು ನಾನು ನೋಡಬೇಕು ಎನ್ನುವಂಥ ಒಂದು ಯೋಗ, ಆ ಒಂದು ಚಿಂತನೆ ಸಾಮಾನ್ಯವಾಗಿ ಇರುತ್ತೆ. ಅದ್ರ ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಭಾಳ ಗಮನ ಕೊಡಿ. ಅವರು ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. IAS, IPS, KS, CS, ಹೀಗೆ ಗಣಿತಶಾಸ್ತ್ರ ಆಗಲಿ, ಒಂದು ಇದರಲ್ಲಿ ಆರೋಗ್ಯಶಾಸ್ತ್ರದಲ್ಲಾಗಲಿ, ಅಂದರೆ ಮೆಡಿಕಲಲ್ಲಾಗಲಿ, ಮತ್ತು ಅದರಲ್ಲೂ ಓದುವಂಥ ಯೋಗ ಇದೆ. ಅವರು ತುಂಬ ಚೆನ್ನಾಗಿ ಓದ್ತಾರೆ, ತುಂಬ ಜ್ಞಾಪಕ ಶಕ್ತಿ ಇರುತ್ತೆ ಮಕ್ಕಳಿಗೆ, ತುಂಬ ಚುರುಕಾಗಿರ್ತಾರೆ. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅವರು ತುಂಬ ಒಂದು ಉತ್ತಮ ಒಂದು ಸ್ಥಾನಮಾನ ಗೌರವ ಹುದ್ದೆಯನ್ನು ಅಲಂಕರಿಸ್ತಾರೆ ಈ ಒಂದು ಮಕರ ರಾಶಿಯವರ ಮಕ್ಕಳು. ದುಡ್ಡು ಕಾಸು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಸಮಾಜದಲ್ಲಿ ನಿಮಗೆ ಒಳ್ಳೆ ಗುಡ್ ವಿಲ್ ಇದೆ. ದುಡ್ಡು ಕಾಸು ಕಮ್ಮಿ ಇದ್ದರೂ ಪರವಾಗಿಲ್ಲ, ಸಮಾಜದಲ್ಲಿ ಗೌರವ ಸ್ಥಾನಮಾನ ಇಟ್ಕೊಂಡು ಬಂದಿದ್ದೀರಿ. ಇವತ್ತು ಕೂಡ ಒಂದು ಫೋನ್ ಹಾಕಿದ್ರೆ, ಒಂದು ಮಾತು ಹೇಳಿದ್ರೆ ನಿಮ್ಮ ಕೆಲಸ ನಡೆಯುತ್ತೆ. ನಿಮ್ಮ ಮಾತು ಮೇಲೆ ತುಂಬ ಹಿಡ್ತಾ ಇದೆ, ಮಾತಲ್ಲಿ ಒಂದು ಚಿಂತನೆ ಇದೆ, ಮಾತಲ್ಲಿ ಒಂದು ಅರ್ಥ ಇದೆ ಅಂತ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ದುಡ್ಡೊಂದು ಕಮ್ಮಿ ಇದೆ ಅಂತ ನೀವು ಭಯಬೀಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಿಮಗೆ ಆ ಸ್ಥಾನಮಾನ ಇರೋದು ನೀವೊಂದು ಫೋನ್ ಹಾಕಿದ್ರೆ ನಿಮ್ಗೆ ಕೆಲಸ ಆಗುತ್ತೆ. ಅಷ್ಟು ಒಳ್ಳೆಯ ಒಂದು ಗುಡ್ ವಿಲ್ ಇಟ್ಕೊಂಡಿದ್ದೀರಿ, ಹಾಗಾಗಿ ಒಳ್ಳೆಯದು. ಆನಂತರದಲ್ಲಿ ನೀವು ಚಿಂತನೆ ಮಾಡಿದ್ರೆ ಗುರು ನಮಗೆ ಚೆನ್ನಾಗಿಲ್ಲ ಈ ಸಮಯದಲ್ಲಿ. ಗುರು ನಿಮಗೆ ವಕ್ರಾದರೂ ಕೂಡ ನಿಮಗೆ ತುಂಬ ಜನ ಇರೋಲ್ಲ, ಗುರುಬಲ ಇಲ್ಲ. ಗುರುಬಲ ಇಲ್ಲ ಅಂದರೂ ಕೂಡ ನಿಮಗೆ ದೈವಾನುಗ್ರಹ ಇದೆ ಅಂತ ಹೇಳ್ತೀವಿ. ನಿಮ್ಮ ಮನೆದೇವರು ಕುಲದೇವರು ಅನುಗ್ರಹ ಇದೆ. ನಿಮ್ಮ ಮನೆದೇವರು ಕುಲದೇವರ ಅನುಗ್ರಹದಿಂದ ನೀವು ಇವತ್ತೊಂದು ದಿವಸ ನೀವು ಯಾವ ಗ್ರಹ ಕೆಲಸ ಮಾಡುತ್ತೋ, ಯಾವ ದೇವರು ನಿಮ್ಗೆ ಅನುಕೂಲ ಮಾಡುತ್ತೋ, ಅನುಗ್ರಹ ಮಾಡುತ್ತೋ, ವರ ಕೊಡುತ್ತೋ ಬಿಡಲ್ಲ. ಆದರೆ ಜೀವನದಲ್ಲಿ ನಿಮಗೆ ಎಂಥ ಸಮಸ್ಯೆಯನ್ನು ಎದುರಿಸಿಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ನಿಮಗೆ ಕೊಟ್ಟಿದೆ. ರಾಜಕೀಯ ವರ್ಗದಲ್ಲಿದ್ದರೆ ಅವ್ರಿಗೂ ಕೂಡ ಸ್ವಲ್ಪ ತುಂಬ ಅನುಕೂಲ ಇದೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಮತ್ತು ವೈದ್ಯರಿಗೆ, ಮತ್ತು ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ, ಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆಯ ಸಮಯ ಇದು, ಒಳ್ಳೆ ಇದಿರುತ್ತೆ. ಮತ್ತು ಇನ್ನು ಡಿಫೆನ್ಸ್ನಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಯೋಗ ಇದೆ, ಅವರುಗಳು ಒಳ್ಳೆಯ ಅನುಕೂಲ ಇದೆ. ಸರ್ಕಾರದಲ್ಲಿ ಸರ್ಕಾರ ವರ್ಗದಲ್ಲಿ ಸರ್ಕಾರದಲ್ಲಿ ಜಾಬ್ ಮಾಡ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಸಾಮಾನ್ಯವಾಗಿ ಒಳ್ಳೆಯ ಶೋಫಲ ಅಂತ ಹೇಳೋಕ್ಕಾಗಲ್ಲ, ಮಧ್ಯಮ ಫಲ ಅಂತ ಹೇಳಬೇಕು. ಎಲ್ಲ ರೀತಿ ಅನುಕೂಲ ಇದೆ ಅನ್ನೋದಕ್ಕಿಂತ ಸಾಮಾನ್ಯ ಮಧ್ಯಮವಾಗಿ ನಿಮಗೆ ಎಲ್ಲ ಕೆಲಸನೂ ಆಗ್ತಾ ಬರುತ್ತೆ. ನಿಮಗೆ ತುಂಬ 6ಕ್ಕೆ ಏರಲ್ಲ 3ಕ್ಕೆ ಇಳಿಲ್ಲ, ಮಧ್ಯಮವಾಗಿ ನಿಮಗೆ ಒಳ್ಳೆ ಜೀವನದಲ್ಲಿ ಇರೋ ಸಮಸ್ಯೆ ಸಾಲ್ವ್ ಆಗುತ್ತೆ, ಹೊಸ ಸಮಸ್ಯೆ ಬರೋದಿಲ್ಲ. ಮತ್ತು ಇನ್ನೇನು ಹೆಚ್ಚಿನ ಮೇಲೂ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೋದರೆ ನಿಮ್ಮ ಹತ್ರ ಸದ್ಯಕ್ಕೆ ಈಗ ಕೈಗೂಡುವ ಥರ ಇರಲ್ಲ. ಈ ಒಂದು ಹಂತದಲ್ಲಿ ನೀವು ಇರ್ತೀರ, ಹಾಗಾಗಿ ಒಳ್ಳೆಯದಿದೆ ಅಂತ ಹೇಳ್ತೀವಿ. ಇನ್ನು ನಿಮಗೆ ಸ್ಥಾನ ಬದಲಾವಣೆ, ಮನೆ ಬದಲಾವಣೆ, ಕೆಲಸ ಬದಲಾವಣೆ, ಇದೆಲ್ಲ ಮಾಡುವಂಥ ಯುಗ ಕೂಡ ಇರುತ್ತೆ. ಮತ್ತು ಹೊರದೇಶಕ್ಕೆ ಓದುವಂಥ ಮಕ್ಕಳಿದ್ದರೆ ಓದುವಂಥದ್ದು, ಕೆಲಸ ಮಾಡ್ತಕ್ಕಂಥದ್ದು, ಇಲ್ಲಿದ್ದರೆ ಇಲ್ಲಿ ಉದ್ಯೋಗ ಕೆಲಸ ಹುಡುಕ್ತಂತ ಇದ್ರೆ ಸಿಗುತ್ತೆ. ಎಲ್ಲ ಅನುಕೂಲ ಇದೆ, ಅಂತ ತೊಂದರೆ ಏನಿಲ್ಲ. ಹಾಗಾಗಿ ಯಾವುದೇ ಚಿಂತೆ ಬೇಡ. ಆದರೆ ಯಾವುದನ್ನು ನಾವು ಚಿಂತೆ ಬೇಡ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ಪ್ರಯತ್ನ ನಾವು ಮಾಡ್ತಾ ಇರಬೇಕು. ನಮ್ಮ ಕೆಲಸದಲ್ಲಿ ನಾವು ಪ್ರಯತ್ನ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಖಂಡಿತ ಫಲ ಸಿಗುತ್ತೆ. ಹಾಗಾಗಿ ಈ ಒಂದು ಮಕರ ರಾಶಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಮಧ್ಯಮ ಫಲ, ಸ್ವಲ್ಪ ದೈವಾರಾಧನೆ ಮಾಡಬೇಕು. ನಿಮಗೆಂದರೆ ತೊಂದರೆ ಕಷ್ಟದಲ್ಲಿದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಹತ್ತರಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ತುಳಸಿಯಿಂದ ಅರ್ಚನೆ ಮಾಡಿ ನಿಮ್ಮೆಲ್ಲ ಕಷ್ಟ ದುಃಖ ಪರಿಹಾರ ಆಗುತ್ತೆ. ಶುಭವಾಗಲಿ. ಡಿಸೆಂಬರ್ ಮಾಸ ಭವಿಷ್ಯ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಹಾಗಾಗಿ ಗುರುವಿನ ಸಂಚಾರದ ಫಲದಿಂದ ಗುರು ದೃಷ್ಟಿ ಕೂಡ ಇದೆ. ಹಾಗಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಗೌರವ ಸಿಗುತ್ತೆ. ಪೂರ್ವ ಪುಣ್ಯ ವೃದ್ಧಿಯಾಗುತ್ತೆ. ಹಿಂದಿನ ತಲೆಮಾರಿನಲ್ಲಿ ಯಾರ್ಯಾರು ಪುಣ್ಯ ಮಾಡಿದ್ದಾರೆ, ನಮ್ಮ ತಂದೆ ತಾತ ಮುತ್ತಾತನ ಕಾಲದಲ್ಲಿ ಮಾಡ್ತಕ್ಕಂತಹ
ಪೂರ್ವಾಜಿತವಾಗಿರತಕ್ಕಂಥ ಪುಣ್ಯದ ಫಲದಿಂದ ಇವತ್ತು ನಿಮಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ. ಮತ್ತು ಮನೆಯಲ್ಲಿ ಎಲ್ಲ ರೀತಿಯ ಶುಭ ಕಾರ್ಯಗಳು ನಡೀತದೆ. ನಾಮಕರಣ ಮಾಡುವಂಥ ಯೋಗ, ಗೃಹಪ್ರವೇಶ ಮಾಡುವಂಥ ಯೋಗ, ವಿವಾಹ ಮಾಡುವಂಥ ಯೋಗ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ವಿವಾಹ ತುಂಬ ದಿವಸದಿಂದ ವಿವಾಹ ಆಗದೆ ಇರತಕ್ಕಂಥವ್ರು ಪೆಂಡಿಂಗ್ ಇದ್ದರೆ ಅದು ವಿವಾಹ ಆಗುವಂಥ ಯೋಗ ಇರುತ್ತೆ. ಮನೆ ಕಟ್ಟಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದರೆ ಮನೆ ಕಟ್ಟುವಂಥ ಯೋಗ ಪ್ರಾಪ್ತಿಯಾಗತ್ತೆ. ಹೀಗೆ ನೀವು ಏನೇನೆಲ್ಲ ಮಾಡಬೇಕು ಅಂತ ನೀವು ಮೊದಲು ಯೋಚನೆ ಮಾಡಿದಿರೋ ಅದು ಈಗ ಕೈಗೂಡಿ ಬರುವಂಥ ಯೋಗ ಈ ಕುಂಭರಾಶಿಯವರಿಗೆ. ಕುಂಭರಾಶಿಯವರಿಗೆ ಒಳ್ಳೆಯ ಜ್ಞಾನವನ್ನು ಹೊಂದಿರತಕ್ಕಂಥ ರಾಶಿಯವರಾಗಿರ್ತಾರೆ. ಈ ರಾಶಿಯವರಿಗೆ ಎಲ್ಲ ರೀತಿಯ ಒಂದು ತೊಂದರೆ ತೊಡಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಸರಿ ಮಾಡಬೇಕು, ಯಾವ ರೀತಿ ಇದನ್ನು ಆಗುವಂಗೆ ಮಾಡಬೇಕು, ಆಗದೇ ಇರೋಂಗೆ ಮಾಡಬೇಕು, ಯಾವ ಕೆಲಸ ಯಾವ ರೀತಿ ಮಾಡಬೇಕು ಅನ್ನುವಂಥ ಚಿಂತನೆ ಇರುತ್ತೆ. ನಿಮಗೆ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ಸಮಾಜದಲ್ಲಿರುತ್ತೆ. ಮತ್ತು ಆ ರಾಜಕೀಯ ವರ್ಗದಲ್ಲಿದ್ದರೆ ರಾಜಕೀಯದಲ್ಲಿ ಒಳ್ಳೆಯ ನಿಮಗೆ ತೂಕ ಇರುತ್ತೆ. ತೂಕ ಅಂದರೆ ನಿಮಗೆ ಸ್ಥಾನಮಾನ ಇರುತ್ತೆ, ಒಂದು ಗಾಂಭೀರ್ಯತೆ ಇರುತ್ತದೆ. ಯಾವುದೇ ಕೆಲಸ ಕೊಟ್ಟರು ನೀವು ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಅಂದರೆ ಸರ್ಕಾರದ ನೌಕರಿಯಲ್ಲಿದ್ದರೆ ನಿಮಗೆ ವೃತ್ತಿಯಲ್ಲಿ ಒಳ್ಳೆಯ ಹೆಸರು ಇರೋದು ಪ್ರಮೋಷನ್ ಸಿಗುತ್ತೆ. ಪ್ರೈವೇಟಲ್ಲಿದ್ದರೂ ವೃತ್ತಿಯಲ್ಲಿ ಹೆಸರು ಮತ್ತು ನಿಮಗೆ ಅದು ಸಿಗುತ್ತೆ. ಮತ್ತು ಯಾವುದೇ ವೃತ್ತಿಯಲ್ಲಿದ್ದರೂ ನಿಮಗೆ ಒಳ್ಳೆಯ ಒಂದು ನೇಮ್ ಆ್ಯಂಡ್ ಫೇಮ್ ಬರುವಂಥ ಯೋಗಗಳು ಪ್ರಾಪ್ತಿಯಾಗುತ್ತೆ. ವೈದ್ಯರಿಗೆ, ಅಧ್ಯಾಪಕರಿಗೆ ಮತ್ತು ಮೆಡಿಕಲ್ ಫೀಲ್ಡಲ್ಲಿರೋರಿಗೆ ಶುಭಫಲಗಳು ಈಗ ಪ್ರಾಪ್ತಿಯಾಗಿದೆ. ಮತ್ತು ಸೈಟ್ ತೆಗೆದುಕೊಳ್ಳೋದು, ಪ್ಲಾಟ್ ತೆಗೆದುಕೊಳ್ಳೋದು, ಕೃಷಿ ಜಮೀನು ತೆಗೆದುಕೊಳ್ಳೋದು, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಇದು ಸಾಮಾನ್ಯ ಸುಖಕ್ಕೆ ಸಂಬಂಧಪಟ್ಟಂಥದ್ದು, ಆಸ್ತಿಗೆ ಸಂಬಂಧಪಟ್ಟಂಥದ್ದು. ಇದು ತೆಗೆದುಕೊಳ್ಳುವಂಥ ಯೋಗ ಕೂಡ ನಿಮಗಿರುತ್ತೆ. ಮತ್ತು ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡುವಂಥ ಯೋಗ ಕೂಡ ನಿಮಗಿರುತ್ತೆ. ಹಾಗಾಗಿ ಎಲ್ಲ ರೀತಿಯ ಶುಭಫಲಗಳು ನಿಮಗೆ ಎಲ್ಲ ರೀತಿಯ ಸಂಪೂರ್ಣ ಗುರುವಿನ ಅನುಗ್ರಹ ಇರೋದ್ರಿಂದ, ನಿಮಗೆ ಗುರುವಿನ ಪೂರ್ಣಾನುಗ್ರಹಕ್ಕೆ ಪಾತ್ರ ಆಗಿರೋದ್ರಿಂದ ನಿಮ್ಮ ಚಿಂತನೆ, ನಿಮ್ಮ ಯೋಚನೆ, ನಿಮ್ಮ ವ್ಯವಹಾರ, ನಿಮ್ಮ ಎಲ್ಲವೂ ಕೂಡ ನಿಮಗೆ ಉದ್ಯೋಗ, ಯಶಸ್ಸು ಎಲ್ಲ ಸಿಗುತ್ತೆ. ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಚೆನ್ನಾಗಿದೆ ಅಂದಮೇಲೆ ನಮ್ಗೆ ಇನ್ನೇನು ಹೇಳೋಕ್ಕಾಗ್ತದೆ. ಎಲ್ಲ ನಿಮಗೆ ಅನುಕೂಲ ಇದೆ ಅಂದಮೇಲೆ ನೀವು ಮಾಡೋ ಕೆಲಸದಲ್ಲಿ ಎಲ್ಲ ರೀತಿ ಅನುಕೂಲ ಇದೆ. ಪ್ರಯತ್ನ ಪಡಬೇಕು. ನಾವು ಹಾರ್ಡ್ ವರ್ಕ್ ಮಾಡೋಕ್ಕೆ, ಕಷ್ಟಪಟ್ಟು ದುಡಿಯೋಕ್ಕೆ ನಾವು ತಯಾರಿದ್ದೀವಿ ಅಂತಂದರೆ ನಮ್ಮ ಕೈ ತುಂಬ ಸಂಬಳ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಕೆಲವು ಕಷ್ಟಪಟ್ಟರೂ ಸಿಗೋದಿಲ್ಲ, ನಾವು ದುಡಿದಿದ್ದೆ ನಮಗೆ ಸಿಗೋದಿಲ್ಲ. ಹಾಗಾಗಿ ಹಿಂದಿನ ಗಾದೆ ಮಾತು ಹೇಳ್ತಾರೆ, ಪಡೆದದ್ದು ಊಟ ಮಾಡ್ತಿರೋ, ದುಡಿದದ್ದು ಊಟ ಮಾಡ್ತಿರೋ ಅಂತೇಳಿ. ದುಡಿದದ್ದು ನಮಗೆ ಸಿಗೋಲ್ಲ, ಪಡ್ಕೊಂಬಂದಿರದೆ ನಮ್ಗೆ ಸಿಗೋದು, ಮನೆ ಬರಾನೇ ನಮಗೆ ಕೆಲಸ ಮಾಡೋದು. ಹಾಗಾಗಿ ನಿಮಗೆಲ್ಲ ರೀತಿಯ ಶುಭಫಲಗಳು ಪ್ರಾಪ್ತಿಯಾಗ ಸಂಪೂರ್ಣ ಗುರುವಿನ ಅನುಗ್ರಹದಿಂದ ಸರ್ವದೋಷ ನಿವಾರಣೆ ಆಗ್ತದೆ. ಮತ್ತು ನಿಮ್ಮ ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆ ಸಂಪೂರ್ಣವಾಗಿ ಕೆಲಸ ಮಾಡುತ್ತೆ. ಆದರೆ ನಿಮಗೆ 7.5 ಶನಿ, 7.5 ಶನಿ ಪ್ರಭಾವ ಇದೆ. ಹಾಗಾಗಿ ಕೈಯಲ್ಲಿ ದುಡ್ಡು ಸ್ವಲ್ಪ ಮಟ್ಟಿಗೆ ನಿಮಗೆ ಇದಾಗತ್ತೆ, ಏನೇಳಿ ಬರುತ್ತೆ ಹೋಗುತ್ತೆ, ಇರೋದು ಖರ್ಚಾಗುತ್ತೆ, ಕೆಲಸ ಬರಲ್ಲ, ಹೀಗೆ ಸ್ವಲ್ಪ ಸ್ಟ್ರಕ್ ಆಗುತ್ತೆ. ಬಟ್ ನಿಮಗೆ ತೊಂದರೆ ಆಗಲ್ಲ ಅಂತ ಹೇಳ್ತೀವಿ. ಹಾಗಾಗಿ ತಾವು ಧೈರ್ಯವಾಗಿ ಮುಂದುವರಿಬೋದು. ಒಂದು ವೇಳೆ ನಿಮಗೆ ತೊಂದರೆ ತೊಡಕು ಇದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳೋದು. ಅದರ ಜೊತೆಗೆ ಕಷ್ಟ ಇದ್ದರೆ ಹತ್ತಿರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಸಿಂಧೂರದಿಂದ ಅರ್ಚನೆ ಮಾಡೋದ್ರಿಂದ ಸರ್ವ ಕಷ್ಟಗಳು ಪರಿಹಾರ ಹೊಂದಿ ಸುಖ ಶಾಂತಿ ನೆಲೆಸುತ್ತೆ. ಶುಭವಾಗಲಿ. ಡಿಸೆಂಬರ್ ಮಾಸಭವಿಷ್ಯ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಶುಭಫಲಗಳು ಪ್ರಾಪ್ತಿಯಾಗೋದೇ ಕಷ್ಟ ಆಗ್ತದೆ. ಯಾಕೆ ಅಂದರೆ ಮೀನರಾಶಿಯಲ್ಲಿ ಶನಿ ಗೋಚರ ಇದೆ. ಶನಿ ಜನ್ಮನೇ ದ್ವಾದಶೇ ಮಂದೇ ಚತುರ್ಥೇ ನವಪಂಚಮೇ. ಈ ಸ್ಥಾನದಲ್ಲಿ ಏನಾಗುತ್ತೆ, ನಿಮ್ಮ ನವಪಂಚಮಿ ಆ ಜಾಗದಲ್ಲಿ ಇದ್ದಾಗ, ದ್ವಾದಶದಲ್ಲಿ ಜನ್ಮರಾಶಿಯಲ್ಲಿ ಶನಿ ಇದ್ದಾಗ, ಪಂಚಮದಲ್ಲಿ ಅರ್ಧಾಷ್ಟಮದಲ್ಲಿ ಶನಿ ಇದ್ದಾಗ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಈ ಒಂದು ಮೀನರಾಶಿ ಇರ್ತಕ್ಕಂಥ ವ್ಯಕ್ತಿಗೆ ಜನ್ಮರಾಶಿಯಲ್ಲಿರ್ತಕ್ಕಂಥ ಶನಿ 3ನೇ ಭಾವನ, ತೃತೀಯ ಭಾವವನ್ನು ಅಂದರೆ 3ನೇ ರಾಶಿಯನ್ನು, ಸಪ್ತಮ ಭಾವವನ್ನು, ದಾಂಪತ್ಯ ಸ್ಥಾನವನ್ನು, ಆಮೇಲೆ ದಶಮ ಭಾವವನ್ನು, ಉದ್ಯೋಗ ಸ್ಥಾನವನ್ನು ಶನಿ ನೋಡೋದ್ರಿಂದ ಅಷ್ಟುವರೆಗೆ ನಷ್ಟ ಆಗ್ತದೆ. ಒಂದು ದಾಂಪತ್ಯ ನಷ್ಟ ಆಗತ್ತೆ. ಒಂದು ತೃತೀಯ ಭಾವ ಅಂದರೆ ಭ್ರಾತೃಭಾವ ಅಂತ, ಅಣ್ಣ ತಮ್ಮ, ಸಹೋದರ ಸಹೋದರಿ, ಚಿಕ್ಕಪ್ಪ ದೊಡ್ಡಪ್ಪ, ಇವರೆಲ್ಲ ಒಂದು ನಮ್ಮ ಸಂಬಂಧಿಕರು, ನಮ್ಮ ರಕ್ತ ಸಂಬಂಧಿಕರು ನಮ್ಮ ಸಂಪರ್ಕಕ್ಕೆ ಬರುವಾಗ ನಮಗೆ ಗುಡ್ ವಿಲ್ ಇರಬೇಕು ಅಂದರೆ ತೃತೀಯ ಭಾವ ಚೆನ್ನಾಗಿರಬೇಕು. ಶನಿ ವಿಶೇಷವಾಗಿ ಶನಿ ದೃಷ್ಟಿ ತುಂಬ ಕೆಟ್ಟದ್ದು. ಹಾಗಾಗಿ ಶನಿ 3ನೇ ಭಾವವನ್ನು ನೋಡೋದ್ರಿಂದ ದೊಡ್ಡಪ್ಪ, ಚಿಕ್ಕಪ್ಪ ಮತ್ತು ಅವ್ರ ಮಕ್ಕಳು, ಅವರ ಹೆಂಡತಿ, ಅವರೆಲ್ಲ ಏನಾಗ್ತಾರೆ, ನಮಗೆ ವಿರೋಧವನ್ನು ಮಾಡ್ತಾರೆ. ಕಾರಣ ತೃತೀಯ ಭಾವಕ್ಕೆ ಶನಿ ದೃಷ್ಟಿ ಇರೋದ್ರಿಂದ ಅಲ್ಲಿ ನಮಗೆ ತೊಂದರೆ ಆಗ್ತದೆ. ಆಮೇಲೆ ಧನಸ್ಥಾನವನ್ನು ನಾವು ನೋಡ್ತಾ ಇದ್ವಿ. ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜನು ಈ ರಾಶಿಗೆ ಅವನು ಒಳ್ಳೆಯವನಾದರೂ ಕೂಡ ಅಲ್ಲಿ ಶನಿಯ ಪ್ರಭಾವ ಇರೋದ್ರಿಂದ ಆರ್ಥಿಕ ಸಂಕಷ್ಟಕ್ಕೊಳಗಾಗ್ತೀವಿ, ಸಾಲಗಾರರಾಗ್ತಾರೆ. ಯಾಕೆ ಮೀನರಾಶಿಯವರು ಸಾಲ ಮಾಡುವಂಥ ಯೋಗ, ಸಾಲಗಾರರಾಗುವಂಥ ಯೋಗ, ಕಟ್ಟಕ್ಕಾಗದೆ ತೊಂದರೆ ಪಡುವಂಥ ಯೋಗ ಉಂಟಾಗ್ತದೆ. ಇನ್ನು ಗಾರ್ಮೆಂಟ್ಸ್ ಕೆಲಸ ಮಾಡೋರು ಅವರಿಗೆ ತೊಂದರೆ, ಇನ್ನು ಈ ಇಂಡಸ್ಟ್ರಿ ಇಟ್ಕೊಂಡು ಇರ್ತಕ್ಕಂಥವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಆನಂತರದಲ್ಲಿ ಪೆಟ್ರೋಲು ಬಂಕ್ ಇಟ್ಕೊಂಡವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಈ ರೀತಿ ತೊಂದರೆಗಳು ಇವರಿಗೆ ಉದ್ಯೋಗದಲ್ಲಿ ಬರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನಾವು 3ನೇ ಭಾವದಲ್ಲಿ ಭ್ರಾತೃಭಾವ, ಅಣ್ಣ ತಮ್ಮ, ಈ ನಮ್ಮ ಕುಟುಂಬ ವರ್ಗ ಏನಿರುತ್ತೆ, ಭ್ರಾತೃ ವರ್ಗ ಅಂತ ಹೇಳ್ತೀವಿ, ರಕ್ತ ಸಂಬಂಧಿಕರು, ಅಲ್ಲಿಂದ ನಮಗೆ ವಿರೋಧ ಬರುತ್ತೆ. ನಮಗೆ ಅಂತಂದರೆ ಮೀನರಾಶಿಯವರಿಗೆ ವಿರೋಧ ಬರುತ್ತೆ. ಆನಂತರದಲ್ಲಿ ಚತುರ್ಥ ಭಾವ, 4ನೇ ಮನೆಯಲ್ಲಿ ಗುರು ಇದ್ದಾನೆ, ಕೇಂದ್ರದಲ್ಲಿ ಗುರು ಇದ್ದಾನೆ. ಯಾಕೆ ಅಂತಂದ್ರೆ ಅವನು ಈ ಮೀನರಾಶಿಗೆ ದಶಮಾಧಿಪತಿಯಾಗಿ ಅವನು ಚತುರ್ಥ ಭಾವದಲ್ಲಿ ರಾಶಿಯಾಧಿಪತಿಯಾಗಿದ್ದಾನೆ. ಹಾಗಾಗಿ ಗುರುವಿನ ಬಲ ಇಲ್ಲದೇ ಇದ್ದರೂ ಕೂಡ, ಗುರುವಿನ ಅಲ್ಲಿ ಬಲ ಇಲ್ಲದೇ ಇದ್ದು ಗುರು ದೃಷ್ಟಿ 10ನೇ ಮನೆಗೆ ಇರೋದ್ರಿಂದ ಊಟ ತಿಂಡಿ ಬಟ್ಟೆಗೆ ಜೀವನಕ್ಕೆ
ಕೊರತೆ ಆಗೋದಿಲ್ಲ ಅಂತ ನಾವು ಹೇಳಬೇಕು. ಅದು ಕೂಡ ಒಳ್ಳೆಯದು. 8ನೇ ಮನೆಯಲ್ಲಿ ಗುರು ನೋಡೋದ್ರಿಂದ ಅಂದರೆ ಅಷ್ಟಮ ಸ್ಥಾನವನ್ನು ಗುರುದೃಷ್ಟಿ ಇದೆ ರಾಶಿಗೆ. ಹಾಗಾಗಿ ಅವರಿಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಕೆಟ್ಟರು ಆಯುಷ್ಯ ಕಮ್ಮಿ ಆಗೋದಿಲ್ಲ. ಈ ಒಂದು ಮೇಷರಾಶಿಯವರಿಗೆ ಮೀನರಾಶಿಯವರಿಗೆ ದೀರ್ಘಾಯುಷ್ಯ ಯೋಗ ಇರೋದ್ರಿಂದ ಅವರಿಗೆ ಯಾವುದೇ ರೀತಿಯ ತೊಂದರೆ ತೊಡ್ಕೊಳ್ಳೋಗೋದಿಲ್ಲ. ಆ ನಂತರದಲ್ಲಿ ನಾವು ನೋಡ್ತಕ್ಕಂಥದ್ದು ಪಂಚಮ ಸ್ಥಾನ. ಮಕ್ಕಳು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಸ್ವಲ್ಪ ಓದಬೇಕು, ಪ್ರಯತ್ನ ಪಟ್ಟರೆ ಎಲ್ಲ ಸಿಗತ್ತೆ ಅಂತ ನಾವು ಹೇಳಬೇಕು. ಆಮೇಲೆ 6ನೇ ಮನೆ ನೋಡಿದ್ರೆ 6ರಲ್ಲಿ ಕೇತು ಶತ್ರುಗಳನ್ನ ಕ್ರಿಯೇಟ್ ಮಾಡಿಬಿಡ್ತಾನೆ. ಯಾಕೆ 12ರಲ್ಲಿ ರಾಹು ಮತ್ತು 6ರಲ್ಲಿ ಕೇತು ಇದ್ರೆ ಏನಾಗುತ್ತೆ, ರೋಗ ಸಾಲ ಶತ್ರು ಮನೆಯಲ್ಲಿ ರೋಗ ರುಜಿನ ಕಾಯಿಲೆ ಕಸಾಯಗಳು ಹೆಚ್ಚಾಗ್ತದೆ. ಆ ನಂತರದಲ್ಲಿ ಶತ್ರುಗಳೇ ಹೆಚ್ಚಾಗ್ತಾರೆ. ಶತ್ರುಗಳು ನೀವು ಏನೂ ಮಾಡಿಲ್ಲ ಅಂದರೂ ಜಗಳ ಮಾಡ್ತಾರೆ, ತಪ್ಪಿಲ್ಲ ಅಂದರೂ ಜಗಳ ಮಾಡ್ತಾರೆ, ತಪ್ಪಿದ್ರೂ ಜಗಳ ಮಾಡ್ತಾರೆ, ನೀವು ಏನೇ ಹೇಳಿದ್ರು ಹೇಳಿದ್ದಾನೆ ಪದೇ ಪದೇ ಹೇಳಿ ತಲೆ ತಿಂತಾರೆ. ಇವೆಲ್ಲ ಇರ್ತದೆ. 6ನೇ ಮನೆಯಲ್ಲಿ ಕೇತು ಇದ್ದಾಗ ತಲೆ ಇಲ್ಲದೆ ಮಾತಾಡ್ತಾರೆ. ಕೇತುಗೆ ತಲೆ ಇಲ್ಲ. ತಲೆ ಇಲ್ಲದೆ ಹೋಗಿದ್ದರಿಂದ ಯೋಚನೆ ಇರೋದಿಲ್ಲ. ತಲೆ ಇಲ್ಲದೆ ಮಾತಾಡೋದು ಅಂತಂದರೆ ನಮ್ಗೆ ಯಾವುದೇ ನಮ್ಮ ಕಂಟ್ರೋಲ್ ಇಲ್ಲದೆ ನಮ್ಗೆ ಯೋಚನೆ. ಶತ್ರುಗಳು ಏನು ಮಾಡ್ತಾರೆ, ಶತ್ರುಗಳು ಯಾವುದೇ ಕಂಟ್ರೋಲ್ ಇಲ್ಲದೆ ಮಾತಾಡ್ತಾರೆ. ಅವ್ರು ಹೇಳ್ದನ್ನು ನಾವು ತಡೆಯೋಕ್ಕಾಗೋದಿಲ್ಲ. ಎದುರುಗಡೆ ಇವ್ರು ಯಾರು ಹೇಳ್ತಾ ಅದನ್ನು ನಾವು ತಡೆಯೋಕ್ಕಾಗಲ್ಲ. ನಾವು ಏನು ಹೇಳಬೇಕು ಅದನ್ನು ಹೇಳೋದು. ಕೇಳಿದ್ರೆ ಕೇಳ್ತಾರೆ, ಬಿಟ್ಟರೆ ಬಿಡ್ತಾರೆ, ಅವರನ್ನು ಬಿಟ್ಬಿಡಿ. ಯಾಕೆ ಅಂದರೆ ಕೇತು 6ರಲ್ಲಿದ್ದಾಗ ಗ್ರಹ ಸಂಚಾರ ಆಗಿರ್ತದೆ. ಯಾಕೆ ಅಂತಂದರೆ ಪ್ರತಿಯೊಂದು ಕೂಡ ಮಂಡಕ ಇದೆ ಅಂತ ನಾವು ಹೇಳ್ತೀವಿ. ಕೆಲಸಕ್ಕೆ ಬರದೇ ಇರತಕ್ಕಂಥ ಮಾತಾಡೋದು, ಉಪಯೋಗಕ್ಕೆ ಬರದೇ ಇರತಕ್ಕಂಥ ಮಾತಾಡೋದು, ಏನೇ ಮಾತಾಡಿದ್ರು ಕೂಡ ಅರ್ಥ ಇಲ್ಲದೆ ಮಾತಾಡೋದು, ಈ ಸಿಕ್ಕದಂಗೆ ಬಾಯಿಗೆ ಬಂದಂಗೆ ಮಾತಾಡಿ ಅವ್ರ ಮೇಲೆ ಅಪವಾದ ಹಾಕೋದು, ಇವ್ರ ಮೇಲೆ ಅಪವಾದ ಹಾಕೋದು, ಇವ್ರಿಗೆ ಹಂಗೆ ಹೇಳೋದು. ಅವ್ರ ಬಾಯಿ ಸುಮ್ಮನೆ ಇರೋದೇ ಏನೋದು ಹೇಳ್ತಾನೇ ಇರ್ತಾರೆ. ಯಾಕೆ ಅವ್ರಿಗೆ 6ನೇ ಮನೆಯಲ್ಲಿ ಏನಾಗ್ತದೆ, ಶತ್ರುಗಳು ಕ್ರಿಯೇಟ್ ಆಗ್ತಾರೆ. ಕ್ರಿಯೇಟಾಗಿ ಬ್ಯಾಡದೇ ಇರೋದೆಲ್ಲ ವಿಚಾರಗಳು ಬಂದು ನಮಗೆ ತೊಂದರೆ ಕೊಡ್ತದೆ. ನಾವು ಮಾಡದೇ ಇರೋ ತಪ್ಪೆಲ್ಲ ನಮ್ಮ ಮೇಲೆ ಹಾಕ್ತಾರೆ. ಆವಾಗ ನೀವು ಏನು ಮಾಡಬೇಕು ಮೀನರಾಶಿಯವರು, ಸಪ್ತಮ ದೈವಚಿಂತನಂ. ಯಾರು ಏನೇ ಮಾಡಿದ್ರು ಭಗವಂತ ನೀನು ನೋಡು, ತಪ್ಪು ಮಾಡಿದವನಿಗೆ ಶ್ರೀನಿವಾಸ ಶಿಕ್ಷೆ ಕೊಡ್ತಾನೆ ಅಂತೇಳಿ ಬಿಡಬೇಕು. ಇನ್ನೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಹಾಗಾಗಿ ಬೇರೆ ಹೇಳಿದಂತ ತಡೆಯೋಕ್ಕಾಗೋದಿಲ್ಲ. ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಿದ್ರೆ ಒಪ್ಪಲಿಲ್ಲ ಅವರು ಆ ವಿಷಯನ ಅಲ್ಲಿಗೆ ಬಿಡಬೇಕು. ಅವ್ರ ಬಾಯಿಗೆ ಬೀಗ ಹಾಕೋಕ್ಕಾಗಲ್ಲ, ಹೇಳ್ತಾ ಇರ್ತಾರೆ ಅಂತ ನಾವು ಬಿಡಬೇಕು. ಯಾಕೆಂದರೆ ಇವೆಲ್ಲೂ ಜಗಳ ಮಾಡಬಾರ್ದು, ತೊಂದರೆ ತೊಡಕುಗಳು ಮಾಡ್ಕೊಳಕ್ಕೆ ಹೋಗಬಾರ್ದು. ಜಗಳ ಮಾಡಿದ್ರೆ ಏನಾಗುತ್ತೆ, ದ್ವಿತೀಯಾಧಿಪತಿ ಕುಜ ಆಗ್ತಾನೆ. ಹಾಗಾಗಿ ಇದು ಬೆಳಕೊಂಡು ಹೋಗ್ತದೆ. ಹೇಳ್ತಾರೆ ಉದ್ಯೋಗ ಕಲಹ ಕಂಡು ದೂತಮ್ಮದ ಬರುತ್ತೆ ಆಹಾರ ಸೇವನಾಥ ಉದ್ಯೋಗ ಕಲಹ ಕಂಡು ಇದೆಲ್ಲ ಏನಾಗುತ್ತೆ, ಕಲಹ ಏನು ಬೆಳ್ಕೊಂಡು ಹೋಗ್ತದೆ. ಯಾವುದೇ ಆದ್ರೂ ನೀವು ಏನು ಹೆಚ್ಚಿಗೆ ಮಾಡ್ತಾರೆ ಅದು ಬೆಳ್ಕೊಂಡು ಹೋಗ್ತದೆ, ಏನು ಜಾಸ್ತಿ ಮಾಡಿ ಬೆಳ್ಕೊಂಡು ಹೋಗುತ್ತೆ. ಜಗಳ ನೀವು ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ. 3 ತಿಂಗಳ ಮಾಡ್ತಾಯಿರಿ, ನೀವು ದಿವಸ ಮಾಡ್ತಾಯಿರಿ, ಅದಕ್ಕೆ ಎಂಡ್ ಅಂತ ಇರೋದಿಲ್ಲ. ಯಾಕೆಂದರೆ ರಿಸಲ್ಟ್ ಇಲ್ಲ ಅದರಲ್ಲಿ. ಹಾಗಾಗಿ ಅದರಲ್ಲಿ ಉಪಯೋಗ ಆಗಲ್ಲ. ಕೂತು ಮಾತಾಡಿಕೊಂಡು ಸರಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಚೆನ್ನಾಗಿರ್ತದೆ ಮತ್ತು ಭವಿಷ್ಯದಲ್ಲಿ ಚೆನ್ನಾಗಿರ್ತದೆ. ಅದನ್ನು ಫಸ್ಟ್ ನಾವು ಕಲ್ತ್ಕೊಂಡ್ರೆ ಅಥವಾ ಯಾರು ಒಬ್ಬರು ಕಲ್ತ್ಕೊಂಡ್ರೆ ಜೀವನದಲ್ಲಿ ಸರಿ ಹೋಗುತ್ತೆ. ಹಾಗಾಗಿ ಕೇತುವಿಂದ ಎಲ್ಲ ರಗಳೆಗಳಾಗ್ತಾ ಇರ್ತದೆ. ಆ ನಂತರದಲ್ಲಿ ರಗಳೆ ಬೇರೆ ಕಡೆ ಹೋಗ್ತದೆ. ಯಾಕೆ ಅಂದರೆ ಕೇತು ಬದಲಾವಣೆ ಆಗ್ತಾನೆ. ಕೇತು ಬದಲಾವಣೆ ಆಗಿ ಮುಂದಿನ ಮನೆಗೆ ಅವನು ಹೋದಾಗ ಆಗಾಗ ನಮ್ಮ ಸಮಸ್ಯೆ ಪರಿಹಾರ ಆಗ್ತದೆ, ಬೇರೆಯವರಿಗೆ ಸಮಸ್ಯೆ ಹೆಚ್ಚಾಗ್ತದೆ. ಹೀಗೆ ರಾಹುಕೇತುಗಳು ಮಾಯಾಗ್ರಹ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ತಂದು ಇಡ್ತಾರೆ. ಇವಾಗ ಶತ್ರು ಸಾಲ ರೋಗದ ಮನೆಯಲ್ಲಿರೋದ್ರಿಂದ ರೋಗಬಾಧೆ, ಶತ್ರುಬಾಧೆ, ಸಾಲ ಬಾಧೆ ಇವನ್ನು ಮಾಡ್ತಾರೆ. ಆಮೇಲೆ ಇದೇ ಬಾಧೆ ಬೇರೆಯವ್ರಿಗೆ ಹೋಗ್ತದೆ, ನಮ್ಮ ಸಮಸ್ಯೆ ಕ್ಲಿಯರ್ ಆಗ್ತದೆ. ಹೀಗೆ ಈ ರಾಹುಕೇತುಗಳು ಮಾಯಾಗ್ರಹಗಳು 1.5 ವರ್ಷಗಳ ಕಾಲ ಒಬ್ಬೊಬ್ಬರಿಗೆ ತೊಂದರೆಯನ್ನು ಕೊಡ್ತಾ ಇವರು ದ್ವಾದಶ ರಾಶಿಗಳ ಮೇಲೆ 18 ವರ್ಷಗಳ ಕಾಲ ಪ್ರಯಾಣವನ್ನು ಮಾಡ್ತಾರೆ ಎನ್ನುವಂಥದ್ದು. ಹಾಗಾಗಿ ನಾವು ದಾಂಪತ್ಯವನ್ನು ನೋಡಬೇಕು. ದಾಂಪತ್ಯ ಜೀವನವನ್ನು ಚಿಂತನೆ ಮಾಡಿದ್ರೆ ದಾಂಪತ್ಯದಲ್ಲಿ ಸಪ್ತಮ ಭಾವಕ್ಕೆ ಶನಿ ದೃಷ್ಟಿ, ಅಲ್ಲಿ ಶನಿ ದೃಷ್ಟಿ ಲಗ್ನ ರಾಶಿಯಲ್ಲಿದ್ದು ಒಳ್ಳೆ ಮನೆ ಶನಿ ನೋಡುವಾಗ ದಾಂಪತ್ಯ ಕೆಟ್ಟೋಗೋದು, ಅಸಮಾಧಾನ ಆಗೋದು, ಗಲಾಟೆ ಆಗೋದು, ಡಿವೋರ್ಸ್ ಆಗೋದು, ಬಿಟ್ಟು ಹೋಗೋದು, ಇಂಥ ಸಂದರ್ಭಗಳು ಮಾಡ್ತಾರೆ ಅಂತ ಸಂದರ್ಭಗಳು ಅದಕ್ಕೆ ಬರ್ತದೆ. ನೋಡಿ ನಾವು ಡಿವೋರ್ಸ್ ತಗೋತೀವಿ ಅಂತ ಹೇಳ್ತಾರೆ, ಬೇಡ ಅಂತ ಹೇಳಿದ್ರೆ ಅವ್ರು ಕೇಳೋದಿಲ್ಲ, ಹಠ ಹಿಡ್ಕೊಂಡು ಕೂತ್ಕೋತಾರೆ. ಏನು ಹೇಳ್ತಾರೆ, ಶೌರ್ಯಮರ್ಕಿ ರಿಪುವಯನ ಶೌರ್ಯಮರ್ಕಿಹಿ ಅಂದರೆ ರಿಪುವಯ ಶತ್ರುಗ್ರಹ ಶುಕ್ರ ಮಾಡಿದ್ರೆ ಹಠ ಸಾಧನೆಯನ್ನು ಶನಿ ಮಾಡ್ತಾನೆ. ಹಾಗೆ ಅಂತ ಹಠ ಸಾಧನೆಯನ್ನು ಮಾಡೋದ್ರಿಂದ ನಷ್ಟ ಉಂಟಾಗ್ತದೆ, ದಾಂಪತ್ಯ ಕಲಹ ಬರುತ್ತೆ, ಬಿಸ್ನೆಸ್ ಪಾರ್ಟ್ನರ್ ಅಲ್ಲಿ ನಷ್ಟ ಆಗ್ತದೆ. ಯಾವುದೇ ನಮ್ಮ ಒಂದು ಸಂಬಂಧಿಕರ ವಿಚಾರ ಅಥವಾ ಯಾವುದೇ ಒಬ್ಬರು ವ್ಯಕ್ತಿಯಲ್ಲಿ ನಾವು ಅವ್ರು ಚೆನ್ನಾಗಿಲ್ಲ ಅಂದರೆ ಬಿಡಬೇಕು, ಚೆನ್ನಾಗಿ ಎಕ್ಸೆಪ್ಟ್ ಮಾಡಬೇಕು. ಜಗಳ ಮಾಡಿದ್ರಿಂದ ರಿಸಲ್ಟ್ ಬರೋದಿಲ್ಲ. ಅದರಿಂದ ಒಂದು ದಾಂಪತ್ಯ ಹಾಳಾಗ್ತದೆ, ಬಿಸ್ನೆಸ್ ಹಾಳಾಗ್ತದೆ, ಜನ ಹಾಳಾಗ್ತಾರೆ, ಕುಟುಂಬ ಕೆಟ್ಟೋಗ್ತದೆ, ನಮ್ಮ ಒಳ್ಳೆಯತನ ಕೆಟ್ಟೋಗ್ತದೆ, ನಮ್ಮಲ್ಲಿ ಎಲ್ರಿಗೂ ಭಿನ್ನಾಭಿಪ್ರಾಯ ಬರುತ್ತೆ. ಹಾಗಾಗಿ ಈ ಒಂದು ಮೀನರಾಶಿಯವರು ಯಾರ ಜೊತೆಗೂ ಜಗಳ ಮಾಡಬಾರ್ದು. ಏಕೆಂದರೆ ಮೀನರಾಶಿಯವರಿಗೆ ಯಾವುದೇ ರೀತಿ ತೊಂದರೆಗಳು ಅವ್ರಿಗೂ ಬರಬಾರ್ದು, ಎದುರುಗಡೆಯವರೆಗೂ ತೊಂದರೆ ಆಗೋದಿಲ್ಲ. ಯಾಕೆ ಅಂತಂದರೆ ಅಂಥ ಸಮಸ್ಯೆಗಳು ಮೀನರಾಶಿಯವ್ರಿಗೆ ಕ್ರಿಯೇಟ್ ಆಗ್ತದೆ, ಪದೇ ಪದೇ ಕ್ರಿಯೇಟ್ ಆಗ್ತದೆ. ಆವಾಗ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯವಾದ ವಿಚಾರ. ಯಾಕೆ ಅಂದರೆ ಒಬ್ಬರು ತಾಳ್ಮೆ ಕಳ್ಕೊಂಡಿಲ್ಲ ಅಂದರೂ ತೊಂದರೆ ಆಗಲ್ಲ. ಹಾಗಾಗಿ ಇಬ್ಬರು ತಾಳ್ಮೆ ಕಳ್ಕೊಂಡ್ರೆ ಸಮಸ್ಯೆ ಆಗ್ತದೆ. ಹಾಗಾಗಿ ಭಾಳ ಹುಷಾರಾಗಿ ಇರಬೇಕಾಗತ್ತೆ. ಇನ್ನು ಅಷ್ಟಮ ಸ್ಥಾನ
ಆಯುಷ್ಯ ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ, ಆಯುಷ್ಯ ಚೆನ್ನಾಗಿರುತ್ತೆ. ದಶಮಸ್ಥಾನ ಉದ್ಯೋಗ ಸ್ಥಾನ ಕೆಟ್ಟೋಗಿರ್ತದೆ. ಉದ್ಯೋಗ ಸ್ಥಾನ 10ನೇ ಮನೆ ನಾವು ಯೋಚನೆ ಚಿಂತನೆಯನ್ನು ಮಾಡಿದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಇದೆ, ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂತ ನಾವು ಹೇಳ್ತೀವಿ. ಉದ್ಯೋಗ ಸ್ಥಾನ, ಭಾಗ್ಯಸ್ಥಾನ ಏನೂ ಇಲ್ಲ, ಭಾಗ್ಯ ಪುರುಷನ ಭಾಗ್ಯ ಅಂತ ಹೇಳ್ತೀವಿ. ಭಾಗ್ಯಸ್ಥಾನದಲ್ಲಿ ತಾನಾಗಿ ಬರ್ತಕ್ಕಂಥದ್ದು ಏನೂ ಇಲ್ಲ, ಎಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ ಕೆಲವು ಯೋಗಗಳನ್ನು ನಾವು ಜನಗಳನ್ನು ಸಮಾಜವನ್ನು ನೋಡಿದಾಗ ನಾವು ಏನೂ ಮಾಡಲ್ಲ, ನಾವು ಮಾಡಿರ್ತಕ್ಕಂಥ ಒಂದು ಪುಣ್ಯ, ನಾವು ಮಾಡ್ತಕ್ಕಂಥ ಆಸ್ತಿ, ಪೂರ್ವಜರು ಮಾಡಿರ್ತಕ್ಕಂಥದ್ದು ನಮ್ಗೆ ಇರ್ತದೆ. ಅದು ತಾನಾಗಿಯೇ ಎಲ್ಲ ಕುಂತಲ್ಲಿ ಕೆಲಸ ದುಡ್ಕೊಂಡ್ಬರ್ತದೆ. ದುಡಿಯೋದು ಬೇರೆ, ನಾವು ದುಡಿಯೋದು ಬೇರೆ. ನಮಗೆ ಈ ಮೀನರಾಶಿಯವರಿಗೆ ಹೇಗೆ ಅಂದರೆ ಅವ್ರು ಸ್ವಂತ ಕಷ್ಟಪಟ್ಟು ಸಂಪಾದನೆ ಮಾಡಿ ಅವ್ರ ಜೀವನವನ್ನು ಮಾಡಬೇಕಾಗತ್ತೆ. ಕೆಲವು ಅವರಿಗೆ ದುಡ್ಡು ಹೋಗಿ ಕೆಲಸ ಮಾಡಿ ದುಡ್ಕೊಂಬಂದು ಅವ್ರಿಗೆ ಕೊಡ್ತಾರೆ. ಅವರೇನು ಕೆಲಸ ಮಾಡಲ್ಲ, ದುಡ್ಡು ಕೆಲಸ ಮಾಡ್ತದೆ. ಹೀಗೆ ಅದು ದುಡ್ಕೊಂಬಂದು ಅವ್ರಿಗೆ ಕೊಡ್ತದೆ. ಕುಂತಲ್ಲಿ ಅವ್ರಿಗೆ ಎಷ್ಟೋ ಕೆಲವು ಜನಕ್ಕೆ ಉದಾಹರಣೆಗೆ ಹೇಳ್ತೀನಿ, ಬಾಡಿಗೆ ಬರುತ್ತೆ, 1 ಲಕ್ಷ 2 ಲಕ್ಷ ಬಾಡಿಗೆ ಬರುತ್ತೆ. ಅವರು ದುಡಿಯೋದು ಬೇಡ, ಆ ಆಸ್ತಿ ದುಡಿತದೆ. ಹೀಗೆ ನಮಗೆ ಮೀನರಾಶಿಯವರಿಗೆ ಸಾಮಾನ್ಯ ಹೇಗೆ ಇರ್ತದೆ ಅಂತಂದರೆ, ನಾವು ಅಂತಂದರೆ ಮೀನರಾಶಿಯವರು ಹೇಗೆ ಇರುತ್ತೆ, ನಾವು ಕಷ್ಟಪಟ್ಟು ದುಡಿಬೇಕು, ಹೀಗೆ ದುಡ್ಡು ಮಾಡಬೇಕು. ಹೀಗೆ ಒಂದು ಮೀನರಾಶಿಯವರು ಪರಿಶ್ರಮವನ್ನು ಪಡ್ತಾರೆ, ಕಷ್ಟವನ್ನು ಪಡ್ತಾರೆ. ಎಲ್ಲ ಏನೇ ಪಟ್ಟರೂ ಕೂಡ ಅವರು ಜೀವನದಲ್ಲಿ ಒಂದು ದಿವಸ ಒಳ್ಳೆಯದಾಗತ್ತೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ರಾಶಿಯವರು ಮೀನರಾಶಿಯವರು. ಮತ್ತೇನು ಸ್ವಲ್ಪ ಸಮಯ ಬೇಕು. ಸಮಯದ ನಂತರ ಕೆಲವು ಸಮಯ ಬಂದ ಮೇಲೆ ಗುರುಬಲ ಬರುತ್ತೆ. ಗುರುಬಲ ಬಂದ ಮೇಲೆ ಪೂರ್ವಾರ್ಜಿತ ಕರ್ಮ ಅವರಿಗೆ ಪುಣ್ಯದ ಫಲ ಪ್ರಾಪ್ತಿಯಾಗ್ತದೆ. ಇವಾಗ ಕರ್ಮದ ಫಲ ಪ್ರಾಪ್ತಿಯಾಗಿದೆ. ಆ ರಾಶಿಯಲ್ಲಿ ಶನಿ ಭಗವಂತ ಕೂತ್ಕೊಂಡು ಇದ್ದಾನೆ. 12ರಲ್ಲಿ ರಾಹು ಇದ್ದು 6ನೇ ಮನೆಯಲ್ಲಿ ಶತ್ರುಗಳನ್ನು ಕ್ರಿಯೇಟ್ ಮಾಡಿ ಬಿಡ್ತಾನೆ. ರೋಗ ಸಾಲಗಳನ್ನ ಜಾಸ್ತಿ ಮಾಡ್ತಾನೆ, ಸಾಲಗಾರರಾಗ್ತಾರೆ. ಇವೆಲ್ಲ ಕಾಮನ್ ಆಗಿ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ ನಡೆಯೋದು. ಪ್ರತಿ ತಿಂಗಳ ಬಂದಾಗಲೂ ನಾವು ಹೇಳ್ತಾ ಇರ್ತೀವಿ, ನಿಮಗೆ ಹಂಗಿರುತ್ತೆ ಅದು ಇರುತ್ತೆ ಅಂತೇಳಿ. ನೀವು ಯೋಚನೆ ಮಾಡ್ಕೊಂಡು ನಿಮ್ಮ ಕೆಲಸದಲ್ಲಿ ಅದನ್ನು ನೀವು ಮೇಂಟೈನ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಎಲ್ಲ ಸಮಸ್ಯೆ ಇರುತ್ತೆ ಅಂತಲ್ಲ, ಸಾಧ್ಯತೆ ಇರುತ್ತೆ. ಜ್ಯೋತಿಷ್ಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಟೂಲ್ಸ್ ಅಂತ ಹೇಳ್ತೀವಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಯೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಭಾಳ ಮುಖ್ಯವಾದ ವಿಚಾರ. ಮುಂದೆ ಏನಾಗುತ್ತೆ ಅಂತ ಕಂಡುಹಿಡಿದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಗ್ರಹಗಳ ಒಂದು ಆಧಾರವಾಗಿಟ್ಟುಕೊಂಡು, ಸೂರ್ಯ ಚಂದ್ರನನ್ನು 9 ಗ್ರಹಗಳನ್ನು ಆಧಾರವಾಗಿಟ್ಟುಕೊಂಡು ಪಂಚಾಂಗವೇ ಪ್ರಮಾಣ ಅಂತ ನಾವು ಅದನ್ನು ಒಪ್ಪಿ, ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಅಂತೇಳಿ ಪ್ರತ್ಯಕ್ಷ ಜ್ಯೋತಿಷ್ಯ ಶಾಸ್ತ್ರವೇ ಆಗಿರೋದ್ರಿಂದ ಇಂಥ ಶಾಸ್ತ್ರದ ಆಧಾರದ ಮೇಲೆ ಮುಂದೆ ಹೋಗತಕ್ಕಂಥ ವಿಚಾರವನ್ನು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಜ್ಯೋತಿಷ್ಯ ಒಂದು ಸಲಹೆ, ಜ್ಯೋತಿಷ್ಯ ಒಂದು ಯೋಚನೆ, ಜ್ಯೋತಿಷ್ಯ ಮುಂದೆ ಆಗುವಂಥದ್ದನ್ನು ಒಂದು ಊಹೆ ಮಾಡಿ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಅದು ಊಹೆ ಮಾಡಿ ಹೇಳ್ತಕ್ಕಂಥದ್ದು. ನಾವು ಅದರಲ್ಲಿ ನಿಮಗೆ 50ರಿಂದ 60% ನಿಮಗೆ ಗೋಚರನೂ ಕೂಡ ಇದರಲ್ಲಿ ಇರುತ್ತೆ. ಇದರಲ್ಲಿ ಜಾತಕ ಇದಕ್ಕೆ ಸಪೋರ್ಟ್ ಮಾಡಿದ್ರೆ 100ಕ್ಕೆ 100 ಒಳ್ಳೆಯದಾಗ್ತದೆ, ಮತ್ತು ಕೆಟ್ಟದ್ದು ಒಳ್ಳೆಯದು ಎರಡೂ ಆಗ್ತದೆ. ಜಾತಕ ಇದಕ್ಕೆ ತದ್ವಿರುದ್ಧವಾಗಿದ್ದಾಗ 50% ಹಾಂಗೂ ಹಿಂಗೂ ಆಗುತ್ತೆ. ಹಾಗಾಗಿ ಇದು ಗೋಚರ ಫಲ 50% ರಿಸಲ್ಟ್ ಬರುತ್ತೆ. ಜಾತಕ ಚೆನ್ನಾಗಿದ್ದರೆ 100ಕ್ಕೆ 100 ಬರುತ್ತೆ. ಜಾತಕ ಚೆನ್ನಾಗಿಲ್ಲ ಅಂದರೆ 50% ಬರುತ್ತೆ. ಹೀಗೆ ಜಾತಕಕ್ಕೆ ಇದು ಸಪೋರ್ಟಿಂಗ್ ಇದ್ದರೆ 100ಕ್ಕೆ 100, ಜಾತಕಕ್ಕೆ ಸಪೋರ್ಟ್ ಇಲ್ಲ ಅಂದರೆ 50%. ಅಂದರೆ ಇದು ನಿಮಗೆ ಗೋಚರ ಫಲ ಕೊಟ್ಟೇ ಕೊಡುತ್ತೆ. ನಾವು ಹೇಳಿದ್ದು ನಿಮಗೆ ಕೊಟ್ಟೇ ಕೊಡುತ್ತೆ, ಪ್ರಮಾಣ ಹೆಚ್ಚು ಕಮ್ಮಿ ಆಗುತ್ತೆ. ಹೀಗಾಗಿ ಇಂಥ ವಿಶೇಷವಾಗಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರವು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಭಾಳ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಮತ್ತು ಹಣಕಾಸಿನ ವಿಚಾರದಲ್ಲೂ ಹುಷಾರಾಗಿರಬೇಕು. ಸ್ಯೂರಿಟಿ, ಸಾಲ ಕೊಡೋದು, ಸ್ಯೂರಿಟಿ ಹಾಕೋದು, ಒಡವೆ ಇಡೋದು, ಮನೆ ಪತ್ರ ಯಾರು ಕೊಡೋದು, ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ತೊಂದರೆ ಮುಂದೆ ಬರ್ಬೋದು. ಹಾಗಾಗಿ ಅದೆಲ್ಲ ಜಾಗ್ರತೆ ವಹಿಸ್ಕೊಂಡು ಮುಂದೆ ನುಗ್ಗೋದ್ರಿಂದ ಒಳ್ಳೆಯದಾಗ್ತದೆ. ಮತ್ತು ನಿಮಗೆ ಆರಾಧನೆಯನ್ನು ಮಾಡಬೇಕು, ಹೆಚ್ಚಿನದಾಗಿ ಈಶ್ವರನ ಆರಾಧನೆಯನ್ನು ಮಾಡಬೇಕು. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಹತ್ತಿರತಕ್ಕ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ಲುಪತ್ರ ಅರ್ಚನೆ ಮಾಡಿ ಎಲ್ಲ ಕಷ್ಟ ನಷ್ಟ ದುಃಖ ಪರಿಹಾರ ಹೊಂದಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಈ ಮೀನರಾಶಿ ದೊರಕತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.